ಎಲ್ಲರಿಗೆ ನಮಸ್ಕಾರ. ಇಂದು ಮತ್ತು ನಾಳೆ ಮಾಸ್ತಿ ಅಧ್ಯಯನ ಪೀಠದ ವತಿಯಿಂದ ನಡೆಯಲಿರುವ ಈ 2 ದಿವಸದ ಉಪನ್ಯಾಸಗಳು ಅಮೃಕ್ಷತಕ ಮತ್ತು ನೀತಿ ದ್ವಿಷಷ್ಟಿಕ ಅನ್ನುವ 2 ಸಂಸ್ಕೃತದ ಕೃತಿಗಳು. ಪ್ರಾಯಶಃ ಈಚಿನ ವರ್ಷಗಳಲ್ಲಿ ಇವುಗಳ ಬಗ್ಗೆ ನನ್ನನ್ನು ಬಿಟ್ಟು ಯಾರೂ ಮಾತಾಡಿಲ್ಲ ಅಂತ ಅನಿಸುತ್ತೆ. ನೀತಿ ದ್ವಿಷಷ್ಟಿಕ ಬಗೆಗಂತೂ ಇಲ್ಲ, ಯಾರೂ ಮಾತಾಡಿಲ್ಲ ಅಂತ ನನಗೆ ನಿಚ್ಚಳ. ಅಮೃಕ್ಷತಕ 50-60 ವರ್ಷಗಳ ಹಿಂದೆ ಯಾರಾದರೂ ಮಾತಾಡಿದ್ದಿರಬಹುದು. ತುಂಬ ಒಳ್ಳೆಯ ಸಾಹಿತ್ಯ ಕೃತಿಗಳನ್ನು ಜನ ಅದು ಏಕೆ ಗಮನಿಸಲ್ವೋ ಅಂತ ಬೇಜಾರಾಗುತ್ತೆ. ಏನು ಮಾಡೋದು, ಬೇಸರ ಪಟ್ಟುಕೊಂಡು ಸಂಕಟ ಪಟ್ಟುಕೊಂಡು ಬೈಯೋದಕ್ಕಿಂತ ನಾವೇ ಆ ಕೆಲಸವನ್ನು ಮಾಡಿದ್ರೆ ಉತ್ತಮ ಅಂತ. ಈ 2 ಕೃತಿಗಳದ್ದು ಗ್ರಂಥ ಗಾತ್ರ ಚಿಕ್ಕದಾದರೂ ಸತ್ವ ಸೌಂದರ್ಯ ತುಂಬ ತುಂಬ ದೊಡ್ಡದಾದಂಥದ್ದು. ಇರಲಿ, ಇವತ್ತಿನ ಉಪನ್ಯಾಸ ವಿಷಯಕ್ಕೆ ನೇರವಾಗಿ ಬರೋಣ. ಶೃಂಗಾರ ರಸರಾಜ ಅಂತ ಪ್ರಸಿದ್ಧವಾದದ್ದು. ನಾನು ನನ್ನ ಕಾಲೇಜಿನ ದಿವಸಗಳಲ್ಲಿ PUC ಓದುತ್ತಾ ಇದ್ದಾಗಲೇ ಅಲಂಕಾರ ಶಾಸ್ತ್ರದ ಮೇರು ಗ್ರಂಥಗಳನ್ನೆಲ್ಲ ಓದೋಕ್ಕೆ ಆರಂಭ ಮಾಡಿದೆ. ದಂಡಿ, ಭಾಮಹ, ಆನಂದವರ್ಧನ, ಹೀಗೆ ಎಲ್ಲರನ್ನ. ಆಗ ಎಲ್ಲರೂ ಕೂಡ ಶೃಂಗಾರವೇ ಉಜ್ವಲವಾದ ರಸ, ಶೃಂಗಾರ ಏವ ಮಧುರ ಪರಂ ಪ್ರಹ್ಲಾದನೋ ರಸಃ ಅಂತ ಕೊಂಡಾಡ್ತಾ ಇದ್ದರು. ಶೃಂಗಾರಮೇವ ರಸನಾದ್ ರಸಮಾಮ ನಾಮಃ ಅಂತ ಭೋಜರಾಜ ಮೊದಲಾದವರೆಲ್ಲ ಹೇಳ್ತಾ ಇದ್ದಿದ್ದು ಕಂಡಾಗ ನನಗೆ ಕೋಪ ಬರ್ತಾ ಇತ್ತು. ಶೃಂಗಾರದ ಜಾಗದಲ್ಲಿ ಶಾಂತವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಆ ಕೆಲಸಗಳನ್ನೆಲ್ಲ ಅಭಿನವಗುಪ್ತಾದಿಗಳು ಮಾಡಿದ್ದಾರೆ. ಆದರೆ ನನಗೆ ಶೃಂಗಾರವನ್ನು ಉನ್ಮೂಲಿಸಿಬಿಡಬೇಕು, ಅದನ್ನು ಇಲ್ಲ ಅಂತ ಮಾಡಿಬಿಡಬೇಕು ಅಂತ. ಆದರೆ ಅದು ಹೇಗೆ ಸಾಧ್ಯ? ಯಾವುದು ಪ್ರಕೃತಿಯೋ ಯಾವುದು ವಾಸ್ತವವೋ ಅದನ್ನು ಧಿಕ್ಕರಿಸುವುದು ಹೇಗೆ ಸಾಧ್ಯ? ಯಾರು ವಿದ್ಯೆಯನ್ನು ಉಪಾಸನೆ ಮಾಡ್ತೀನೋ ಭರದಲ್ಲಿ ಅವಿದ್ಯೆಯನ್ನು ಪೂರ್ಣವಾಗಿ ಉಪೇಕ್ಷೆ ಮಾಡ್ತಾರೋ ಅವರು ಮತ್ತು ಹೆಚ್ಚಿನ ಕಗ್ಗತ್ತಲೆಗೆ ಹೋಗುತ್ತಾರೆ ಅಂತ ಈಶಾವಾಸ್ಯ ಉಪನಿಷತ್ತು ಹೇಳುತ್ತದೆ. ಆ ದೃಷ್ಟಿಯಲ್ಲಿ ಶೃಂಗಾರ ಅನ್ನುವುದು ಮಾನವ ಜೀವ ಸ್ವಭಾವದ ಪ್ರದರ್ಶನಗಳಲ್ಲಿ ಒಂದು. ಎಲ್ಲ ರಸಗಳು ಅಷ್ಟೆ. ನಾವು ಅದಿಲ್ಲ ಇದಿಲ್ಲ ಅಂತನ್ನುವಂಥದ್ದಲ್ಲ. ಕಣ್ಣಿಲ್ಲ ಕೈಯಿಲ್ಲ ಹೀಗೆಲ್ಲ ಇರೋದಕ್ಕೆ ಹೇಗೆ ಸಾಧ್ಯವಿಲ್ಲವೋ ಆ ರೀತಿಯಾಗಿ. ಮತ್ತು ಇದು ಚಿತ್ತವೃತ್ತಿಗೆ ಸಂಬಂಧಪಟ್ಟಿದ್ದು, ದೇಹವೃತ್ತಿಗಿಂತ ಹೆಚ್ಚಾಗಿ. ಅಂದರೆ ಫಿಸಿಕ್ಯಾಲಿಟಿ ಅಂತ ನಾವು ಏನು ಹೇಳ್ತೀವಿ, ದೇಹರಂಗ ಅದು ರತಿಭಾವ. ಆದರೆ ಶೃಂಗಾರ ರಸ ಅದು ಮನೋರಂಗದ್ದು. ಅದರಿಂದಲೇ ಶೃಂಗಾರವಾಗಲಿ ಯಾವುದೇ ರಸ ಮಟ್ಟಕ್ಕೆ ಮುಟ್ಟಿದಾಗ ಆಸ್ವಾದ್ಯವಾಗುತ್ತದೆ ಅಂತ ಗೊತ್ತು. ಆದರೆ ನಮ್ಮ ಮಹಾಕವಿಗಳಿಗೆ ಎಷ್ಟೋ ಜನಕ್ಕೆ ಗೊತ್ತಾಗಲಿಲ್ಲ. ಶೃಂಗಾರ ಅಂತಂದರೆ ಕ್ಯಾಬರೆ ಎನ್ನುವ ಭಾವನೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸಾಮಾನ್ಯರಿಗೂ ಅದೇ ಅಭಿಪ್ರಾಯ ಉಂಟು. ಶೃಂಗಾರ ಅಂತಂದರೆ ಅವರು ಪೋರ್ನೋಗ್ರಫಿ ಅನ್ನುವ ಎರೋಟಿಕ್ಸ್ ಅನ್ನುವ ಅರ್ಥದಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ. ಆದರೆ ಶೃಂಗಾರ ರಸದ ಅಧಿದೇವತೆ ಮಹಾವಿಷ್ಣು ಸತ್ವಮೂರ್ತಿ. ಶೃಂಗಾರ ಉಜ್ವಲ, ಶುಚಿ ಅಂತೆಲ್ಲ ಅಮರಕೋಶದಲ್ಲಿ ಪ್ರತಿಷ್ಠಿತವಾದ ಹೆಸರುಗಳನ್ನು ಉಳ್ಳದ್ದು. ಶೃಂಗಾರ ಶುಚಿರುಜ್ವಲ, ಶುಚಿ ಶುದ್ಧವಾದದ್ದು, ಉಜ್ವಲ ಬ್ರೈಟ್ ಬ್ರಿಲಿಯಂಟ್ ಆದದ್ದು, ಪ್ರಕಾಶಮಾನವಾದದ್ದು. ಅಗ್ನಿಗೆ ಒಂದು ಹೆಸರು ಶುಚಿ, ಶುಚಿರಪ್ಪಿತ್ತವಾಡವ ಅಂತ ಅಮರಕೋಶದಲ್ಲಿ ಬರ್ತದೆ. ಬೆಂಕಿಯಂತೆ ಪವಿತ್ರವಾದದ್ದು ಶೃಂಗಾರ. ಅಗ್ನಿಯನ್ನು ನಾವು ಒಂದು ಉರಿಯುವ ಕೊಳ್ಳಿಯನ್ನು ತಲೆ ಕೆಳಕ್ಕೆ ಹಿಡಿದರೂ ಅದು ಮತ್ತೆ ಮೇಲಕ್ಕೆ ಹೋಗುತ್ತದೆ ಹೊರತು ಕೆಳಕ್ಕೆ ಹೋಗೋಲ್ಲ. ಶೃಂಗಾರದ ಸತ್ವ ಅಧೋಮುಖವಲ್ಲ, ಅದು ಊರ್ಧ್ವಮುಖವಾದದ್ದು. ಹೀಗಾಗಿ ಶೃಂಗಾರ ಊರ್ಧ್ವರೇತಸ್ಕರಿಗೆ ಆಸ್ವಾದ್ಯವಾಗುವಂಥದ್ದು, ರತಿ ಅಧೋರೇತಸ್ಕರಿಗೆ. ಹೀಗಾಗಿ ಆ ಶೃಂಗಾರದ ಮಟ್ಟದಲ್ಲಿ ಅಂತರಂಗದ ಆರ್ದ್ರತೆ ಬರುತ್ತದೆ. ರಸೋಭಿಮಾನೋಹಂಕಾರ ಶೃಂಗಾರ ಇತಿಗೀಯತೆ ಅಂತ ಭೋಜರಾಜ ಹೇಳ್ತಾನೆ. ನಾನು ಅನ್ನುವ ಅಭಿಮಾನವೇ, ನನ್ನತನ ಅನ್ನುವ ಭಾವನೆಯೇ ಶೃಂಗಾರ ಅಂತ. ಅದನ್ನು ಮುಖ್ಯವಾಗಿ ನೋಡಿದರೆ ಜೀವತ್ವದ ಮಹಾಲಕ್ಷಣ ಅಂತ ಕರೀಬಹುದು. ಮಾಸ್ತಿಯವರ ಸಂಸ್ಮರಣೆಯ ಪೂರ್ವಕವಾಗಿ ನಡೆಯುವಂಥ ಈ ಕಾರ್ಯಕ್ರಮ, ಮಾಸ್ತಿಯವರು ಒಂದು ಕಡೆ ಹೇಳ್ತಾರೆ, ಜೀವದ ಪರಮ ಲಕ್ಷಣ ವಿರಹ ಅಂತ. ಅದು ಏನು ಅನುಭವಿಸಿ ಬರೆದಿದ್ದಾರೋ ಮಹಾನುಭಾವರು. ಅಂದರೆ ಜೀವತ್ವವೇ ಅಪೂರ್ಣವಾದದ್ರಿಂದ ಮತ್ತು ಅಪೂರ್ಣಕ್ಕೆ ಪೂರ್ಣತೆ ಎಂದೂ ಸಿಗೋದಿಲ್ಲವಾದ್ದರಿಂದ ಈ ಜಗತ್ತಿನಲ್ಲಿ ಅಷ್ಟೋ ಇಷ್ಟೋ ವಿರಹ ಇದ್ದೇ ಇರುತ್ತೆ. ಎಷ್ಟು ಗಾಢವಾದ ಆತ್ಮೀಯವಾದ ದಾಂಪತ್ಯ ಅಂದರೂ ಒಂದು ಎಳೆಯಷ್ಟು ಬರುತ್ತದೆ. ಅಥವಾ ಚೆನ್ನಾಗಿದ್ದರೂ ಎಲ್ಲಿಯೋ ದೂರ ಹೋಗ್ತಾರೆ, ಮತ್ತೇನೋ ಆಗುತ್ತದೆ, ಆಗ ಅಪೂರ್ಣತೆ ಬರುತ್ತದೆ. ಹೀಗಾಗಿ ಜೀವತ್ವವೇ ಅಪೂರ್ಣವಾದದ್ದು.
ನಾವು ನಮ್ಮ ಮನೋಬುದ್ಧಿಗಳಿಂದ, ದೇಹಪಾಠವದಿಂದ, ಬಗೆ ಬಗೆಯ ವಿಷಯಗಳಿಂದ ಅಪೂರ್ಣತೆಯನ್ನು ಹೊಂದಿದ್ದೀವಿ. ಅದರಿಂದಲೇ ನಮ್ಮ ಬದುಕೆಲ್ಲ ಪೂರ್ಣತೆಯ ಕಡೆಗೆ ನಡೆಯುವ ಪ್ರಯತ್ನ. ನೂತ್ನತೆಯ ಪೂರ್ಣತೆಯ ನನ್ಯೂನತೆಯ ಗಳಿಪ ಎತ್ತಮೇ ಪೌರುಷ ಪ್ರಗತಿ. ಅದೇ ಪ್ರಕೃತಿ, ವಿಜ್ಞಾನ, ಶಾಸ್ತ್ರ, ಕಲೆ, ಕಾವ್ಯ ವಿದ್ಯೆಗಳೆಲ್ಲ ಧನ್ಯತೆಯ ಬೆದಕಾಟ ಮಂಕುತಿಮ್ಮ. ಆಲ್ ಅವರ್ ಪರ್ಸ್ಯೂಟ್ಸ್ ಇನ್ ಎನಿ ಚೋಸನ್ ಫೀಲ್ಡ್ ಆಫ್ ಎಕ್ಸಲೆನ್ಸ್, ಅದು ವಿಜ್ಞಾನಾದಿ ಶಾಸ್ತ್ರಗಳಾಗಿರ್ಬೋದು, ಅಥವಾ ಕಾವ್ಯ ಸಂಗೀತಾದಿ ಕಲೆಗಳಾಗಿರ್ಬೋದು, ಸಮಾಜ ಸೇವೆ, ರಾಜಕೀಯ, ಅರ್ಥಶಾಸ್ತ್ರ ಇತ್ಯಾದಿಯಾಗಿ ವಿಧಾನಾತ್ಮಕವಾದ, ವಿಧೇಯಾತ್ಮಕವಾದ ನಾರ್ಮಟಿವ್ ಸೈನ್ಸಸ್ ಅಂತೀವಲ್ಲ, ಅದು ಆಗಿರಬಹುದು. ಯಾವುದೇ ಆಗಿದ್ದರೂ ನಾವು ಅದರ ಮೂಲಕವಾಗಿ ಪರಿಪೂರ್ಣತೆಯನ್ನು ಕಾಣಬೇಕು ಅಂತ. ಎಷ್ಟೋ ಜನ ನಾವು ಕೆಲಸದಲ್ಲಿ ಸಂತೋಷ ಕಾಣ್ತೀವಿ ಅಂತಂತಾರೆ, ವರ್ಕೋಹಾಲಿಕ್ಸ್ ಅಂತಾರೆ. ಅದು ಆಗೋದು ಯಾಕೆ ಅಂದರೆ ಅಲ್ಲಿಯಾದರೂ ಪೂರ್ಣತೆಯನ್ನು ಕಾಣೋಣ ಅಂತ. ಎಲ್ಲೆಲ್ಲಿ ಯಾವುದ್ರ ಹಿಂದೆ ಅದರ ಹಿಂದೆ ಓಡ್ತಾ ಇರ್ತೀವಿ. ಪ್ರವಾಸ ಬೇಕು ಅಂತೀವಿ, ಸ್ನೇಹ ಬೇಕು ಅಂತೀವಿ, ಊಟ ತಿಂಡಿ ಬೇಕು ಅಂತೀವಿ. ಕೆಲವರು ಡಿಪ್ರೆಷನ್ನಲ್ಲಿದ್ದರೆ ಊಟ ಸೇರೋಲ್ಲ ಅಂದರೆ, ನನ್ನ ಕೆಲವು ಸ್ನೇಹಿತರು ಡಿಪ್ರೆಷನ್ನಲ್ಲಿದ್ದರೆ ಊಟ ಜಾಸ್ತಿ ಮಾಡ್ತಾರೆ. ನನ್ನ ಪರಿಚಿತರಾದ ಒಬ್ಬರು ನಾಟ್ಯ ಕ್ಷೇತ್ರದಲ್ಲಿ ಇರತಕ್ಕಂಥವ್ರು ಡಿಪ್ರೆಷನ್ ಬಂದಾಗಲೆಲ್ಲ ತೂಕ ಜಾಸ್ತಿ ಆಗ್ತಾ ಇರ್ತಾರೆ. ಕೇಳಿದ್ದಕ್ಕೆ 4 ಚಾಕೋಬಾರ್ ಇಲ್ಲದೆ ಇದ್ದರೆ ಆಗೋದೇ ಇಲ್ಲ ಗಣೇಶ್ ಅವರೇ, ತಲೆ ಮಂಕಾಗ್ಬಿಟ್ಟಿರುತ್ತೆ, ಅಂತರಂಗ ಕುಗ್ಗಿರುತ್ತದೆ. ಆಗ ಚೆನ್ನಾಗಿ ಮೊಸರನ್ನು, ಫ್ರೈಡ್ ತಿಂಡಿಗಳು ಅಂತ ಏನಿವೆ ಅವೆಲ್ಲ ಜಂಕ್ ಫುಡ್ಡು ತಿಂತ ಟಿ ವಿ ನೋಡ್ತಾ ನೋಡ್ತಾ ಉದ್ವೇಗ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗಿದಾಗ ತೂಕ ಜಾಸ್ತಿ ಆಗಿಬಿಡುತ್ತೆ ಅಂತ. ಉದ್ವೇಗ ಕಡಿಮೆ ಆಗುತ್ತೋ ಬಿಡುತ್ತೋ, ತೂಕ ಅಂತೂ ಜಾಸ್ತಿ ಆಗಿರುತ್ತದೆ. ಹೀಗೆ ಪ್ರತಿಯೊಂದು ಪ್ರಯತ್ನವೂ ಆ ಕಡೆಗೆ ಉಂಟು. ಸಾವಿರಹೇ ತವ ದೀನ. ಮಾಸ್ತಿಯವರ ಸುಬ್ಬಣ್ಣದಲ್ಲಿ ಈ ಅಷ್ಟಪದಿಯ ಪ್ರಸ್ತಾವ ಬರುತ್ತದೆ. ಸುಬ್ಬಣ್ಣನಾದರೂ ಅದೇ ರೀತಿ ಇದ್ದದ್ದು, ಎಲ್ಲಿಯೂ ಹೀಗೆ ಕಾಣಿಸುತ್ತದೆ. ಆದ್ದರಿಂದ ಶೃಂಗಾರವನ್ನು ನಿರಾಕರಿಸ್ತೀನಿ ಅಂತನ್ನುವ ಯತಿಯಲ್ಲ, ಆತ ಆತ್ಮಸಂಸ್ಕಾರವನ್ನು ಕಳ್ಕೊಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಯಾರೂ ಕೂಡ ಮಡಿವಂತಿಕೆಯಿಂದ ಶೃಂಗಾರವನ್ನು ದೂರ ಇಟ್ಟರೆ ಅಷ್ಟರ ಮಟ್ಟಿಗೆ ಅವರಿಗೆ ಜೀವ ಸಂಸ್ಕಾರ ಕಡಿಮೆ ಆಗುತ್ತದೆ. ರಾಮಕೃಷ್ಣರೇ ಅರ್ಥ ಆಗೋಲ್ಲ, ಇನ್ನೇನನ್ನೋಣ. ಹೀಗಿರುವ ಶೃಂಗಾರದ ಸರ್ವೋಚ್ಚವಾದ ಕೃತಿಗಳಲ್ಲಿ ಒಂದು ಸಂಸ್ಕೃತದಲ್ಲಿ ಅಮರುಕ ಶತಕ, ಅಮರುಶತಕ ಅಥವಾ ಅಮರುಕೀಯ ಶತಕ ಅಂತೆಲ್ಲ ಹೆಸರಾದಂಥದ್ದು. ಅದು ಬರೆದವರು ಯಾರು, ಯಾವ ಕಾಲದ್ದು ಎಲ್ಲ ಹೇಳೋದು ಕಷ್ಟ. ಆದರೆ ಒಂದಂತೂ ನಿಜ, ಕಾಳಿದಾಸ ಆದಮೇಲೆ ಬಂದಿರಬೇಕು, ವಾಮನ ಅನ್ನುವ ಅಲಂಕಾರಿಕನಿಗಿಂತ ಮುಂಚೆ ಇದ್ದಿರಬೇಕು. ವಾಮನ 8ನೇ ಶತಮಾನದ ಕಾಶ್ಮೀರದ ಅಲಂಕಾರಿಕ, ಅವನಿಗಿಂತ ಮುಂಚೆ ಕಾಳಿದಾಸರ ಆದಮೇಲೆ ಅಂದರೆ ಸಾಮಾನ್ಯ 6-7ನೇ ಶತಮಾನದ ಆಸುಪಾಸಿನಲ್ಲಿರಬಹುದು. ಇದರ ಬಗೆಗೆ ಒಂದು ಸ್ವಾರಸ್ಯಕಾರಿಯಾದ ಕಥೆ ಉಂಟು. ಅದೆಂದರೆ ಶಂಕರ ಭಗವತ್ಪಾದರು ಮಂಡನ ಮಿಶ್ರರ ಜೊತೆಗೆ ವಾಕ್ಯಾರ್ಥ ಮಾಡುವಾಗ ಆತ ಸೋತಾಗ ಮಾಧ್ಯಸ್ಥ ವಹಿಸಿದ ಮಂಡನ ಮಿಶ್ರರ ಪತ್ನಿ ಉಭಯ ಭಾರತಿ ಎನ್ನುವ ಹೆಸರು ಪಡೆದಾಕೆ ಸಾಕ್ಷಾತ್ ಶಾರದಾ ರೂಪಿಣಿ ಅಂತ ಹೆಸರಾದವಳು ಭಾರತೀ ದೇವಿ. ಆಕೆ ಕೇಳ್ತಾಳೆ, ನನ್ನ ಗಂಡನನ್ನು ಗೆದ್ದರೆ ಸಾಕಾಗಲಿಲ್ಲ, ನನ್ನನ್ನು ಗೆಲ್ಲಬೇಕು ಅಂತ. ಆಯ್ತಮ್ಮ ಅಂದ್ರೆ ಆಗ ಯತಿಯಾದ ಕಾರಣ ಈತ ಬಾಲ ಬ್ರಹ್ಮಚಾರಿಯಾಗಿಯೇ ಇದ್ದವನು ಯತಿತ್ವವನ್ನು ಪಡೆದದ್ದರಿಂದ ಶೃಂಗಾರದ ಯಾವ ಸೋಂಕು ಇರೋದಿಲ್ಲ. ಜೊತೆಗೆ ಶಂಕರರ ವ್ಯಾಸಂಗದ ವಲಯದಲ್ಲಿ ಅದು ಬಂದಿರಲಿಲ್ಲ ಅಂತ. ಅದರಿಂದಲೇ ಶೃಂಗಾರ ಸಂಬಂಧಿಯಾಗಿ, ಕಾಮಶಾಸ್ತ್ರ ಸಂಬಂಧಿಯಾಗಿ ಪ್ರಶ್ನೆಗಳನ್ನು ಮಾಡಿದ್ದು. ಆಗ ಇವರಿಗೆ ಉತ್ತರ ಕೊಡೋಕ್ಕೆ ಆಗಲಿಲ್ಲ. ಅದು ಯಾಕಾಗಲಿಲ್ಲ ಅಂದರೆ ಪುಸ್ತಕ ಪಾಂಡಿತ್ಯವಾದರೆ ಪರವಾಗಿಲ್ಲ, ಕೊಟ್ಬಿಡುವುದಾಗಿತ್ತು. ಆದರೆ ಅನುಭವ ಪಾಂಡಿತ್ಯವಾದರೆ ಕಷ್ಟ. ವಿರಹ ಅಂದರೆ ಹೇಗಿರುತ್ತೆ ಹೇಳಿ ಅಂತಂದರೆ, ಕಾತರ ಅಂದರೆ ಹೇಗಿರುತ್ತದೆ, ಮಾನ ಅಂದರೆ ಹೇಗಿರುತ್ತದೆ, ಈ ರೀತಿಯಾದ ಪ್ರಶ್ನೆ ಬಂದರೆ ಏನು ಮಾಡೋಕ್ಕಾಗೋಲ್ಲ. ಆಗ ಅನುಭವ ಇರಬೇಕು ಅಂತ. ಆಯ್ತಮ್ಮ 6 ತಿಂಗಳು ಅವಧಿಯನ್ನು ಕೊಡು ಅಂತ ಹೇಳಿ ಅವರು ಶಿಷ್ಯರನ್ನು ಕರೆದುಕೊಂಡು ಹೋದರು. ಕಾಶ್ಮೀರದ ಮಹಾರಾಜ ಅಮರುಕ ಆಗಷ್ಟೇ ತೀರಿಕೊಂಡಿದ್ದ. ಅವನ ದೇಹದಲ್ಲಿ ಇವರು ಪ್ರವೇಶ ಮಾಡಿದರು, ಪರಕಾಯ ಪ್ರವೇಶ ಯೋಗ ಸಿದ್ಧಿಯಿಂದ. ಆಮೇಲೆ ಅವರ ಅಂತಃಪುರದಲ್ಲಿದ್ದು ಅಂತಃಪುರ ಸ್ತ್ರೀಯರಲ್ಲಿ ನಡೆಯುವಂತಹ ಮನೋಭಾವಗಳು ಏನು ಅಂತ ನೋಡಿಕೊಂಡು ತಮ್ಮ ರೆಫರೆನ್ಸ್ಗಾಗಿ ಈ ಶತಕ ಬರೆದರು, ಅಮರುಕ ಶತಕ ಅಂತ. ಆಮೇಲೆ ಶಿಷ್ಯರು ಬಂದರು, ಅವಧಿ ಮುಗಿಯಿತು, ಆ ದೇಹವನ್ನು ಬಿಟ್ಟು ಬಂದು ಆಕೆಯ ಮುಂದೆ ಇಟ್ಟರಂತೆ. ಇದು ಗ್ರಂಥ. ನೀನು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೂ ಈ ಗ್ಲಾನಿ, ಔತ್ಸುಕ್ಯ ಮೊದಲಾದಂಥ ಭಾವನೆಗಳು, ವ್ಯಭಿಚಾರಿ ಭಾವಗಳು ಅಂತ ಏನು ಕರೀತಾರೆ. ವ್ಯಭಿಚಾರಿ ಅಂತಂದರೆ ಹೀಗೆ ಸುಳಿದು ಹಾಗೆ ಹೋಗುವು ಅಂತ ಅರ್ಥ. ಅದಕ್ಕೂ ಅತ್ಯಾಚಾರ ವ್ಯಭಿಚಾರಕ್ಕೂ ಏನೂ ಸಂಬಂಧ ಇಲ್ಲ, ಅಡಲ್ಟ್ರಿ ಅನ್ನುವ ಅರ್ಥದಲ್ಲಿ ಅಲ್ಲ. ವ್ಯಭಿಚರಂತಿ ಅಂದರೆ ಇಷ್ಟ ಬಂದಂಗೆ ಬರುತ್ತವೆ ಹೋಗುತ್ತವೆ ಅಂತ. ವ್ಯಭಿಚಾರ ಅಂದರೆ ಅದೇ ತಾನೇ, ನಿಯತ್ತಿಲ್ಲದೆ ಇರೋದು ಅಂತ. ಸ್ಥಾಯಿ ಅಲ್ಲ, ವ್ಯಭಿಚರಿಸ್ತಕ್ಕಂಥವು ಆಗ ಈಗ ಬಂದು ಹೋಗುವಂಥ ಭಾವಗಳು, ಅಂದರೆ ಫ್ಲೀಟಿಂಗ್ ಮೂಮೆಂಟ್ಸ್ ಆಫ್ ಎಮೋಷನ್ಸ್ ಅಂತ ಕರಿತೀವಿ. ಆಮೇಲೆ
8 ಸಾತ್ವಿಕ ಭಾವಗಳು, ಸ್ತಂಭ, ಸ್ವೇದ, ರೋಮಾಂಚ, ವೈವರ್ಣ್ಯ ಮೊದಲಾದಂಥವು. ಹೀಗೆ ಅನೇಕ ವಿವರಗಳು. ಅಲ್ಟಿಮೇಟ್ಲಿ ಇವನ್ನೆಲ್ಲ ಮನಸ್ಸಿಗೆ ಸಂಬಂಧಪಟ್ಟದ್ದು, ದೇಹ ಸಾಂಕೇತಿಕ ನೆಪ ಮಾತ್ರ, ಸ್ಪ್ರಿಂಗ್ ಬೋರ್ಡ್. ಮುಖ್ಯವಾಗಿ ಆ ನಾಯಕ ನಾಯಕಿಯರ ಜೀವ ಸಾಮಾನ್ಯದ ಕಾತರ, ನಲಿವು, ನುಲಿವು, ಹಿಗ್ಗು, ಕುಗ್ಗು, ದುಗುಡ, ದುಮ್ಮಾನ, ಹಮ್ಮು, ಬಿಮ್ಮು ಇವುಗಳನ್ನು ಕುರಿತು ಬರೆದದ್ದಾಯಿತು. ಆಗ ಆಯಿತು, ಚೆನ್ನಾಗಿದೆ ನಿಮ್ಮ ಸಿದ್ಧಾಂತ, ಒಳ್ಳೆಯ ಅಧ್ಯಯನ ಮಾಡಿದ್ದೀರಾ, ಆದರೆ ನಿಮ್ಮ ಸನ್ಯಾಸ ಏನಾಗಬೇಕು ಈ ಥರದ ಶೃಂಗಾರ ಕಾವ್ಯ ಬರೆದ ಮೇಲೆ ಅಂತ. ಆಗ ಶಂಕರರು ಪ್ರತಿಪದ್ಯಕ್ಕೂ ವೈರಾಗ್ಯಪರವಾದ ಅರ್ಥವನ್ನು ಮಾಡಿದರಂತೆ. ಅಮರಕ ಶತಕಕ್ಕೆ ಒಂದು ವ್ಯಾಖ್ಯಾನವೂ ಇದೆ ಅಂತ ಕೇಳಿದ್ದೀನಿ, ಅದು ಅಚ್ಚಿನಲ್ಲಿಲ್ಲ. ಅದಂದರೆ ಪ್ರತಿಪದ್ಯಕ್ಕೂ ವೈರಾಗ್ಯಪರವಾದ ಅರ್ಥ ಮಾಡುವುದು. ಶೃಂಗಾರದ್ದು ಹೋಗಿ ಶಾಂತ. ನಾನು ಯಾವುದನ್ನು PUC ಕಾಲದಲ್ಲಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದನಲ್ಲ, ಶೃಂಗಾರಕ್ಕಿಂತ ಶಾಂತ ಮಿಗಿಲು ಅಂತ. ಹಾಗೆ ನಮ್ಮಲ್ಲಿ ಈ ಥರ ಕೆಲಸಗಳು ನಡೆದಿವೆ. ಗೀತಗೋವಿಂದವನ್ನು ಶಿವಪರವಾಗಿ ಅರ್ಥ ಮಾಡಿರೋದು, ಶಿವಮಹಿಮ್ನ ಸ್ತೋತ್ರವನ್ನು ವಿಷ್ಣು ಪರವಾಗಿ ಅರ್ಥ ಮಾಡಿರೋದು. ಅಂದರೆ ಶಿವ ವಿಷ್ಣುಗಳಲ್ಲಿ ಭೇದ ಮಾಡಬಾರದು ಅನ್ನೋದಕ್ಕೆ ಒಂದು ನಿದರ್ಶನ ಅಂತ. ಹೀಗೆ ಇಲ್ಲಿ ಕಥೆ ಏನೇ ಇರಲಿ ಒಂದು ಸ್ವಾರಸ್ಯ ಚೆನ್ನಾಗಿದೆ. ಶೃಂಗಾರವನ್ನು ಸ್ವಲ್ಪ ನಾವು ಗಮನ ಒಂದು ರೀತಿಯಲ್ಲಿ ಇಟ್ಕೊಂಡು ನೋಡಿದರೆ ಅದು ವೈರಾಗ್ಯವಾಗಿ ಬಿಡುತ್ತದೆ ಅಂತ. ಅದರಿಂದಲೇ ತೆಲುಗಿನಲ್ಲಿ ಬಹಳ ಪ್ರಸಿದ್ಧನಾದ ವೈರಾಗ್ಯ ನಿಧಿ, ಮೊದಲು ರಾಗನಿಧಿ ಆಗಿದ್ದವನು, ರಾಗ ವಿಧಿಯಾಗಿದ್ದವನು, ವೈರಾಗ್ಯ ನಿಧಿಯಾದ ವೇಮನ, ಆತ ಕಾಮಿಕಾನಿವಾಡು ಮೋಕ್ಷಗಾಮಿಕಾಡು ಅಂತ ಹೇಳಿದ. ಕಾಮಿಕಾನಿವಾಡು, ಕಾಮಿ ಅಲ್ಲದೇ ಇದ್ದವನು ಮೋಕ್ಷಗಾಮಿ ಕಾಡು, ಮೋಕ್ಷದ ಕಡೆಗೆ ಹೋಗಲಾರ ಅಂತ. ಶೃಂಗಾರ ವೈರಾಗ್ಯಗಳಿಗೆ ಅಂಥ ದೊಡ್ಡ ವ್ಯತ್ಯಾಸವಿಲ್ಲ. ಶೃಂಗಾರದಲ್ಲಿ ನಾವು ಯಾವುದೋ ಒಂದು ವ್ಯಕ್ತಿಯಲ್ಲಿ ಜಗತ್ತೆಲ್ಲ ಅಂತ ಭಾವಿಸಿಕೊಂಡ್ರೆ, ವೈರಾಗ್ಯದಲ್ಲಿ ಜಗತ್ತೆಲ್ಲವೂ ವ್ಯಕ್ತಿ ಅಂತ ಭಾವಿಸಿಕೊಳ್ಳೋದಾಗುತ್ತೆ. ನೀವು ಒಬ್ಬ ವ್ಯಕ್ತಿಯನ್ನು ಗಂಡ ಅಂತಲೋ ಹೆಂಡತಿ ಅಂತಲೋ ಮಾಡಿಕೊಂಡು ಸರ್ವಸ್ವವನ್ನು ಆ ವ್ಯಕ್ತಿಗೆ ಅರ್ಪಣೆ ಮಾಡೋದು ಅನ್ನೋದು, ಸರ್ವಸ್ವವನ್ನು ಲೋಕಕ್ಕೆ ಅರ್ಪಣೆ ಮಾಡುವಂಥದ್ದು. ವ್ಯಕ್ತಿಯಲ್ಲಿ ಸರ್ವವನ್ನು ಕಾಣೋದಿದ್ರೆ ಸರ್ವದಲ್ಲಿಯೂ ವ್ಯಕ್ತಿಯನ್ನು ಕಾಣತಕ್ಕಂಥದ್ದು. ಹೀಗೆ ಅಷ್ಟೇ ವ್ಯತ್ಯಾಸ, ಇನ್ಯಾವುದೂ ಇಲ್ಲ. ಅದರಿಂದಲೇ ನಿಜವಾದ ಅರ್ಥದಲ್ಲಿ ನೋಡಿದ್ರೆ ಶೃಂಗಾರ ಒಳ್ಳೆಯ ಜೀವ ಪಾಕ ಪರಿಪಾಕಕ್ಕೆ ಬರುವಂಥ ಸಾಮಗ್ರಿ ಆಗುತ್ತದೆ. ಮೋಕ್ಷ ಸಾಧನ ಸಾಮಗ್ರಿ ಆಗುವುದರೊಳಗೆ ಸಂದೇಹ ನನಗೆ ಕಾಣಿಸೋದಿಲ್ಲ. ಅದರಿಂದಲೇ ಧರ್ಮಶಾಸ್ತ್ರಾದಿಗಳು ಯಾರು ತಮ್ಮ ಮದುವೆಯ ಚೌಕಟ್ಟು ಯಾವುದುಂಟು, ಬದುಕಿಗೆ ಒಲಿದು ಬಂದ ಸಂಗಾತಿ ಗಂಡೋ ಹೆಣ್ಣೋ, ಅವರಲ್ಲಿ ಬಿಟ್ಟು ಬೇರೆಯವರಲ್ಲಿ ಮನಸ್ಸಿಲ್ಲದೇ ಇರತಕ್ಕಂಥವರು ಪರಮ ಬ್ರಹ್ಮಚಾರಿಗಳಾಗಿ ಸನ್ಯಾಸಿಗಳಂತೆ ಇರ್ತಾರೆ ಅಂತ ಹೇಳಿಬಿಟ್ಟಿದನು. ಇದನ್ನು ನಮ್ಮ ಶಾಸ್ತ್ರ ಪರಂಪರೆಯಲ್ಲಿ ಕಾಣ್ತೀವಿ. ಹೀಗೆ ಶಂಕರರು ಆ ಥರ ಮಾಡಿದ್ರು ಅಂತ ಕಥೆ. ಆದರೆ ವಾಸ್ತವ ಇದಲ್ಲ. ಶಂಕರರು ಪರಕಾಯ ಪ್ರವೇಶ ಮಾಡಿಯೂ ಇಲ್ಲ, ಮತ್ತು ಅದು ವಾಕ್ಯಾರ್ಥ ನಡೆದದ್ದು ಸರ್ವಶಾಸ್ತ್ರ ಪಾಂಡಿತ್ಯಕ್ಕೆ ಅಲ್ಲ, ಕರ್ಮ ಬ್ರಹ್ಮ ಇವುಗಳಲ್ಲಿ ಯಾವುದು ಮೇಲು ಅಂತ ತೋರ್ಪಡಿಸುವ ವಾದ. ಹಾಗಾಗಿ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಕೇಳುವಂತೆ ಇಲ್ಲ ಅಂತ ಒಂದೇ ಪಾಯಿಂಟಲ್ಲಿ ಉಭಯ ಭಾರತಿನ ಬಿಡಿಸಬೇಕಾಗಿತ್ತು ಶಂಕರರು. ಏನಂದರೆ ಕತೆ ಚೆನ್ನಾಗಿದೆ, ಆ ಕಥೆಯ ಪರಮಾರ್ಥ ಮತ್ತೂ ಚೆನ್ನಾಗಿದೆ. ಅಂದರೆ ಅದಕ್ಕೆ ಇನ್ನೊಂದು ಅರ್ಥ ಹೇಳೋದು ಕಷ್ಟಪಟ್ಟು ಶೀರ್ಷಾಸನ ಹಾಕೋದಲ್ಲ, ಸುಲಭ ಸರಳ ಅಂತ. ಕಾರಣ ಇಷ್ಟೇ, ಅದು ಓರಿಯೆಂಟೇಷನ್ನಲ್ಲಿ. ಒಮ್ಮೆ ನಾನು ಮಂಟಪರ ಜೊತೆಯಲ್ಲಿ ಏಕವ್ಯಕ್ತಿ ಯಕ್ಷಗಾನ ಅಂತ ಆರಂಭ ಮಾಡಿದ್ರೊಳಗೆ ಮೊದಲ ಪ್ರಯೋಗ ಭಾಮಿನಿ. ಆಗ ಒಂದು ಬಹಳ ರಣಮಡಿಯ ಮಠಾಧೀಶರ ಎದುರಿಗೆ ಮಾಡಬೇಕಾಯಿತು. ಆಗ ಅವರು ಮಠಾಧೀಶರು ಇದೆಲ್ಲ ಶೃಂಗಾರ ಅಲ್ಲವಾ ಅಂದರು. ಇಲ್ಲ, ಪೂರ್ಣವಾಗಿ ಭಕ್ತಿಯಲ್ಲಿರ್ತಕ್ಕಂಥದ್ದು, ಮಧುರ ಭಕ್ತಿ. ತಾವಂತೂ ಹೇಳಿ ಕೇಳಿ ಕೃಷ್ಣ ಭಕ್ತರು, ನೋಡಿ ಇಲ್ಲಿರುವುದೆಲ್ಲ ಅದೇ ಅಂತಂದೆ. ಮೊದಲೇ ವಾಸಕ ಸಜ್ಜಿಕೆ ಅಂತಂದರೆ ಭಕ್ತ ಭಗವಂತ ಬರಲಿ ಅಂತ ತನ್ನ ಮನೆಯನ್ನು ಮನವನ್ನು ಮತ್ತೊಂದನ್ನು ಎಲ್ಲ ಸಿದ್ಧ ಮಾಡ್ತಾ ಇರ್ತಕ್ಕಂಥ ರೀತಿ. ಅಭಿಸಾರಿಕೆ ಪ್ರಿಯನನ್ನು ಹೋಗಿ ಸೇರುವಂಥ ಬಗೆಯಲ್ಲಿ ಎನಗಿಲ್ಲ ಭಯಕಾರಣ ವಿಚಾರಣ ಜಗದಾಡಿಕೆ ಕೇಳಿ ಅಭಿಜಾತರಿಗೆ ಸೋಲೆ ಅಗಡಿಪ್ಪ ಮಳೆಗಾಳಿಗಳಿಗೆ ಅಂಜೆನು ಅಂತ ಹೋಗುವುದು ಅಂತಂದರೆ ಇನ್ಯಾವುದೂ ಅಲ್ಲ. ಯದಹರೇವ ವಿರಜೇತ್ ತದಹರೇವ ಪ್ರವ್ರಜೇತ್ ಅಂತ ಮನು ಹೇಳ್ತಾನೆ. ಎಂದು ವೈರಾಗ್ಯ ಬರ್ತದೋ ಅಂದು ಮನೆ ಬಿಡಬೇಕು ಅಂತ, ಎಲ್ಲವನ್ನು ಬಿಟ್ಟು ಹೋಗಬೇಕು ಅನ್ನುವಂತಹ ಆ ಉತ್ಕಟತೆ ಅಲ್ಲಿ ಕಾಣಿಸ್ತಕ್ಕಂಥದ್ದು. ಇನ್ನು ಸ್ವಾಧೀನ ಪಥಿಕ ಅಂತಂದರೆ ಏನೂ ಅಲ್ಲ, ಪರಮಾತ್ಮ ಭಕ್ತನಿಗೆ ದಾಸನಾಗಿ ಅವನು ಭಕ್ತ ಪರಾಧೀನನಾಗಿರ್ತಕ್ಕಂಥ ಸ್ಥಿತಿ ಅಂತ ವ್ಯಾಖ್ಯಾನ ಮಾಡಿಕೊಂಡು ಅದೇ ನೃತ್ಯ ಅದೇ ಶೃಂಗಾರ ಮಾಡಿಸಿದ್ದು. ಏನು ಚೆನ್ನಾಗಿದೆ, ಎಷ್ಟು ಸೊಗಸಾದ ವೈರಾಗ್ಯಶಾಲೀನವಾದಂಥ ಒಳ್ಳೆಯ ಸಾಧಕ ಸೋಪಾನ ಅಂತ ಸ್ವಾಮಿಗಳು ಮೆಚ್ಚಿಕೊಂಡ್ರು, ದೊಡ್ಡವರು ಮೆಚ್ಚಿಕೊಂಡ್ರು. ಅಂದರೆ ಇದಷ್ಟೇ ಓರಿಯೆಂಟೇಷನ್. ಚಿತ್ರ ಅದೇ, ಫ್ರೇಮ್ ಬೇರೆ.
ಸಿನಿಮಾ ಅದೇ, ಸಬ್ಟೈಟಲ್ ಬೇರೆ, ಈ ರೀತಿಯಾದಂಥದ್ದು. ಇನ್ನು ಅಮರಕ ಶತಕಕ್ಕೆ ಬರುವುದಿದ್ದರೆ ಅದು ಒಂದು ಶತಕವಾಗಿ ಏಕಕರ್ತೃಕವ, ಅನೇಕ ಕರ್ತೃಕವ, ನಿಜಕ್ಕೂ ಶತಕವ, ಅದರೊಳಗೆ ಎಷ್ಟು ಪದ್ಯ ಮೂಲತಃ ಇದ್ದಿರಬಹುದು ಅಂತ ಒಂದು ಸಹಸ್ರಕಕ್ಕೆ ಆಗುವಷ್ಟು ಚರ್ಚೆ ಮಾಡಿದ್ದಾರೆ. ಮೂಲತಃ ಅವೆಲ್ಲ ಶಾರ್ದೂಲ ಕ್ರೀಡಿತದ ಪದ್ಯಗಳು ಒಂದಿಷ್ಟು ಇದ್ದಿರಬೇಕು, ಒಂದು 30-40 ಇದ್ದಿರಬೇಕು, ಆಮೇಲೆ ಅದು ಬೆಳಕೊಂಡು ಬಂತು ಅಂತಲೂ ಹೇಳ್ತಾರೆ. ಏನೇ ಇರಲಿ, ನಮಗೆ ಇದಮಿತ್ತಮ್ ಅಂತ ಸೂಚಿ ಪ್ರಸಾರವಾಗಿ ಹೇಳೋದಕ್ಕೆ ಆಗೋಲ್ಲ. ಆದರೆ ತಾತ್ಪರ್ಯತಃ ನೋಡಿದರೆ ಇದು ಸಂಸ್ಕೃತದಲ್ಲಿ ಅತ್ಯಂತ ಪ್ರಬುದ್ಧತೆಯನ್ನು ಹೊಂದಿರುವ ಸಹಜವಾದ ಸಂಸ್ಕೃತದ ವಾಗ್ರೂಢಿ ಅಂಥದ್ದು, ದ ಇಡಿಮ್ಯಾಟಿಕ್ ನೇಚರ್ ಆಫ್ ಸಂಸ್ಕೃತ ಅಂತಿದೆಯಲ್ಲ, ಅದನ್ನು ಅರ್ಥ ಮಾಡಿಕೊಂಡ ಮಹಾಕವಿ ವಶ್ಯವಾಕ್ಕಾದವನು ಮತ್ತು ವಶ್ಯ ಭಾವನಾದವನು. ಬರೀ ಮಾತು ಮಾತ್ರ ಅವನಿಗೆ ವಶಂವದವಾಗಿಲ್ಲ, ಮನುಷ್ಯರ ಚಿತ್ತವೃತ್ತಿ ಸಮಸ್ತವೂ ಅವನ ವಶಂವದವಾಗಿದೆ. ಅಂಥವನು ಬರೆದಿರುವುದು ಅಂತ ಗೊತ್ತಾಗುತ್ತದೆ. ಮತ್ತು ಆತ ಹೆಣ್ಣಾಗಬಲ್ಲ, ಗಂಡಾಗಬಲ್ಲ, ನಾಯಕ ಆಗಬಲ್ಲ, ನಾಯಿಕೆ ಆಗಬಲ್ಲ, ಸಖಿ ಆಗಬಲ್ಲ, ಹೆಚ್ಚಾಗಿರುವುದು ನಾಯಿಕೆನೇ. ಹೆಣ್ಣಾಗದೆ ಕಲೆಗಾರ ಆಗೋದಕ್ಕೆ ಸಾಧ್ಯವಿಲ್ಲ. ಯಾವ ಕಲಾವಿದನೂ ಕೂಡ ಸ್ತ್ರೀತ್ವವನ್ನು ತನದಿಂದ ಅಂತರಂಗದಲ್ಲಿ ಇಟ್ಕೊಳ್ಳದಿದ್ದರೆ ಅಷ್ಟರ ಮಟ್ಟಿಗೆ ಅವನ ಕಲೆ ಒಂದು ರೀತಿ ಒರಟತನದಿಂದ ಕೂಡುತ್ತದೆ, ಮಾರ್ಧವ ಬರೋಲ್ಲ. ಕಲೆಯೇ ಮೂಲತಃ ಸ್ತ್ರೈಣವಾದದ್ದು, ಫೆಮಿನಿನ್. ಈ ದೃಷ್ಟಿಯಿಂದ ಕಂಡರೆ ಅಮರಕ ಶತಕದ ಕವಿ ಸ್ತ್ರೀಭಾವವನ್ನು ಅತ್ಯಂತ ಆಳದಕ್ಕೆ ಬಲ್ಲಂಥವನು ಅಂತ ಅನಿಸುತ್ತದೆ. ಮತ್ತು ಇಲ್ಲಿ ಯಾವುದೇ ಅಲಂಕಾರ ಕೋಲಾಹಲ ಇಲ್ಲ. ಪ್ರಾಸಾನುಪ್ರಾಸಗಳು ಕೋಲಾಹಲವಾಗಿ ಬರುವುದು, ಶಬ್ದಾಲಂಕಾರಗಳು ಅಥವಾ ವಿಚಿತ್ರವಾದ ಅತಿಶಯೋಕ್ತಿಗಳು, ಉತ್ಪ್ರೇಕ್ಷ್ಯಗಳು, ಅಪನ್ನುತಿಗಳು, ವ್ಯತಿರೇಕಗಳು ಅಥವಾ ಇನ್ನೂ ಜಟಿಲವಾದಂಥ ಕೃತಕಾಲಂಕಾರಗಳು ಎಷ್ಟೋ ಇವೆ, ಏಕಾವಳಿ, ಸಾರ ಮೊದಲಾದಂಥವೆಲ್ಲ. ಅಂಥದ್ದು ಯಾವುದೂ ಅಲ್ಲ. ಅಲಂಕಾರ ಏನು ಅಂತ ಹುಡುಕಿ ಸಾಯಬೇಕಲ್ಲಿ. ಆಮೇಲೆ ಏನೋ ಸೂಕ್ಷ್ಮ ಅಂತೆ, ಲೇಷ ಅಂತೆ, ವ್ಯಾಜೋಕ್ತಿ ಅಂತೋ ಜಾತಿ ಅಂತಲೋ ಯಾವುದೋ ಹೇಳ್ತಾರೆ. ಅದು ಬಹಳ ಕಷ್ಟಪಟ್ಟು ಹುಡುಕಿ ಹೇಳ್ತಕ್ಕಂಥದ್ದು. ಅದು ಒಳ್ಳೆ ದೋಸೆಯಲ್ಲಿ ಅಕ್ಕಿಯನ್ನು ಹುಡುಕದಂತೆ, ಅಕ್ಕಿ ಕಾಳಾಗಿ ಸಿಗುವುದೇ ಇಲ್ಲವಲ್ಲ. ಆ ರೀತಿಯಲ್ಲಿ ಅಲಂಕಾರ ಅದರ ಅಂತರಂಗ ಪರಿಪಾಕದ ರಸವಾಗಿ ಮಾರ್ಪಟ್ಟಿದೆ. ಮತ್ತು ಒಂದೊಂದು ಬಿಡಿಮುತ್ತು, ಮುಕ್ತಕ, ಪೂರ್ವಾಪರ ವ್ಯಾಖ್ಯಾನ ನಿರಪೇಕ್ಷವಾದದ್ದು, ಆ ರೀತಿಯಲ್ಲಿರುವಂಥದ್ದು. ಇದು ನೋಡಿದ್ರೆ ಆ ಒಂದು ಅಭಿಜಾತ ಸಂಸ್ಕೃತಿಯ, ಕ್ಲಾಸಿಕಲ್ ಇಯರ್ ಆಫ್ ಇಂಡಿಯಾ ಅಂತೀವಲ್ಲ, ಆ ಭಾರತೀಯ ಸಂಸ್ಕೃತಿಯ ಸೌಂದರ್ಯವನ್ನು, ಸೌಶೀಲ್ಯವನ್ನು, ನಯ ನಾಗರಿಕತೆಯನ್ನು ಎಲ್ಲವನ್ನ ಕಾಣ್ತೀವಿ. ಕಾಳಿದಾಸ ಇದನ್ನು ಬರೆಯೋದಕ್ಕೆ ಆಸೆಪಟ್ಟು ನನಗಾಗಲಿಲ್ಲ ಅಂತ ಕರುಬಬಹುದಾದ ರೀತಿಯ ಪದ್ಯಗಳು ಇಲ್ಲಿವೆ. ಜಯದೇವ ಇಂಥದ್ದು ನನಗೆ ಕಣ್ಣೆದುರಿಗಿದ್ದರೂ ಬರೆಯೋಕ್ಕಾಗಲಿಲ್ವಲ್ಲ ಅಂತ ಸಂಕಟ ಪಟ್ಟುಕೊಳ್ಳುವಂಥ ರಚನೆ ಉಂಟು. ಇದಕ್ಕೆ ಪೂರ್ವಪೀಠಿಕೆಯಾಗಿ ನಾವು ನೋಡಬಹುದಾದದ್ದು ಪ್ರಾಕೃತ ಕಾವ್ಯ ಹಾಲ ಮಹಾರಾಜ ಸಂಗ್ರಹ ಮಾಡಿಕೊಟ್ಟ ಗಾಹಾ ಕೋಸ ಅಥವಾ ಗಾಥಾ ಸಪ್ತಶತಿ ಅಂತ ಹೆಸರಾದ ಅಜರಾಮರವಾದ ಕಾವ್ಯದ ಕೆಲವು ಭಾಗಗಳು. ಆದರೆ ಇಲ್ಲಿ ಇನ್ನೂ ನಯ ನಾಗರಿಕತೆ ಹೆಚ್ಚಾಗಿದೆ. ಇಲ್ಲಿ ಸಾಮಾನ್ಯ ನಮ್ಮ ಅಷ್ಟನಾಯಿಕೆಯರಿಗೆ ಎಲ್ಲರೂ ಉದಾಹರಣೆ ಸಿಕ್ಕಿಬಿಡ್ತಾರೆ, ಎಲ್ಲ ಉದಾಹರಣೆಗಳು. ನಾಯಿಕೆಯರು ಸ್ವೀಯ, ಪರಕೀಯ ಅಂತ ಸಾಧಾರಣ ಅಂತ 3 ಬಗೆ. ಆದರೆ ಇಲ್ಲಿ ಪ್ರಾಯಿಕವಾಗಿ ಎಲ್ಲರೂ ಕೂಡ ಸ್ವೀಯರು. ಅಂದರೆ ಇಟ್ ಈಸ್ ಡೀಲಿಂಗ್ ವಿತ್ ಲವ್ ಆಫ್ ಮ್ಯಾರೇಜ್ ಆ್ಯಂಡ್ ಮ್ಯಾರಿಟಲ್ ಲವ್. ಇದು ಬಹಳ ಗಮನಿಸಬೇಕಾದದ್ದು. ಇಲ್ಲಿ ಯಾವುದೇ ಕಾರಣಕ್ಕೂ ಸಾಧಾರಣ ವೇಶ್ಯೆ ಬರೋದಿಲ್ಲ, ಪರಕೀಯ ಬೇರೊಬ್ಬ ಹೆಣ್ಣು ಅಂತ ಬರೋದಿಲ್ಲ. ಬರುವುದೆಲ್ಲ ಗಂಡ ಹೆಂಡತೀರೆ, ಹೊಸದಾಗಿ ಮದುವೆ ಆಗಿದ್ದಾರೆ, ಹೆಚ್ಚೆಂದರೆ ಅದು. ಅಲ್ಲಿ ಬರ್ತಕ್ಕಂಥ ಇರುಸು ಮುರುಸುಗಳು ಈ ಥರದ್ದು, ಅಥವಾ ಮದುವೆಗೆ ನಿಶ್ಚಯವಾಗಿದೆ, ಕೋರ್ಟ್ಶಿಪ್ ಅಂತಾರಲ್ಲ ಆ ಕಾಲದ್ದು. ಹೀಗೆ ಒಂದು ಗಂಡು ಒಂದು ಹೆಣ್ಣು ಹೇಗೋ ಏನೋ ಸೇರಿಕೊಂಡು ಅಂತ ನರಸಿಂಹಸ್ವಾಮಿಯವರು ಹೇಳ್ತಾರಲ್ಲ, ಆ ರೀತಿಯಾಗಿರ್ತಕ್ಕಂಥದ್ದು. ಇಲ್ಲಿ ಮತ್ತೆ ಪ್ರತಿ ಪದ್ಯವೂ ಕವಿಯ ಮಾತಲ್ಲ, ಕಲಾವಿದನ ಮಾತಲ್ಲ, ಪಾತ್ರಗಳ ಮಾತು. ಅಂದರೆ ಕವಿನಿಬದ್ಧ ಪ್ರೌಢೋಕ್ತಿ ಅಂತಾರೆ, ಇನ್ನೊಬ್ಬರ ಬಾಯಿಂದ ಹೇಳಿಸಿರೋದು, ಅದರಿಂದ ಆಕರ್ಷಣೆ ಹೆಚ್ಚು. ಗಾಥಾ ಸಪ್ತಶತಿಯೂ ಹಾಗೆ. ತಮಿಳಿನಲ್ಲಿ ಯಾವ ಒಂದು ಅಘಮ್ ಅಂತ ಒಂದು ಕಾವ್ಯ ಪ್ರಕಾರ ಉಂಟು, ಶೃಂಗಾರ ಕಾವ್ಯ ಪ್ರಕಾರ. ಅಘನಾನೂರು, ನಟ್ರಿಣೈ, ನರಿಣೈ, ಕರುತ್ತೊಗೈ, ಕಲಿತ್ತೊಗೈ, ಈ ರೀತಿಯಾದ ಕಾವ್ಯಗಳು ಹಾಗೆ ಇರ್ತಕ್ಕಂಥದ್ದು. ಮತ್ತು ಇದರ ಸ್ಫೂರ್ತಿಯಿಂದ ಮುಂದೆ ಅಸಂಖ್ಯವಾದ ಶೃಂಗಾರ ಶ್ಲೋಕಗಳು ರಾಶಿ ರಾಶಿ ಬಂದವು. ಅವೆಲ್ಲ ಅಮರಕ ಪ್ರಸಾದದಿಂದ ಬಂದಂಥವೆ ಅಂತ ಅನ್ನಬಹುದು. ಹೇಗೆ ವೈರಾಗ್ಯ ಶತಕಕ್ಕೆ ಪರಮೋಚ್ಚವಾದ ಆದರ್ಶ ಭರ್ತೃಹರಿಯೋ, ನೀತಿ ಪದ್ಯಗಳಿಗೆ ಸುಂದರ ಪಾಂಡ್ಯ ಹೇಗೆ ಪರಮಾದರ್ಶವೋ, ಅನ್ಯೋಕ್ತಿಗಳಿಗೆ ಭಲ್ಲಟ ಹೇಗೆ ಪರಮಾದರ್ಶವೋ, ಗೀತಕಾವ್ಯಗಳಿಗೆ ಜಯದೇವ ಹೇಗೋ, ಸಂದೇಶ ಕಾವ್ಯಗಳಿಗೆ
ಕಾಳಿದಾಸ ಹೇಗೋ ಅದೇ ರೀತಿಯಲ್ಲಿಯೇ ಅಮರುಕ ಅಂತಂದರೆ ಒಂದು ಸ್ವಲ್ಪವೂ ಅತಿಶಯವಲ್ಲ. ಆನಂದವರ್ಧನಾದಿಗಳು ಯಾವ ಮಟ್ಟಕ್ಕೆ ಹೋಗಿ ಇದನ್ನು ಕೊಂಡಾಡ್ತಾರೆ ಅಂತಂದರೆ, ಮಹಾವಿಮರ್ಶಕ ಅಗ್ರೇಸರ ಆತ, ಜಗತ್ತೇ ಕಂಡಂಥ ಅತ್ಯುನ್ನತನಾದ ಕಲಾಮೀಮಾಂಸಕ ಅಂದರೆ ಆನಂದವರ್ಧನಾಚಾರ್ಯ. ಆತ ಹೇಳ್ತಾನೆ, ಸಂತಿ ಪ್ರಬಂಧಾಯಮಾನಾಹ ಅಂತ, ಒಂದೊಂದು ಪದ್ಯವೂ ಒಂದೊಂದು ದೊಡ್ಡ ಕಾವ್ಯವಾಗಿ ಬರ್ತದೆ ಅಂತ. ಅಮರುಕ ಕವಿಯೇ ರೇಖ ಶ್ಲೋಕ ಪ್ರಬಂಧ ಶತಾಯತೆ ಅಂತ. ಅಮರುಕನ ಒಂದೊಂದು ಪದ್ಯ 100 ಕಾವ್ಯಗಳಿಗೆ ಸಮಾನ ಅಂತ ಈ ರೀತಿಯಾಗಿ ಪರಂಪರೆ ಗೌರವ ಸಲ್ಲಿಸ್ತಾ ಬಂದಿದೆ. ಮುಂದೆ ದೇಶ ಭಾಷೆಗಳಲ್ಲಿ ಕೂಡ ಇದನ್ನು ನಾವು ಕಾಣ್ತೀವಿ. ಇರಲಿ, ಈಗ ನಾವು ಇಲ್ಲಿಯ ಪಾತ್ರಗಳೇ ಹೇಳ್ತಕ್ಕಂಥದ್ದು ಅಂತ ಬಂದರೆ, ಬಹುಪಾಲು ನಾಯಿಕೆ ಹೇಳ್ತಕ್ಕಂಥದ್ದು ನಾಯಿಕೋಕ್ತಿ, ಕೆಲವೊಂದು ಸಖ್ಯುಕ್ತಿ ಸಖಿ ಹೇಳ್ತಕ್ಕಂಥದ್ದು, ಇನ್ನು ಕೆಲವು ದೂತಿ, ಅವಳು ಸಖಿಯ ಒಂದು ವಿಭಾಗವೇ, ಅವಳು ಹೇಳ್ತಕ್ಕಂಥದ್ದು ದೂತ್ಯುಕ್ತಿ, ಮತ್ತು ಕೆಲವು ನಾಯಕೋಕ್ತಿ. ಹೀಗೆ 4-5 ಪ್ರಕಾರಗಳಲ್ಲಿ ಬರ್ತವೆ. ಆಮೇಲೆ ಇಲ್ಲೆಲ್ಲ ಬರ್ತಕ್ಕಂಥ ಒಂದು ನೆರಟಾಲಜಿ ಅಂತೀವಿ, ಕಥನ ಕ್ರಮ ಹೇಗೆ ಅಂದರೆ ಮಾನಕಥನ, ಮನ್ಯುಕಥನ, ಪ್ರವಾಸ ಕಥನ, ಭೋಗ ಕಥನ, ವಿಯೋಗ ಕಥನ ಅಂತ. ಮಾನಕಥನ ಅಂದರೆ ಬಿಂಕ ಮಾಡಿ ನಷ್ಟ ಮಾಡಿಕೊಂಡಂಥವಳ ಸ್ಥಿತಿ. ಮನ್ಯುಕಥನ ಅಂದರೆ ಕೋಪ ಮಾಡಿಕೊಂಡವಳ ಸ್ಥಿತಿ. ಭೋಗಕಥನ ಅಂದರೆ ಸುಖದ ನಿರೂಪಣೆ. ಮತ್ತು ವಿಯೋಗ ಕಥನ ಅಂದರೆ ವಿಯೋಗದಲ್ಲಿ ವಿಪ್ರಲಂಭದಲ್ಲಿ ಸಂಕಟಪಟ್ಟದ್ದು. ಪ್ರವಾಸ ಕಥನ ಅದು ವಿಪ್ರಲಂಭದ್ದೇ ಮತ್ತೊಂದು ಬಗೆ. ಮತ್ತು ಮಾನಾನಂತರ ಕಥನ ಅಂತಲೂ ಒಂದುಂಟು. ಅಭಿಮಾನ ಮಾಡಿ ಕಡೆಗೆ ಪ್ರಯೋಜನವಿಲ್ಲ ಅಂತ ಕೈಯೆತ್ತಿ, ಇಲ್ಲ ನಾನು ಸೋತೆ ಹೇಗಿದ್ದರೂ ಸರಿ ಅಂತ ಅಂದುಕೊಳ್ತಕ್ಕಂಥದ್ದು ಕಲಹಾಂತರಿತ ಸ್ಥಿತಿ. ಈ ರೀತಿಯಾದ ಹಲವು ವಿಷಯಗಳನ್ನು ನಾವು ನೋಡ್ತೀವಿ. ಇನ್ನು ನಾಯಕ ದಕ್ಷಿಣ, ಸೌಜನ್ಯ ಪರನಾದವನು, ಅನುಕೂಲ, ತುಂಬ ಹೊಂದಿಕೆ ಇರತಕ್ಕಂಥವನು, ಕೆಲವೊಮ್ಮೆ ದೃಷ್ಟ ಅಂದರೆ ತುಂಬ ಮಿಸ್ಚಿವಸ್ ಆದವನು, ಶಠ ಅರಗೆಂಟಾದವನು, ಈ ರೀತಿಯಾದ ಹಲವು ಬಗೆಯಲ್ಲಿ ಕಾಣಿಸ್ತಾರೆ. ನಾಯಕೆ ಸ್ವೀಯೆ, ನಿರಪವಾದವಾಗಿ ಸ್ವೀಯೆ. ಇನ್ನು ಅವಳು ಮುಗ್ಧೆ ಆಗಿರ್ತಾಳೆ ಕೆಲವೊಮ್ಮೆ, ಇನ್ನು ಕೆಲವೊಮ್ಮೆ ಪ್ರಗಲ್ಭೆ ಪ್ರೌಢೆ ಆಗಿರ್ತಾಳೆ, ಇನ್ನು ಕೆಲವೊಮ್ಮೆ ಅವಳು ಸ್ವಾಧೀನ ಪತಿಕೆ, ಮತ್ತು ಕೆಲವೊಮ್ಮೆ ಪ್ರೋಷಿತ ಪತಿಕೆ, ಊರಿಗೆ ಗಂಡ ಹೋದಾಗ ಇರತಕ್ಕಂಥ ಸ್ಥಿತಿ, ಮತ್ತೊಮ್ಮೆ ಕಲಹಾಂತರಿತೆ ಜಗಳ ಆಡಿ ಸಂಕಟ ಪಡುವವಳು, ಇನ್ನು ಕೆಲವೊಮ್ಮೆ ಖಂಡಿತೆ ಚೆನ್ನಾಗಿ ದಬಾಯಿಸಿ ಕ್ಲಾಸ್ ತೊಗೊಳ್ತಕ್ಕಂಥವಳು, ಮತ್ತು ವಾಸಕ ಸಜ್ಜಿಕೆ ಅವನಿಗಾಗಿ ಸ್ವಾಗತಕ್ಕೆ ಸಜ್ಜು ಮಾಡಿಕೊಳ್ತಕ್ಕಂಥವಳು, ಅವನನ್ನೇ ಹುಡುಕಿಕೊಂಡು ಹೊರಟಂಥವಳು ಅಭಿಸಾರಿಕೆ. ಈ ರೀತಿಯಾದದ್ದನ್ನು ನಾವು ನೋಡ್ತೀವಿ. ಕೆಲವೊಮ್ಮೆ ಅವಳು ಧೈರ್ಯವತಿ ಧೀರೆ, ಇನ್ನು ಕೆಲವೊಮ್ಮೆ ಧೈರ್ಯ ಇಲ್ಲ ಅವಳಿಗೆ ಭಯ ಅಧೀರೆ, ಮತ್ತು ಇನ್ನು ಕೆಲವೊಮ್ಮೆ ಅವಳು ಪ್ರಗಲ್ಭೆ ತುಂಬ ತುಂಬ ಡಾಮಿನೇಟಿಂಗ್ ಅಂತ. ಹೀಗೆ ಅನೇಕ ಪ್ರಕಾರ ಉಂಟು. ನಾವು ನಾಟ್ಯಶಾಸ್ತ್ರದಲ್ಲಿ ಯಾವ್ಯಾವ ನಾಯಿಕಾ ಪ್ರಭೇದಗಳನ್ನು ಕಾಣ್ತೀವಿ ಅದೆಲ್ಲ ಇಲ್ಲಿ ಸಿಗುತ್ತದೆ. ಇದರ ಒಂದು ಅತ್ಯದ್ಭುತವಾದ ಬೆಳವಣಿಗೆಯನ್ನು ನಾವು ಮುಂದೆ ಪದಕವಿತೆಗಳಲ್ಲಿ ಕಾಣ್ತೀವಿ. ಕ್ಷೇತ್ರಯ್ಯ ಪದಕವಿತಾ ಸಾರ್ವಭೌಮ ಅಂತ ಹೆಸರಾದವನು, ಅವನ ಪದಕವಿತೆಗಳಲ್ಲಿ ಒಂದೊಂದರೊಳಗೂ ಅಮರುಕನ ನಿದರ್ಶನಗಳನ್ನು ನೋಡ್ತೀವಿ. ಮುಂದೆ ಭಾನುದತ್ತ ರಸಮಂಜರಿ ಅಂತ ಗ್ರಂಥ ಬರೆದು ಎಲ್ಲ ನಾಯಿಕೆಯರನ್ನು ಚಿತ್ರಿಸೋದಕ್ಕೆ ಹೋಗ್ತಾನೆ. ಅದೆಲ್ಲ ಸೇರಿಸಿದ್ರೆ ಸುಮಾರು 64,000 ಚಿಲ್ಲರೆ ನಾಯಿಕಾ ಪ್ರಕಾರಗಳಾಗುತ್ತವೆ. ಅದನ್ನು ರೆಡ್ಯೂಸ್ ಮಾಡಿ 368 ಪ್ರಕಾರ ಅಂತ ಮಾಡುವುದು, ಅದನ್ನು ವಿಸ್ತಾರವಾಗಿ ಚಿತ್ರಿಸ್ತಾರೆ. ಅದಕ್ಕೆಲ್ಲಕ್ಕೂ ದೃಷ್ಟಾಂತ ಕಾಣಿಸುತ್ತದೆ. ಹಿಂದಿಯಲ್ಲಿ ಬಿಹಾರಿ ಕವಿ ಮಾಡಿದ್ದಿರ್ಬೋದು, ಅಥವಾ ಹಿಂದೂಸ್ತಾನಿ ಬಂದಿಷ್ಗಳು ಸಂಗೀತದಲ್ಲಿ ಬರ್ತಕ್ಕಂಥವು ಯಾವುದುಂಟು, ಚೀಸ್ ಅಂತಲೂ ಹೇಳ್ತಾರಲ್ಲ, ಆ ಸಾಹಿತ್ಯದಲ್ಲಿ ಕಾಣಸಿಗುವಂಥವು. ತಮಿಳಿನ ಕಾವ್ಯಗಳ ಬಗ್ಗೆಯೇ ನಾನು ಹೇಳಿದ್ದೀನಿ. ಇನ್ನು ಕನ್ನಡದಲ್ಲಿ ನರಸಿಂಹಸ್ವಾಮಿ ಅಂಥವರ ಕಾವ್ಯ ರಚನೆಗಳಲ್ಲಿ ನೋಡುವಂಥದ್ದು, ಹೀಗೆ ಎಲ್ಲೆಲ್ಲಿಯೂ ನಮಗೆ ಕಾಣಿಸುತ್ತದೆ. ಇನ್ನು ಉರ್ದೂನಲ್ಲಂತೂ ಅನೇಕ ಗಜಲ್ಗಳಲ್ಲೆಲ್ಲ ನಾವು ಈ ನಾಯಕಿಯರನ್ನೇ ಕಾಣ್ತೀವಿ. ಇದು ವಿಶ್ವಜನೀನವಾದದ್ದು, ಯೂನಿವರ್ಸಲ್. ಹಾಗಾಗಿ ಕಾಣಲಿಲ್ಲ ಅಂದರೆ ಆಶ್ಚರ್ಯವೇ ಹೊರತು ಕಂಡರೆ ಅಲ್ಲ. ಇದರ ಒಂದು ಸ್ವಾರಸ್ಯ ಬಹುಮುಖಿಯ ಆದದ್ದು. ಸಂಕೋಚ ಇಲ್ಲದೆ ಸಂತೋಷಪಟ್ಟು ಕೇಳಿ. ಯಾಕೆಂದರೆ ಡಿ.ವಿ. ಜಿಯವರು ಹೇಳ್ತಾರೆ, ಮಲ್ಲಿಗೆಯ ತೋಟದಲ್ಲಿ ನಿಂತಾಗ ಧಾರಾಳವಾಗಿ ಉಸಿರಾಡಿ ಅಂತ ಹೇಳುವ ಸ್ಥಿತಿ ಬರಬಾರದು ಅಂತ. ಯಾರಿಗೇನು ಪಾಪ ಬರೋಲ್ಲ, ಮೈಲಿಗೆ ಆಗೋಲ್ಲ, ಇದ್ದ ಪಾಪ ಹೋಗುತ್ತದೆ, ಗಿದ್ದ ಮೈಲಿಗೆ ನೀಗುತ್ತದೆ, ಅದನ್ನು ನೋಡಬಹುದು. ಇದಕ್ಕೆ 3 ವ್ಯಾಖ್ಯಾನಗಳು ಕೂಡ ಪರಂಪರೆಯಿಂದ ಬಂದಿವೆ. ದಾಕ್ಷಿಣಾತ್ಯ ಪರಂಪರೆಯ ವ್ಯಾಖ್ಯಾನವಾಗಿ ನಾವು ನೋಡ್ತಕ್ಕಂಥದ್ದು ವೇಮಭೂಪಾಲನ ಒಂದು ವ್ಯಾಖ್ಯಾನ, ಮತ್ತು ಪಶ್ಚಿಮ ಮತ್ತು ಉತ್ತರ ಭಾರತಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಮತ್ತೊಂದು ಪ್ರಕಾರದ ವ್ಯಾಖ್ಯಾನ. ಅದು ಅರ್ಜುನ ವರ್ಮದೇವ ಅಂತ ಅವನು ಬರೆದಿರ್ತಕ್ಕಂಥದ್ದು.
ತುಂಬ ಪ್ರೌಢವಾಗಿ ಬರೆದಿರುವ ವ್ಯಾಖ್ಯಾನಗಳಲ್ಲಿ ಅದು ಒಂದು. ಅವನಿಗಂತೂ ಇಲ್ಲಿಯ ಒಂದು ಪದ್ಯಗಳಲ್ಲಿ ಯಾರಾದರೂ ಪ್ರಕ್ಷೇಪ ಮಾಡಿದ್ರೆ ತುಂಬ ಕೋಪ ಬಂದು ಬಾಯಿಗೆ ಬಂದಂಗೆ ಬೈದು ಬಿಡ್ತಾನೆ. ಇಂಥ ಮಹಾಕೃತಿಯಲ್ಲಿ ಪ್ರಕ್ಷೇಪಗಳನ್ನು ಮಾಡ್ತಾರಲ್ಲ ಪಾಪಿಗಳು ಅನ್ನುವಂಥ ರೀತಿಯ ಮಾತುಗಳನ್ನು ಅವನೆಲ್ಲ ಆಡ್ತಾನೆ. ಮತ್ತು ಬಂಗಾಳದ ಕಡೆಯ ಒಂದು ಪಾಠಕ್ರಮವೂ ಕೂಡ ಇದೆ. ಆ ಬಂಗಾಳದಲ್ಲಿ ಬಂದಂತಹ ಪಾಠಕ್ರಮದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಒಂದೊಂದಕ್ಕೂ ಪಾಠಕ್ರಮದಲ್ಲಿ ವ್ಯತ್ಯಾಸ ಇರುವುದನ್ನು ನಾವು ನೋಡ್ತೀವಿ. ರವಿಚಂದ್ರ ಅಂತಕ್ಕಂಥವನು ಬಂಗಾಳಿ ಪಾಠದ ವ್ಯಾಖ್ಯಾನವನ್ನು ಮಾಡಿದವನು. ಮತ್ತು ನಾನು ಮೊದಲೇ ಹೇಳಿದಂತೆ ಅರ್ಜುನ ವರ್ಮದೇವ ಅವನು ಪಶ್ಚಿಮ ದೇಶದವನು, ಮತ್ತು ವೇಮಭೂಪಾಲ ಆಂಧ್ರ ದೇಶದವನು, ಅವನು ದಕ್ಷಿಣದ್ದು. ಇದಲ್ಲದೆ ಎಲ್ಲ ಸೇರಿಕೊಂಡಂಥ ಒಂದು ಪಾಠವೂ ಇದೆ. ಕೆಲವರು ಅದನ್ನು ಉತ್ತರಾಹ ಪಾಠ ಅಂತಲೂ ಕರೀತಾರೆ. ಸ್ವಲ್ಪ ಮಟ್ಟಿಗೆ ಅರ್ಜುನ ವರ್ಮದೇವನಿಗೆ ನಿಕಟವಾಗಿ ಬರುವಂಥದ್ದು ಅಂತ. ಒಟ್ಟಿನಲ್ಲಿ ಎಲ್ಲ ಕಾಲದ ಆಲಂಕಾರಿಕರು ಸುಮಾರು 1500 ವರ್ಷಗಳಿಂದ ಕೊಂಡಾಡಿಕೊಂಡು ಬಂದಿರುವಂಥ ಕೃತಿ. ಒಂದು ಕೃತಿ 1500ಕ್ಕೂ ಹೆಚ್ಚು ವರ್ಷಗಳಿಂದ, ಅಂದರೆ 1.5 ಸಹಸ್ರಾಬ್ದದಿಂದಗಳು ಏಕಕಂಠದಿಂದ ಸಾಹಿತ್ಯ ಪ್ರಪಂಚದಲ್ಲಿ ಮೆಚ್ಚುಗೆಯನ್ನು ಪಡೀತಾ ಬಂದಿರಬೇಕು ಅಂದರೆ ಅದರ ಸತ್ವವನ್ನು ನಾವು ಪ್ರಮಾಣೀಕರಿಸಬೇಕಾಗಿಲ್ಲ. ನಮ್ಮ ಆಯುಷ್ಯವೇ 100 ಇಲ್ಲ 50. ಇನ್ನು ಹಾಗಿರುವಾಗ 1500 ವರ್ಷಗಳ ಬಗ್ಗೆ ನಾವು ಹೇಳೋದೆಂಥದ್ದು. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಅಮೃತಶತಕ ಒಂದು ಕಾಲದಲ್ಲಿ ರಂಗಸ್ಥಳದಲ್ಲಿ ತುಂಬ ಜನಪ್ರಿಯವಾಗಿತ್ತು. ನರ್ತನ ರಂಗಸ್ಥಳದಲ್ಲಿ ವಿಶೇಷತಃ ಮೈಸೂರು ಶೈಲಿಯ ತಾಪೆ ಕುಣಿತ ಅಂತ ಏನಿದೆ ಅಲ್ಲಿ ತುಂಬ ಮಾಡ್ತಾಯಿದ್ರು. ದುರ್ದೈವ ಈಚೆಗೆ ಅಭಿನಯ ಅನ್ನೋದೇ ಹಿಂದೆ ಹೋಗಿ ಬರೀ ಎಗರಬಿದ್ದು ಕುಣಿಯುವಂಥದ್ದು, ಆ ವರ್ಣವಂತೆ, ಶಬ್ದ ಅಂತೆ, ದರು ಅಂತೆ, ತಿಲ್ಲಾನ ಅಂತೆ ಅಂತ ಪ್ರಾಣ ತೆಗೆದು ಬಿಡ್ತಾರೆ. ಬರೀ ಜತಿಗಳನ್ನು ಹಾಕಿ 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 ಕೊಂದು ಬಿಡ್ತಾರೆ. ಯಾರೋ ಇತ್ಯಾಶ್ರಮಗಳ ಪ್ರಭಾವ ನರ್ತನದ ಮೇಲೆ ಜಾಸ್ತಿಯಾಗಿ ಯತಿ ಜತಿ ಒಂದೇ ತಾನೆ ಬಂದು ಕೋಲಾಹಲ ಮಾಡಿದೆ. ರಸವಿಲ್ಲದ ಅಂಗಚಲನೆ ಯಮಯಾತನೆ. ಈ ಅಮೃತಶತಕದ ಪದ್ಯಗಳನ್ನು ಮುಂಚೆ ತುಂಬ ಅಭಿನಯಿಸ್ತಾ ಇದ್ದರು. ರಾಸಿಕ್ಯಕ್ಕೆ ದೊಡ್ಡ ನಿದರ್ಶನ ಅಂತಿದ್ದರು. ಎಲ್ಲಿವರೆಗೆ ಅಂದರೆ ಮನೆಗೆ ಅತಿಥಿಗಳು ಅಭ್ಯಾಗತರು ಬಂದರೆ ಅನುಕೂಲವಂತರು ಹಲವು ದಿವಸ ಅವ್ರನ್ನ ಇಟ್ಟುಕೊಂಡು ಬೀಳ್ಗೊಡಬೇಕಾದರೆ ಅಮೃತಶತಕವನ್ನು ಅಭಿನಯ ಮಾಡಿಸಿ ತೋರಿಸ್ಬಲ್ಲಂಥ ನರ್ತಕಿಯರ ಕೈನಲ್ಲಿ ಕಾರ್ಯಕ್ರಮ ಇಡಿಸಿ ಮತ್ತೆ ಕಳಿಸ್ಕೊಡ್ತಾ ಇದ್ರಂತೆ. ಇದು ಆತಿಥ್ಯದ ಒಂದು ಅನಿವಾರ್ಯ ಅಂಗವೂ ಆಗಿತ್ತು ಅಂತ ಗೊತ್ತಾಗುತ್ತದೆ. ಡಿ ವಿ ಜಿ ಅಂಥವರೆಲ್ಲ ತುಂಬ ಮೆಚ್ಚಿಕೊಳ್ತಾ ಇದ್ದಂತು ಈ ಪ್ರಕಾರ. ಈಗ ಆ ಕೃತಿಯ ಮಂಗಳ ಶ್ಲೋಕ ತುಂಬ ಚೆನ್ನಾಗಿದೆ ನೋಡಿ. ಜಾಕೃಷ್ಟಿಬದ್ಧ ಕಟಕಾಮುಖ ಪಾಣಿ ಪಾಣಿಪೃಷ್ಠ ಪ್ರೇಂಖನ್ನಕಂಶುಚಯ ಸಂವಲಿತೋಂಬಿಕಾಯಾ ತ್ವಾಂಪಾತು ಮಂಜರಿತ ಪಲ್ಲವ ಕರ್ಣಪೂರ ಲೋಭ ಭ್ರಮರ ವಿಭ್ರಮಭೃತ್ ಕಟಾಕ್ಷ. ಈ ಪದ್ಯದಲ್ಲೇ ಅವನು ಚಮತ್ಕಾರ ಮಾಡೋಕ್ಕೆ ಹೋಗೋದು ಅಲಂಕಾರದ್ದು, ಮತ್ತೆ ಎಲ್ಲೂ ಮಾಡೋಲ್ಲ. ಪಾರ್ವತಿ ವಿಲಾಸದಿಂದ ಬಾಣ ಬಿಡೋಕ್ಕೆ ಹೊರಟಿದ್ದಾಳೆ. ಕೈಯಲ್ಲಿ ಬಿಲ್ಲು ಹಿಡಿದು ಬಲಗೈಯಲ್ಲಿ ಬಾಣವನ್ನು ಎಳೆದಿದ್ದಾಳೆ. ಎಡಗೈಯಲ್ಲಿ ಮುಷ್ಟಿಹಸ್ತ ಶಿಖರಹಸ್ತದಲ್ಲಿ ಬಿಲ್ಲನ್ನು ಹಿಡಿದು ಎಡಗೈಯಲ್ಲಿ ಕಟಕಾಮುಖ ಹಸ್ತದಿಂದ ಬಾಣವನ್ನು ಎಳೆದಿದ್ದಾಳೆ. ಹೀಗೆ ಎಳೆದು ಆಕರ್ಣಾಂತವಾಗಿ ಕಿವಿಯವರೆಗೆ ಬಾಣವನ್ನು ಎಳೆದಿದ್ದಾಳೆ. ಎಳೆದಾಗ ಆ ಕೈಯ ಉಗುರುಗಳ ಕಾಂತಿ ಕಿವಿಗೆ ಅಲಂಕಾರವಾಗಿ ಮಾಡಿಕೊಂಡಂಥ ತಮಾಲ ಪತ್ರ ಪಲ್ಲವಗಳು, ಅಂದರೆ ಹೊಂಗೆಯ ಚಿಗುರುಗಳು ಅವುಗಳ ಹತ್ತಿರಕ್ಕೆ ಬಂದಿದೆ. ಬಂದಾಗ ಆ ಕೈ ಉಗುರುಗಳ ಕಾಂತಿ ಕಂಡು ಕಣ್ಣೆಂಬ ದುಂಬಿ ಈ ತಮಾಲ ಪತ್ರಗಳು ಹೂ ಬಿಟ್ಟವಿಯಾ ಅನ್ನುವಂತೆ ಆ ಕಡೆಗೆ ಬಂದುವು. ಹಾಗೆ ಕಣ್ಣು ಕಿವಿಯ ಕಡೆಗೆ ಓರೆನ ನೋಟ ಬೀರಿತು. ಹಾಗೆ ಬೀರಿತು ಹೇಗೆ ಕಾಣಿಸ್ತು ಅಂದರೆ ಕಣ್ಣೆಂಬ ದುಂಬಿ ಕೈ ಉಗುರುಗಳ ಕಾಂತಿ ಅನ್ನುವ ಹೂಗುಚ್ಛದ ಕಡೆಗೆ ಹೋಯ್ತಾ ಅನ್ನುವಂತೆ ಕಾಣಿಸ್ತು. ಹೀಗಿರುವ ಆ ಅಂಬಿಕೆಯ ಒಂದು ಧನುರ್ವಿಲಾಸ ನಮ್ಮನ್ನು ಕಾಪಾಡಲಿ ಅಂತಂತಾನೆ. ಅಂದರೆ ಆ ಕಡೆಗಣ್ಣು ನೋಟ, ದುಂಬಿ ಅಂತ ಕಡೆಗಣ್ಣಿನ ನೋಟ, ಆ ವಿಲಾಸ ನಮ್ಮನ್ನು ಕಾಪಾಡಲಿ ಅಂತ. ಜಗನ್ಮಾಯೆ ಜಗನ್ಮಾತೆ ಆಕೆಯದು ಅಂತ ಗೊತ್ತಾಗುತ್ತದೆ. ಆಮೇಲೆ ಒಂದೊಂದು ಮುಕ್ತಕಗಳನ್ನು ಕ್ರಮವಾಗಿ ನಾವು ನೋಡ್ಬೋದು. ಮೊದಲಿಗೆ ನಾನು 2 ಹಂತ ಮಾಡಿಕೊಂಡಿದ್ದೀನಿ. ಅತ್ಯುತ್ತಮ ಅಂತ ನಾನು ಭಾವಿಸಿಕೊಂಡಂಥ ಪದ್ಯಗಳನ್ನು ಮೊದಲು ತೆಗೆದುಕೊಂಡು ಆಮೇಲೆ ಮಿಕ್ಕವುಗಳ ಕಡೆಗೆ ಗಮನಕ್ಕೆ ಬರ್ತೀನಿ. ಇಲ್ಲಿ ಒಂದು ಸಖಿಯ ಮಾತು. ಲಿಖನ್ನಾಸ್ತೆ ಭೂಮಿನ್ ಬಹಿರವನತಃ ಪ್ರಾಣದಯಿತೋ ನಿರಾಹಾರ ಸಖ್ಯ ಸತತ ರುದಿತೋಚ್ಛೂನ ನಯನಾ ಪರಿತ್ಯಕ್ತಂ ಸರ್ವಂ ಹಸಿತ ಪಠಿತಂ ಪಂಜರಶುಕೈ ತವ ಅವಸ್ಥಾಚೇಯಂ ವಿಸೃಜ ಕಠಿಣೇ ಮಾನಮಧುನ. ನಾಯಕಿ ಅವನು ತನ್ನನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ನಾಯಕ ಅಂತ ಕೋಪ ಮಾಡಿಕೊಂಡಿದ್ದಾಳೆ. ಎಲ್ಲಿವರೆಗೂ ಕೋಪ ಮಾಡಿಕೊಂಡಿದ್ದಾಳೆ ಅಂತಂದರೆ, ಇಡೀ ಆ ಒಂದು ಅವರೆಲ್ಲ ಅನುಕೂಲವಂತರು, ಅವರ ಮನೆಯ
ಒಂದು ವ್ಯವಸ್ಥೆಯೇ ಕೆಟ್ಟು ಹೋಗ್ಬಿಟ್ಟಿದೆ. ಪಾಪ ಗಂಡ ಮನೆ ಒಳಗೂ ಬರೋಕ್ಕಾಗದೆ, ಇವಳ ಕೊಠಡಿ ಒಳಗೂ ಬರೋಕ್ಕಾಗದೆ, ಪ್ರವೇಶವಿಲ್ಲದೆ ಹೊರಗಡೆ ಊರು ಕೆರಿತಾ ನಿಂತಿದ್ದಾನಂತೆ. ಲಿಖನ್ನಾಸ್ತೆ ಭೂಮಿನ್ ಬಹಿರವನತಃ, ನೆಲ ಕೆರಿತಾ ಕೂತಿದ್ದಾನೆ, ಪ್ರಾಣದಯಿತಃ. ಇನ್ನು ಸಖಿಯರು ಅಯ್ಯೋ ಇವರ ದಾಂಪತ್ಯ ಒಡೆದೋಗ್ತಾ ಇದೆಯಲ್ಲ ಅಂತ ಉಪವಾಸ ಬಿದ್ದು ಅಳ್ತಾ ಇದ್ದಾರಂತೆ. ಕಣ್ಣು ಊದಿದೆ, ಮುಚ್ಚೂನ ನಯನಾಹ. ಇನ್ನು ಪಂಜರಗಳಲ್ಲಿರ್ತಕ್ಕಂಥ ಗಿಳಿಗಳು, ಸಾರಿಕೆಗಳು, ಮೈನ ಹಕ್ಕಿಗಳು ಇವೆಲ್ಲ ಕೂಡ ಮಾತಾಡೋದು ಬಿಟ್ಟು, ಆಹಾರವನ್ನು ಬಿಟ್ಟು ತುಂಬ ತೆಪ್ಪಗೆ ಸಪ್ಪಗೆ ಮೌನ ಮುದ್ರೆಯಲ್ಲಿವೆ. ಇಷ್ಟು ಆದಮೇಲೂ ನೀನು ನಿನ್ನ ಅಭಿಮಾನವನ್ನೇ ಮುಂದೆ ಮಾಡ್ಕೊಂಡು ಹೋಗಬೇಕಾ ಹೇಳು ಅಂತ ಕೇಳತಕ್ಕಂಥದ್ದು. ಅಂದರೆ ಇದರಿಂದಲೇ ನಮಗೆ ಗೊತ್ತಾಗುತ್ತೆ ಆ ಕಾಲದ ಸಾಮಾಜಿಕ ಚಿತ್ರಣ ಎಂಥದ್ದಾಗಿತ್ತು ಅಂತ. ಒಬ್ಬರಿಗೆ ವಿರಸ ಬಂತು ಅಂದರೆ 10 ಜನ ಬರ್ತಾಯಿದ್ರು ರಿಪೇರಿ ಮಾಡೋದಕ್ಕೆ. ನಿಮ್ಮ ಪಾಡು ನಿಮಗೆ ಅಂತಿರಲಿಲ್ಲ. ನಾವೆಲ್ಲ ಸತ್ತೋಗಿಲ್ಲ, ಆದರೆ ನೀನಿನ್ನೂ ಹಾಗೆ ಮೊಂಡತನ ಮಾಡ್ಕೊಂಡಿದೆಯಲ್ಲ, ಬೇಡ ಅಂತ ಸಖಿ ಹೇಳ್ತಕ್ಕಂಥದ್ದು. ಮತ್ತು ಆ ಪಂಜರದ ಪಕ್ಷಿಗಳಿಗೂ ಇವರಿಬ್ಬರ ವೈರಸ್ಯ ಬೇಸರ ಆಗಿದೆ ಅಂತನ್ನುವಂಥದ್ದು. ಅವನು ನೋಡಿದ್ರೆ ಪಾಪ ಅಷ್ಟು ಸಂಕೋಚ ಪಟ್ಕೊಂಡು ಬಾಗಿಲತ್ರ ಕಾಲು ಕೆರಿತಾ ಕೂತ್ಬಿಟ್ಟಿದ್ದಾನಲ್ಲ ಅಂತನ್ನುವಂಥದ್ದು. ಇದು ನಮಗೆ ಆಪ್ಯಾಯನವಾಗುವ ಚಿತ್ರ. ಕೋಪಾತ್ ಕೋಮಲ ಲೋಲ ಬಾಹುಲತಿಕಾ ಪಾಶೇನ ಬದ್ಧಾ ದೃಢಂ ನಿತ್ವಾ ವಾಸನಿಕೇತನಂ ದಯಿತಯಾ ಸಾಯಂ ಸಖೀನಾಂ ಪುರಃ ಭೂಯೋಪ್ಯೇವಮಿತಿ ಸ್ಖಲನ್ ಮೃದುಗಿರ ಸಂಸೂಚ್ಯ ದುಷ್ಟ್ಯಶ್ರಿತಂ ಧನ್ಯೋ ಹನ್ಯತ ಏವ ನಿಹ್ನುತಿ ಪರಃ ಪ್ರೇಯಾನ್ ರುದಂತ್ಯ ಹಸನ್. ಇದು ಮತ್ತೊಂದು. ಅವಳಿಗೆ ಮುನಿಸಿ ಬಂದಿದೆ, ದುಃಖ ಆಗಿದೆ, ಅವನು ಸರಿಯಾಗಿ ವರ್ತಿಸ್ತಿಲ್ಲ ಅಂತ. ಅವನು ಬಂದು ಒತ್ತಾಯದಿಂದ ಕ್ಷಮೆ ಕೇಳಿಕೊಂಡು ನುಗ್ಗಿಬಿಟ್ಟಿದ್ದಾನೆ ಅವಳ ಕೋಣೆಯ ಒಳಗೆ. ಆ ಚಿತ್ರವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸಖಿಯರಿದ್ದಾರೆ. ಕೋಪಾತ್ ಕೋಮಲ ಲೋಲ ಬಾಹುಲತಿಕಾ ಪಾಶೇನ ಬದ್ಧ್ವಾ ದೃಢಂ. ಇವಳು ಏನು ಮಾಡ್ತಾಳೆ, ಒಬ್ಬ ಅಪರಾಧಿಗೆ ಮಾಡೋ ಥರ ಮಾಡ್ತಿದ್ದಾಳೆ. ನೀನು ಹೀಗೆ ಮಾಡಿದೆಯಲ್ಲ, ಆದರೂ ನನ್ನನ್ನು ಒಲಿದು ಬಂದುಬಿಟ್ಟಿಯಲ್ಲ ಅಂತ. ಜಗಳ ಆಗಿ ಇನ್ನು ಮುಖ ನೋಡೋದಿಲ್ಲ ಅಂತಾಗಿದೆ. ಆದರೆ ಅವನು ಮತ್ತೆ ಓಡಿ ಬಂದಿದ್ದಾನೆ. ಆಗ ಅವಳು ಬಂಧಿಸಬೇಕು ಅಪರಾಧಿ ಅಂತ ತೋಳಿಂದಲೇ ಬಂಧಿಸಿದ್ದಾಳೆ. ಮತ್ತು ಸಖಿಯರ ಎದುರಿಗೆ ಒಳಕ್ಕೆ ಎಳ್ಕೊಂಡು ಹೋಗಿದ್ದಾಳೆ. ಹೋಗಿ ಮುಷ್ಟಿಯಿಂದ ಅವನ ಎದೆಯನ್ನು ರಪರಪರೆ ಗುದ್ದುತ್ತಾ ನೀನೇನು ಮಾಡಿದೀಯ ಗೊತ್ತಾ, ನೀನು ಎಷ್ಟು ಕೆಟ್ಟ ಕೆಲಸ ಮಾಡಿದೆ ಗೊತ್ತಾ ಅಂತ ಹೇಳ್ತಾ ಅಳ್ತಾ ಇದ್ದಾಳೆ. ಅವನು ನಗನಗ್ತಾ ಇದ್ದಾನೆ. ಇವಳು ಮುಷ್ಟಿ ಗುದ್ದಿದ್ದಕ್ಕೆ ಗುದ್ದವಳು ಅಳ್ತಾ ಇದ್ದಾಳೆ, ಹೊಡೆಸ್ಕೊಂಡು ನಗ್ತಾ ಇದ್ದಾನೆ. ಇದು ಪುಣ್ಯಾತ್ಮ ಮಾತ್ರ ಮಾಡಿಕೊಳ್ಬಲ್ಲಂಥದ್ದು, ಪುಣ್ಯಾತ್ಮನಿಗೆ ಮಾತ್ರ ಈ ಥರ ಹೊಡೆಸ್ಕೊಳ್ಳೋ ಯೋಗ ಬರ್ತದೆ ಅಂತ ಕವಿ ಹೇಳ್ತಾನೆ. ಧನ್ಯೋ ಹನ್ಯತ ಏವ ನಿಹ್ನುತಿ ಪರಃ. ಪುಣ್ಯಾತ್ಮರು ಈ ಥರ ಬಯಸ್ಕೊಂಡು ಹೊಡೆಸ್ಕೊಳ್ತಾರೆ ಅಂತಂತಾನೆ. ಅಂದರೆ ಅದು ಎಷ್ಟು ಸ್ವಾರಸ್ಯಕಾರಿಯಾದಂಥ ಚಿತ್ರಣ ನೋಡಿ ಗೊತ್ತಾಗುತ್ತದೆ. ಮತ್ತು ಇನ್ನೊಂದು, ಪ್ರಹರ ವಿರತವು ಮಧ್ಯೆ ವಾಹ್ನ ತತೋಪಿ ಪರೇಣ ಯಾ ಕಿಮುತ ಸಕಲೇ ಯಾತೆ ವಾಹ್ನಿ ಪ್ರಿಯ ತ್ವಮಿಹೈಷಸಿ ಇತಿ ದಿನಶತ ಪ್ರಾಪ್ಯಂ ದೇಶಂ ಪ್ರಿಯಸ್ಯ ಯಾಸತೋ ಹರತಿ ಗಮನಂ ಬಾಲಾಲಾಪೈ ಸಬಾಷ್ಪ ಗಲಜ್ಜಲೈ. ಪುರೋಷಿತ ಪತಿಕೆ ಒಬ್ಬಳು. ಅದು ಏನಾಗಿದೆ ಅಂತಂದರೆ, ಅವಳಿಗೆ ಗಂಡ ಊರಿಗೆ ಹೋಗ್ತಾನೆ ಅಂತಂದರೆ ಬಹಳ ಚಿಂತೆ ಆಗಿಬಿಟ್ಟಿದೆ. ನರಸಿಂಹಸ್ವಾಮಿಯವರಲ್ಲಿ ಇದೇ ಭಾವವನ್ನು ತೆಗೆದುಕೊಂಡು ಒಂದು ಪದ್ಯ ಬರೆದಿದ್ದಾರೆ. ಅವರು ಇದನ್ನು ಓದಿದ್ರೋ ಬಿಟ್ಟರೋ ಗೊತ್ತಿಲ್ಲ. ಆದರೆ ನರಸಿಂಹಸ್ವಾಮಿಯವರ ಪದ್ಯ ರಚನೆ ಭಾರತೀಯ ಶೃಂಗಾರ ಕಾವ್ಯ ಪರಂಪರೆಯ ಮುಂದುವರಿಕೆಯ ಹೊರತುನುವೆ ಅವರದನ್ನು ಧಿಕ್ಕರಿಸಿ ಬಂದವರೂ ಅಲ್ಲ, ಅದಕ್ಕೆ ವಿರುದ್ಧವಾಗಿ ನಿಂತವರೂ ಅಲ್ಲ ಅಂತ ಗೊತ್ತಾಗುತ್ತದೆ. ಈ ಹೊತ್ತಿನ ಕನ್ನಡದ ವಿಮರ್ಶಕರಿಗೆ ಅದರೊಳಗೆಲ್ಲ ಯಾವ ತಿಳುವಳಿಕೆಯೂ ಇಲ್ಲ. ಹಿಂದೆ ಗೊತ್ತಿಲ್ಲ, ಮುಂದೆ ತಿಳಿದಿಲ್ಲ. ಅದೊಂದು ಗಾದೆ ಇದ್ದಿಲ್ಲ, ಉಂಡ ಬಾಯಿ, ಮತ್ತು ಉಂಡ ಬಾಯಲ್ಲ ಡ್ಯಾಶ್ 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 ಅಂತ, ಆ ತರಹದ್ದು. ಅವಳು ಹೇಳ್ತಾ ಇದ್ದಾಳೆ, ಪ್ರಹರ ವಿರತೌ ಮಧ್ಯೆ ವ ಅನ್ಹಃ ತತೋಪಿ ಪರೇಣಯ ಕಿಮುತ ಸಕಲೇ ಯಾತೆ ವ ಅನ್ಹಿ ಪ್ರಿಯ ತ್ವಮ ಇಹ ಯಶ್ಯಸಿ. ನೀನು ಊರಿಗೆ ಹೋಗ್ತೀನಿದೆಯಲ್ಲ, ಪ್ರಹರ ಆ ಕಾಲದಲ್ಲಿ ಗಂಟೆ ಹೊಡಿತಾ ಇದ್ರು ಢಣ್ಣಂತ. ಒಮ್ಮೆ ಹೊಡೆದ ಮೇಲೆ ಮತ್ತೊಂದು ಗಂಟೆ ಹೊಡೆಯೋದ್ರೊಳಗಾಗಿ ಬಂದುಬಿಡ್ತೀಯ ಅಲ್ವಾ, ಅಥವಾ ಹೆಚ್ಚಂದರೆ ಒಂದು ಅರ್ಧ ದಿವಸ ಮಧ್ಯಾಹ್ನ ಅಷ್ಟರೊಳಗೆ ಬಂದುಬಿಡ್ತೀಯ ಅಲ್ವಾ, ಹೆಚ್ಚು ಅಂದರೆ ಆ ಸಂಜೆಗೆ ಬಂದೇ ಬಿಡ್ತೀಯ ಅಲ್ವಾ ಅಂತ ಹೇಳ್ತಾ ಇದ್ದಾಳೆ. ಅವಳಿಗೆ ಗೊತ್ತಿಲ್ಲ ಆ ಊರಿಗೆ ಹೋಗೋದಕ್ಕೆ 100 ದಿವಸ ಬೇಕಾಗುತ್ತದೆ. ದಿನಶತ ಪ್ರಾಪ್ಯಂ ದೇಶಂ. ಇವಳು ಪೆದ್ದಾಗಿ ಮುಗ್ಧವಾಗಿ ಕೇಳ್ತಾ ಅಯ್ಯೋ ಮಧ್ಯಾಹ್ನ ಆಗಿಬಿಡುತ್ತಾ, ಸಂಜೆ ಆಗಿಬಿಡುತ್ತಾ, 2 ಗಂಟೆ ಆಗಿಬಿಡುತ್ತಾ, 3 ಗಂಟೆ ಆಗಿಬಿಡುತ್ತಾ ಅಂತ ಅಳ್ತಾ ಇದ್ದಾಳೆ. ಇದನ್ನು ಯಾರು ತಾಳಿಯಾರು ಅಂತ ಹೇಳಿಬಿಟ್ಟು. ಇವುಗಳಿಗೆ ವ್ಯಾಖ್ಯಾನವೇ ಮಾಡಬೇಕಾಗಿಲ್ಲ, ಅಷ್ಟು ಕೋಮಲವಾದದ್ದು. ನಮ್ಮ ಶಂಕರ್ ಬರೆದಂಥ ಒಂದು ಪದ್ಯ ನೆನಪಾಗುತ್ತದೆ.
ಪ್ರವಾಸಿಗ ಸಮುದ್ರಗಳನ್ನು, ನದಿಗಳನ್ನು, ಸರೋವರಗಳನ್ನು ದಾಟುವುದು ಹಾಗಿರಲಿ, ಅಷ್ಟು ದೊಡ್ಡ ಜಲಾಶಯಗಳನ್ನು ದಾಟುವುದೇನು ದೊಡ್ಡ ಪ್ರಶ್ನೆ ಅಲ್ಲ. ಮನೆಯಿಂದ ಕಾಲಿಟ್ಟಾಗ ಪ್ರೇಯಸಿಯ ಕಣ್ಣಿನ ಒಂದು ಹನಿಯನ್ನು ದಾಟುವುದಕ್ಕಾದರೆ ಅದೆಲ್ಲ ದಾಟೋಕ್ಕಾಗ್ಬಿಡ್ತದೆ ಅಂತ. ಆಮೇಲೆ ಕವಿ ಮತ್ತೊಂದು ಚಿತ್ರವನ್ನು ಕೊಡ್ತಾನೆ. ಕಥಮಪಿ ಸಖಿ ಕ್ರೀಡಾ ಕೋಪಾದ್ ವ್ರಜೇತಿ ಮಯೋದಿತೆ ಕಠಿಣ ಹೃದಯ ಶಯ್ಯಾನ್ ತ್ಯಕ್ತ್ವಾ ಬಲಾತ್ ಗತಯೇವ ಸಹ ಇತಿ ಸರಭಸಂ ಧ್ವಸ್ತ ಪ್ರೇಮ್ಣಿ ವ್ಯಪೇತ ಘೃಣೇ ಸ್ಪೃಹಾಂ ಪುನರಪಿ ಹತವ್ ವ್ರೀಡಂ ಚೇತ ಕರೋತಿ ಕರೋಮಿ ಕಿಂ. ಇಲ್ಲಂತೂ ವಿಶೇಷವಾಗಿ ಈ ಕಾವ್ಯದಲ್ಲಿ ಶಾರ್ದೂಲ ಕ್ರೀಡಿತ ಆಮೇಲೆ ಹರಿಣಿ ಈ ಎರಡು ಛಂದಸ್ಸುಗಳು ತುಂಬ ಚೆನ್ನಾಗಿ ಬರ್ತವೆ. ಅವಳು ನಾಯಕಿ ಹೇಳ್ತಾ ಇದ್ದಾಳೆ, ಪ್ರಣಯ ಕಲಹವಾಗಿದೆ, ಅದಾದ ಮೇಲೆ ದುಃಖ ಪಡ್ತಾ ಇದ್ದಾಳೆ, ಅವನು ದೂರ ಹೋಗ್ಬಿಟ್ಟ ಅಂತ. ಅವಳು ಹೇಳ್ತಾ ಇದ್ದಾಳೆ, ನೋಡೆ ಏನು ಮಾಡಿದ್ದು, ಕ್ರೀಡಾ ಕೋಪಾತ್, ಸುಮ್ಮನೆ ತಮಾಷೆಗೆ ಮುನಿಸ್ಕೊಂಡು ಹೋಗು ಅಂದುಬಿಟ್ಟೆ. ಅವನು ಅದನ್ನು ವಾಸ್ತವ ಅಂತ ಅಂದ್ಕೊಂಡು ಸೀರಿಯಸ್ ಅಂದ್ಕೊಂಡು ಹೊರಟೇ ಹೋಗ್ಬಿಟ್ನಲ್ಲ. ಕ್ರೀಡಾ ಕೋಪಾತ್ ವ್ರಜ ಇತಿ ಮಯೋದಿತೆ ಕಠಿಣ ಹೃದಯ ಶಯ್ಯ ಅಂತ್ಯಕ್ವ ಬಲಾದ್ಗತ ಏವ ಸಹ. ತಕ್ಷಣವೇ ಹಾಸಿಗೆ ಮೇಲೆ ಕೂತವನು ಕೈ ಕೊಡ್ಕೊಂಡು ಹೊರಟೇ ಹೋಗ್ಬಿಟ್ಟ. ಕರುಣೆ ಇಲ್ಲದೆ ಅವನು ಹೊರಟೋದ. ಆದರೆ ಈಗ ನನಗೆ ನಾಚಿಕೆ ಇಲ್ಲದ ಈ ಮನಸ್ಸು ಮತ್ತೆ 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 ಅದನ್ನೇ ನೆನೀತಾ ಇದೆ, ಅವನನ್ನೇ ನೆನೀತಾ ಇದೆ. ಇದು ಹಿಂಗೆ ಮಾಡ್ತಾ ಇದೆ, ನಾನು ಹೇಗೆ ಮಾಡಲಿ ಹೇಳು ಅಂತ. ಪುನರಪಿ ಹತವ್ರೀಡಂ ಚೇತಃ ಸ್ಪೃಹಾಂ ಕರೋತಿ, ಅವನನ್ನೇ ಬಯಸುತ್ತೆ. ಥೂ ಅಂದರೂ ಬಾ ಅಂತ ಅನ್ನೋಣ ಅಂತ ಅನಿಸುತ್ತೆ. ಏನು ಮಾಡೋದು, ಈ ಮನಸ್ಸು ನನಗೆ ಹಾಗಾಗಿದೆ, ಅವನು ಹಾಗೆ ಹೋಗಿದ್ದಾನೆ, ಏನು ಗತಿ ಅಂತ ಕೇಳ್ತಾ ಇದ್ದಾಳೆ. ನಮ್ಮ ತಾಯಿ ಹೇಳೋರು, ಮಕ್ಕಳೆತ್ಯೋ ಮಾನಗೆಟ್ಟಿಯೋ ಅಂತ. ಅದಕ್ಕೂ ಮುನ್ನದ್ದು ಏನಂತಂದರೆ ಪ್ರೀತಿ ಮಾಡಿದೆಯೋ ಮಾನಗೆಟ್ಟಿಯೋ ಅಂತ ಅನ್ನಬೇಕು. ಮಾನಕ್ಕೆ ಮೊದಲು ಚ್ಯುತಿ ಬರೋದು ಪ್ರೀತಿಯಲ್ಲಿ. ನಮಗೆಲ್ಲರಿಗೂ ಮುಖ್ಯ ಅನಿಸೋದು ಮಾನವ ಜೀವ ಸ್ವಭಾವಕ್ಕೆ ಅಹಂಕಾರ ಮುಖ್ಯ. ಅಹಂಕಾರವನ್ನು ನಾಶ ಮಾಡೋದಕ್ಕೆ ಪ್ರೀತಿ ಇರುವುದು ಅಂತ, ಇನ್ಯಾವುದಕ್ಕೂ ಅಲ್ಲ. ನಮ್ಮ ತನವನ್ನು ಯಾವುದು ನಾವು ರಾಗದ್ವೇಷ ಮೂಲವಾದದ್ದು ಅಂತ ಅಂದುಕೊಂಡಿದ್ದೀವಲ್ಲ, ಅದನ್ನು ಬಿಟ್ಟಂದೇ ಪ್ರೀತಿ ಸಿದ್ಧವಾಗುವುದು. ಇನ್ನೊಂದು ತುಂಬ ರಮಣೀಯವಾದ ರೊಮ್ಯಾಂಟಿಕ್ ಚಿತ್ರಣ. ದಂಪತ್ಯೋರ್ ನಿಶಿ ಜಲ್ಪತೋರ್ ಗೃಹಶುಕೇನ ಆಕರ್ಣಿತಂ ಯದ್ವಚಃ ತತ್ಪ್ರಾತರ್ ಗುರುಸನ್ನಿಧೌ ನಿಗದತಃ ಶ್ರುತ್ವೈವ ತಾರಂ ವಧೂಃ ಕರ್ಣಾಲಂಬಿತ ಪದ್ಮರಾಗಶಕಲಂ ವಿನ್ಯಸ್ಯ ಚಂಚ್ವಾ ಪುರ ವ್ರೀಡಾರ್ಥ ಪ್ರಕರೋತಿ ದಾಡಿಮ ಫಲ ವ್ಯಾಜೇನ ವಾಗ್ಬಂಧನಂ. ಒಂದು ಗಿಳಿ ಪಂಜರ ಶುಕ, ಅದು ಶಯ್ಯಾಗ್ರಹದಲ್ಲಿದ್ದು ರಾತ್ರಿ ಇಡೀ ಆ ನವದಂಪತಿಗಳು ಏನು ಮಾತಾಡಿಕೊಂಡ್ರು ಪ್ರೀತಿಯ ಮಾತುಗಳು ಅಂತ ಕೇಳಿಕೊಂಡ್ಬಿಟ್ಟು ಬಾಯಪಾಠ ಮಾಡಿಕೊಂಡು ಬೆಳಗ್ಗೆದ್ದು ಮನೆಯಲ್ಲೆಲ್ಲ ಹಾರಾಡಿ ಚೀರಾಡ್ತಾ ಇದೆ. ಇವಳಿಗೆ ಏನಾಗಿರಬೇಕು ನೋಡಿ, ಯಾವುದು ಗುಟ್ಟೋ ಅದು ರೆಟ್ಟಾಗಿದೆ. ತಕ್ಷಣವೇ ಅದನ್ನು ಬಾಯಿ ಮುಚ್ಚೋದಕ್ಕೆ ದಾಳಂಬರಿ ಬೀಜ ಕೊಡ್ತೀನಿ ಅಂತ, ಅದು ಎಲ್ಲಿ ಸಿಗುತ್ತೆ ದಾಳಂಬರಿ ಬೀಜ? ತೋಟಕ್ಕೆ ಹೋಗಿ ತರಬೇಕು, ಸೀಸನ್ನಲ್ಲದೆ ಇದ್ದರೆ. ಕಿವಿನಲ್ಲಿರ್ತಕ್ಕಂಥ ಕೆಂಪಿನ ಹರಳೋಲೆ ಇದೆಯಲ್ಲ, ಅದನ್ನೇ ತೆಗೆದು ಬಾಯಿ ಮುಚ್ಚಿಸ್ತಾ ಇದ್ದಾಳೆ, ಇದು ದಾಳಂಬರಿ ಬೀಜ, ತಿನ್ನು ಅಂತ. ಆ ಓಲೆ ತಿಂದು ಗಂಟಲು ಸಿಕ್ಕಾಕೊಂಡು ಸತ್ರೂ ಪರವಾಗಿಲ್ಲ ಗಿಳಿ, ನನ್ನ ಮಾನ ಹೋದರೆ ಗತಿ ಏನು ಅನ್ನುವಂಥದ್ದು. ಇದೊಂದು ಬಹಳ ಮನೋಹರವಾದಂಥ ಚಿತ್ರಣ. ಮತ್ತೊಂದು, ಮುನಿಸು ಬಂದರೆ ಹೇಗೆ ತೋರಿಸಬೇಕು ಅನ್ನೋದಕ್ಕೆ ಪಾಠ ಇದ್ದಂತೆ ಇದೆ. ಏಕತ್ರಾಸನ ಸಂಸ್ಥಿತಿ ಪರಿಹೃತ ಪ್ರತ್ಯುದ್ಗಮಾದ ದೂರತಃ ಏಕತ್ರಾಸನ ಸಂಸ್ಥಿತಿ ಪರಿಹೃತ ಪ್ರತ್ಯುದ್ಗಮಾತ್ ದೂರತಃ ತಾಂಬೂಲಾಹರಣಚ್ಛಲೇನ ರಭಸಾ ಶ್ಲೇಷೋಪಿ ಸಂವಿಘ್ನಿತಃ ಆಲಾಪೋಪಿ ನ ಮಿಶ್ರಿತ ಪರಿಜನಂ ವ್ಯಾಪಾರಯಂತ್ಯಾಂತಿಕೆ ಕಂತಂ ಉಪಚಾರತಶ್ಚತುರಯ ಕೋಪಕೃತಾರ್ಥೀಕೃತಃ. ಅವನು ಪ್ರಿಯಕರ ಬಂದಿದ್ದಾನೆ. ಪತಿ ಬಂದರೆ ಇವಳಿಗೆ ಅವನ ಮೇಲೆ ಕೋಪ. ಆದರೆ ಸುಮ್ಮನೆ ನೀನು ತಾನು ಅಂತ ಬೈದರೆ ಅದು ಲಕ್ಷಣವಲ್ಲ. ಏನು ಮಾಡಿದ್ದಾಳೆ ಅಂತಂದರೆ, ಅವಳು ಒಂದು ಒಳ್ಳೆಯ ಸುಂದರವಾದಂಥ ಆಸನದಲ್ಲಿ ಕೂತಿದ್ದಾಳೆ. ಅದು ಇಬ್ಬರಿಗೆ ಕಡಿಮೆ, ಒಬ್ಬರಿಗೆ ಜಾಸ್ತಿ. ಅಂಥದ್ದೇ ತಾನೇ ದಂಪತಿಗಳ ಮನೇಲಿ ಇರಬೇಕಾದದ್ದು. ಅವಳು ಏನು ಮಾಡಿದಳು, ಅವನು ಬಂದ ತಕ್ಷಣ ಬಾಗಿಲಿಗೆ ಬಂದು ನಿಂತುಕೊಂಡು ಕೈ ಹಿಡಿದು ಅವನಿಗೆ ಆಸನದಲ್ಲಿ ಕೂಡಿಸ್ಬಿಟ್ಟು ಪಕ್ಕದಲ್ಲಿ ಸೊಂಟದ ಮೇಲೆ ಕೈ ಇಟ್ಕೊಂಡು ಕೈ ಕಟ್ಕೊಂಡು ನಿಂತುಬಿಟ್ಲು. ಏಕತ್ರಾಸನ ಸಂಸ್ಥಿತಿ ಪರಿಹೃತಃ. ಒಂದೇ ಆಸನದಲ್ಲಿ ಕುಳಿತುಕೊಳ್ಳುವಂಥ ಅನುಕೂಲವನ್ನು ಅವಳು ಹೀಗೆ ನಿವಾರಣೆ ಮಾಡಿಬಿಟ್ಲು. ಎದ್ದು ಬಂದು ಸ್ವಾಗತಿಸುವ ನೆವದಲ್ಲಿ ವಿನೀತಳಾಗಿ ನಿಂತಹ ಭಂಗಿಯಲ್ಲಿ ಅದನ್ನು ನಿವಾರಿಸಿದಳು. ಇನ್ನು ತಾಂಬೂಲ ತರ್ತೀನಿ, ಪಾನೀಯ ತರ್ತೀನಿ ಅಂತ
ಹೋಗುವ ನೆವದಿಂದ ಅವನು ಕೈ ಹಿಡಿದು ಅಪ್ಪುವ ಮತ್ತೊಂದು ಮಗದೊಂದು ಯಾವ ರೀತಿ ಹತ್ತಿರ ಮಾಡಿಕೊಳ್ಳುವುದನ್ನು ದೂರ ಮಾಡಿಬಿಟ್ಲು. ಎಲ್ಲ ಉಪಚಾರ ಮಾಡೋದಕ್ಕೇನೆ ತಾಂಬೂಲ ತರ್ತೀನಿ, ಪಾನೀಯ ತರ್ತೀನಿ, ಹಣ್ಣು ತರ್ತೀನಿ, ಹಂಪಲು ತರ್ತೀನಿ ಅಂತೆಲ್ಲ. ಮತ್ತು ಸಖಿಯರಿಗೆ ವೀಣೆ ತೊಗೊಂಡು ಬಾರೆ, ಗೆಜ್ಜೆ ತಾರೆ, ಚಂದನವನ ತಾರೆ, ಹೂವಿನ ಹಾರ ಕಟ್ಟೆ ಅಂತ ಹೇಳ್ತಾ ಬೇರೆ ಬೇರೆ ಕಮೆಂಟ್ಸನ್ನು ಕೊಡುವ ಮೂಲಕವಾಗಿ ಇವನ ಜೊತೆ ಮಾತಾಡೋದನ್ನು ನಿಲ್ಲಿಸ್ಬಿಟ್ಲು. ಹೀಗೆ ಉಪಚಾರದ ನೆವದಿಂದಲೇ ತಿರಸ್ಕಾರವನ್ನು ತೋರಿಸಿದ ಜಾಣೆ ಗೆದ್ದಳು. ಕೋಪ ಕೃತಾರ್ಥೀಕೃತ, ಅವಳ ಕೋಪ ಕೃತಾರ್ಥವಾಯಿತು ಅಂತ ಕವಿ ಹೇಳ್ತಾನೆ. ಇನ್ನೊಂದು ಒಬ್ಬ ಧೂರ್ತ ಪತಿ, ಅವನಿಗೆ ಹಲವು ಹೆಂಡಿರು, ಇಬ್ಬರು ಹತ್ತಿರದಲ್ಲಿ ಕೂತಿದ್ದಾರೆ. ಅದನ್ನು ದೂರದಿಂದ ನೋಡಿದ್ದಾನೆ. ಏನಾಗುತ್ತದೆ? ದೃಷ್ಟ್ವೈಕಾಸನ ಸಂಸ್ಥಿತೆ ಪ್ರಿಯತಮೇ ಪಶ್ಚಾದುಪೇತ್ಯಾದರಾತ್ ಏಕಸ್ಯ ನಯನೇ ನಿಮೀಲ್ಯ ವಿಹಿತ ಕ್ರೀಡಾನುಬಂಧಶ್ಚಲ ಈಷದ್ವಕ್ರಿತ ಕಂದರ್ಸ ಪುಲಕ ಪ್ರೇಮೋಲ್ಲಸನ್ ಮಾನಸಾಂ ಅಂತರ್ಹಾಸ ಲಸತ್ಕಪೋಲ ಪುಲಕಾಂ ಧೂರ್ತೋಪರಾಂ ಚುಂಬತಿ. ಇಬ್ಬರೂ ಕೂತಿದ್ದರೆ ಅವನು ದೂರದಿಂದಲೇ ನೋಡಿ ಮೆಲ್ಲನೆ ಒಬ್ಬಳ ಕಣ್ಣು ಮುಚ್ಚಿ ಮತ್ತೊಬ್ಬಳ ಕೆನ್ನೆ ಮುದ್ದಿಟ್ಟಿದಂತೆ. ಕಣ್ಣು ಮುಚ್ಚಿಸ್ಕೊಂಡವಳಿಗೆ ಆಹಾ ಏನು ನನ್ನ ಕಂಡ್ರೆ ಪ್ರೀತಿ, ಪಕ್ಕದಲ್ಲೇ ಅವಳು ದೆವ್ವದಂಗೆ ಕೂತಿದ್ರು ಅವಳು ದೆವ್ವಾನೇ ಆಗಿದ್ದಾಳೆ ಅಂತ. ಇವಳಿಗೆ ನೋಡಿದ್ಯಾ ಅವಳ ಕಣ್ಣು ಮುಚ್ಚಿ ನನ್ನ ಮುದ್ದಿಸ್ತಾ ಇದ್ದಾನೆ, ಇವನು ಜಾಣ್ಮೆ ಅಂದರೆ ಜಾಣ್ಮೆ ಅಂತ. ಇವಳದನ್ನು ಅವಳು ಹೇಳೋಲ್ಲ, ಅವಳನ್ನು ಇವಳದು ಹೇಳೋಲ್ಲ. ಹೀಗಾಗಿ ಅವರಿಬ್ಬರೂ ಪರಸ್ಪರ ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ಲ. ಇವನಿಗೆ ಇಬ್ಬರಿಗೂ ನ್ಯಾಯ ಕೊಟ್ಟಂಥ ರೀತಿ ಬಂತು ಅನ್ನುವಂಥದ್ದು. ಇಲ್ಲೆಲ್ಲ ಯಾವ ಅಲಂಕಾರ ಅಂತ ನೋಡೋಣ, ಯಾವುದನ್ನು ಹೇಳೋಣ, ಅಷ್ಟಷ್ಟು ಸುಂದರವಾದದ್ದು. ಮತ್ತೊಂದು ಹೃದಯ ಸ್ಪೃಹಣೀಯ ಪದ್ಯ. ಏಕಸ್ಮಿನ್ ಶಯನೆ ವಿಪಕ್ಷ ರಮಣೀ ನಾಮಗ್ರಹೇ ಮುಗ್ಧಯ ಸದ್ಯ ಕೋಪ ಪರಾಂಗುಖಂ ಗ್ಲಪಿತಯ ಚಾಟೂನಿ ಕುರ್ವನ್ನಪಿ ಆವೇಗಾದ್ ಅವಧೀರಿತಃ ಪ್ರಿಯತಮಸ್ತುಷ್ಟಿಂ ಸ್ಥಿತ ತತ್ಕ್ಷಣಾನ್ ಮಾಭೂನ್ ಮ್ಲಾನ ಇವೇತ್ಯಮಂದ ವಲಿತಗ್ರೀವಂ ಪುನರ್ವೀಕ್ಷಿತಃ. ಹಿಂದೆ ಎಲ್ಲ ಬಹುಪತ್ನಿಯರು ಒಬ್ಬರ ಮನೆಗೆ ಬಂದು ಇನ್ನೊಬ್ಬರ ಹೆಸರು ಹೇಳಿಬಿಟ್ರೆ ಇವರು ಕೋಪ ಬರದೇ ಇರುತ್ತೆ. ನನ್ನೆದುರಿಗೆ ಅವಳ ಹೆಸರ ಹೇಳೋದು ಅಂತ ಇದನ್ನೊಂದು ಟೆಕ್ನಿಕಲ್ ಪರಿಭಾಷೆ ಕೂಡ ಇದೆ, ಗೋತ್ರಸ್ಖಲನ ಅಂತ. ಗೋತ್ರಸ್ಖಲನ ಅಂದರೆ ತಪ್ಪು ಹೆಸರು ಹೇಳ್ತಕ್ಕಂಥದ್ದು ಅಂತ. ಈಗಲೂ ನವನಾಗರಿಕ ಸಮಾಜದಲ್ಲಿ ಒಬ್ಬರನ್ನು ಹೆಸರಿಂದ ಮರೆತರೆ ಅವರಿಗೆ ಬೇಸರ ಆಗುತ್ತದೆ, ನಾವು ಅವ್ರ ಮನಸ್ಸಿನಲ್ಲಿ ಇಲ್ಲ ಅಂತ. ಈ ಥರದ್ದೆಲ್ಲ ಉಂಟು. ಇನ್ನು ಇಲ್ಲಂತೂ ಕೇಳಲೇಬೇಕಾಗಿಲ್ಲ. ಏಕಸ್ಮಿನ್ ಶಯನೆ ವಿಪಕ್ಷ ರಮಣಿ ನಾಮಗ್ರಹೆ, ಹಾಸಿಗೆ ಮೇಲೆ ಕೂತಾಗಂತೂ ಈ ಮಾತು ಬಂದುಬಿಟ್ರೆ ಎಷ್ಟು ಕಷ್ಟ. ಅವನು ಹೇಳಿಬಿಟ್ಟ, ಅದೇನೋ ಕಮಲ ಅನ್ನೋದು ವಿಮಲ ಅನ್ನೋ ಜಲಜ ಅನ್ನೋದನ್ನು ವನಜ ಅಂದನೋ ಗೊತ್ತಿಲ್ಲ. ಮುಗ್ಧಯ ಸದ್ಯ ಕೋಪ ಪರಾಂಗುಖಂ ಗ್ಲಪಿತಯ. ಆದರೆ ಅವಳು ಸ್ವಲ್ಪ ಮುಗ್ಧೆ, ಗೊತ್ತಾಗಲಿಲ್ಲ ಏನು ಅಂತ. ಅವನು ತಕ್ಷಣವೇ ಏಮಾರಿಸೋದಕ್ಕೆ ಬೇರೆ ಬೇರೆ ಎಲ್ಲ ಮಾತುಗಳನ್ನು ಆಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಆವೇಗಾದವಧೀರಿತ ಪ್ರೀತಮಃ ತುಷ್ಟಿಂ ಸ್ಥಿತ. ಆಮೇಲೆ ಇವಳು ಇಷ್ಟು ಮಾಡಿದ್ರೂ ಸುಮ್ಮನೆ ಇದ್ದಾಳಲ್ಲ, ಏನಂದ್ಕೊಂಡಿದ್ದಾಳೋ ಏನೋ, ಕಾದು ನೋಡಿ ಸರಿಯಾಗಿ ದಬಾಯಿಸ್ತಾಳೋ ಏನೋ ಅಂತಂದುಕೊಂಡ. ಹಾಗಂದುಕೊಂಡು ತೆಪ್ಪಗಾಗ್ಬಿಟ್ಟ. ಆಗ ಇವಳು ಮಾಭೂನ್ ಮ್ಲಾನ ಇವ ಇತಿ ಅಮಂದ ವಲಿತಗ್ರೀವಂ ಪುನಃ ವೀಕ್ಷಿತ. ಮತ್ತೆ ಬಗ್ಗಿ ಬಗ್ಗಿ ನೋಡ್ತಾನೆ, ಇವಳೇನೋ ತಪ್ಪು ತಿಳ್ಕೊಂಡ್ಲ ಅಂತ. ನೋಡಿದ್ರೆ ಅವಳು ಮುಗ್ಧೆ, ಅವಳಿಗೆ ಗೊತ್ತೇ ಆಗಿಲ್ಲ. ಅವಳು ಆಮೇಲೆ ಅಂತಿದ್ದಾಳೆ. ಇವನು ಅವಳು ಯಾವ ಕ್ಯಾಲ್ಕುಲೇಟೆಡ್ ಮೆಷರ್ಸನ್ನು ತೊಗೊಂಡು ಬಲಿ ಹಾಕ್ತಾಳು ಅಂತ ಮೊದಲು ಜಾರಿ ಬಿತ್ತು ಮಾತು. ಮತ್ತು ಇನ್ನೇನೋ ಮಾತಾಡ್ದ, ಮತ್ತು ಮೌನದಿಂದ ಕಾತರವಾಗಿ ನೋಡ್ದ. ಈಗ ಹಾಗೆ ಹೀಗೆ ಮುಖ ತಿರುಗಿಸಿ ಪರಗಿಸಿ ನೋಡ್ತಾ ಇದ್ದಾನೆ, ಹಾಗೇ ಆಗಿದೆ ಅಂತಕ್ಕಂಥದ್ದು. ಅಂದರೆ ಎಷ್ಟು ಸುಕುಮಾರವಾದದ್ದು ಈ ಸಂಬಂಧಗಳು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತದೆ. ಏಕಸ್ಮಿನ್ ಶಯನೆ ಪರಾಂಗುಖತೆಯ ವೀತೋತ್ತರಂ ತಾಮ್ಯತೋರನ್ಯೋನ್ಯಂ ಹೃದಯಸ್ಥಿತೇಪ್ಯನುನಯೇ ಸಂರಕ್ಷತೋರ್ಗೌರವಂ ದಂಪತ್ಯೋಶನಕೈರಪಾಂಗವಲನಾನ್ ಮಿಶ್ರೀಭವಚ್ಚಕ್ಷುಷೋ ಭಗ್ನೋ ಮಾನಕಲಿಹಿ ಸಹಾಸರಭಸಂ ವ್ಯಾವೃತ್ತ ಕಂಠಗ್ರಹ. ಇದು ಇನ್ನೂ ತುಂಬ ಚೆನ್ನಾಗಿರೋದು. ಎಷ್ಟು ಸಿನಿಮಾದವರು ಇದನ್ನು ಕಾಪಿ ಮಾಡಿದಾರೋ. ತುಂಬ ಪ್ರೀತಿಪಾತ್ರವಾದ ನಾಯಕ ನಾಯಕಿಯರು ಮುಂದೆ ಹಾಸಿಗೆ ಮೇಲೆ ಮಲಗಿದ್ದಾರೆ. ಕೋಪ ಬಂದಿದೆ, ಇಬ್ಬರು ಬೆನ್ನು ಹಾಕ್ಕೊಂಡಿದ್ದಾರೆ. ಒಳಗಡೆ ತುಂಬ ಪ್ರೀತಿ ಇದೆ, ಆದರೂ ನಾನು ಮೊದಲು ಮಾತಾಡಬಾರ್ದು ಅಂತ ಅಂದುಕೊಂಡಿದ್ದಾರೆ. ಹೃದಯಸ್ಥಿತೇಪಿ ಅನುನಯೇ ಗೌರವಂ ಸಂರಕ್ಷಿತಃ. ಪ್ರೀತಿ ಒಳಗಿದೆ, ಮೇಲೆ ಬಿಗುಮಾನ ಇದೆ. ಆಮೇಲೆ ಏನು ಮಾಡ್ತಾ ಇದ್ದಾರೆ ನೋಡೋಣ ಅಂತ ಮೆಲ್ಲಗೆ ಅವನು ಮೆಲ್ಲಗೆ ಇವಳು ಇಬ್ಬರೂ ಒಟ್ಟಿಗೆ ತಿರುಗ್ಕೊಂಡಿದ್ದಾರೆ. ಪರಸ್ಪರ ತಿರುಗ್ಕೊಂಡು ನೋಡಿದ ತಕ್ಷಣ ಕೋಪ ಹೋಗಿ ಗೊಳ್ಳನೆ ನಕ್ಕು, ಅದು ನಗು ಮುಗಿದಿದ್ದು ಆಲಿಂಗನದಲ್ಲಿ ಅಂತ ಕವಿ ಹೇಳ್ತಾನೆ. ಭಗ್ನೋ ಮಾನಕಲಿಹಿ,
ಈ ಕಲಿಮಾನ ಇದೆಯಲ್ಲ, ಅಭಿಮಾನ, ಬಿಂಕ, ಅದು ಮುರಿದು ಬಿದ್ದು ಸಹಾಸ ರಭಸಂ ವ್ಯಾವೃತ್ತ ಕಂಠಗ್ರಹ, ಜೋರಾದ ನಗೆ ಆಲಿಂಗನದಲ್ಲಿ ಮುಗಿಯಿತು ಅಂತ. ಇದು ಅಭಿನಯಕ್ಕೆ, ನಾಟಕಕ್ಕೆ, ಇದಕ್ಕೆಲ್ಲ ಹೇಳಿ ಮಾಡಿಸಿದಂಥದ್ದು. ಅಷ್ಟು ಸುಂದರವಾದಂಥ ಚಿತ್ರಣ. ಅಂದರೆ ನಮ್ಮಲ್ಲೂ ಕೂಡ ಎಷ್ಟೋ ಬಾರಿ ನಾವು ಸ್ನೇಹಿತರನ್ನು, ಮಿತ್ರರನ್ನು ಉಪೇಕ್ಷೆ ಮಾಡ್ತಿರ್ತೀವಿ. ಆದರೆ ಎದುರಿಗೆ ಬಂದಾಗ ಕಣ್ಣು ಸೇರಿದ ಮೇಲೆ ಬಿಂಕ ಮಾಡೋಕ್ಕಾಗೋಲ್ಲ. ಕೈ ಕುಲುಕಿ ನಕ್ಕು ಮುಂದೆ ಹೋಗಬೇಕಾಗುತ್ತದೆ. ಈ ರೀತಿಯಾದ ಜೀವನ ಮೌಲ್ಯವನ್ನು ನಾವು ಕಾಣ್ತೀವಿ. ಮತ್ತೊಂದು ಪದ್ಯ. ಪಶ್ಯಾಮೋ ಮಯಿ ಕಿಂ ಪ್ರಪದ್ಯತ ಇತಿ ಸ್ಥೈರ್ಯಂ ಮಯಾ ಲಂಬಿತಂ ಕಿಮ್ಮಾಂ ನಾಲಪತಿತ್ಯಯಂ ಖಲು ಶಟಃ ಕೋಪಸ್ತಯಾಪ್ಯಾಶ್ರಿತಃ ಇತ್ಯನ್ಯೋನ್ಯ ವಿಲಕ್ಷ ದೃಷ್ಟಿ ಚತುರೇ ತಸ್ಮಿನ್ ಅವಸ್ಥಾಂತರೆ ಸವ್ಯಾಜಂ ಹಸಿತಂ ಮಯಾ ಧೃತಿಹರೋ ಬಾಷ್ಪಸ್ತು ಮುಕ್ತಸ್ತಯ. ಹೀಗೆ ಏನಾಗುತ್ತೋ ನೋಡೋಣ ಅಂತಂದುಕೊಂಡು ನಾಯಕ ಒಂದು ಸ್ವಲ್ಪ ಬಿಂಕದಿಂದ ಇದ್ದು ಬಿಡ್ತಾನೆ. ಇವಳು ಆಯಿತು, ಇವನು ಬಿಂಕದಲ್ಲಿರ್ತಾನೆ, ಸರಿ ನಾನು ಮಾಡ್ತೀನಿ ಅಂತ ಇವಳು ಕೋಪ ಮಾಡ್ಕೋತಾಳೆ. ಖಂಡಿತೀನಿ ಬಿಡು, ನಿನ್ನ ಕೋಪ ಎಲ್ಲನೂ ಇದು ಹೀಗೆ ಆಗಿದೆ ನಿನ್ನ ಜನ್ಮಕ್ಕೆ ಅಂತಂದಿದ್ದಾಳೆ. ಆಮೇಲೆ ಇದು ಹೇಳುವಾಗ ಕಣ್ಣುಗಳು ಸೇರಿರಲಿಲ್ಲ. ಯಾವಾಗ ಕಣ್ಣು ಸೇರುತ್ತೋ ಅವನು ಇದು ತಮಾಷೆಗೆ ಮಾಡಿದ್ದು ಅಂತ ನಗುತ್ತಾನೆ. ಇವಳ ಕೋಪದ ಜಾಗದಲ್ಲಿ ಕಣ್ಣೀರು ಇಟ್ಕೊಂಡು ಬಿಡ್ತಾಳೆ. ಬಾಷ್ಪಸ್ತು ಮುಕ್ತಸ್ತಯ, ಅದು ಇವನಿಗೆ ಧೈರ್ಯವನ್ನೇ ಕಳೆದು ಬಿಡುತ್ತು ಅಂತ. ಧೃತಿಹರ ನೋಡಿ, ಅವನೇನೋ ತಮಾಷೆಗೆ ಅಂತ ಮಾಡ್ದ, ಇವಳು ತಕ್ಷಣ ಸೀರಿಯಸ್ ಆದಳು. ಅವನು ನಕ್ಕ ತಕ್ಷಣ ಅಯ್ಯೋ ಇದು ವಿನೋದ ಆಯ್ತಲ್ಲ, ಇದನ್ನು ನನಗೆ ತಾಳ್ಕೊಳಕ್ಕಾಗಲಿಲ್ವಲ್ಲ, ಈ ಥರದ್ದು ಹೀಗೆ ಮಾಡಿಬಿಟ್ನಲ್ಲ, ತಪ್ಪು ಅಂತಲ್ಲ, ತಾನು ಸ್ವಲ್ಪ ವಿನೋದವಾಗಿ ತೆಗೆದುಕೊಳ್ಬೇಕಾಗಿತ್ತು, ತೆಗೆದುಕೊಳ್ಳೋಕ್ಕಾಗಲಿಲ್ಲ. ಈ ಸಣ್ಣದರಲ್ಲಿ ಕೂಡ ನನ್ನ ಕೈನ ತಾಳೋಕ್ಕಾಗೋದಿಲ್ವಲ್ಲ ಅನ್ನುವ ಖೇದ ಅವಳಿಗೆ ಬಂತು. ಆ ಥರದವಳನ್ನು ಇಷ್ಟು ಬಳಲಿಸ್ಬಿಟ್ಟಲ್ಲ ಅಂತ ಅವನು ಧೈರ್ಯವನ್ನೇ ಕಳ್ಕೊಂಡ್ಬಿಟ್ಟ ಅಂತ. ಒಂದು 10-20 ಸೆಕೆಂಡ್ಗಳಲ್ಲಿ ಆಗುವಂಥದ್ದನ್ನು ಕವಿ ವಿಸ್ತೃತವಾಗಿ ಪದ್ಯರೂಪದಲ್ಲಿ ಬರೀತಾನೆ. ಸಸ್ಟೈನ್ಡ್ ಫೀಲಿಂಗ್ಸನ್ನು ಯಾವ ಥರ ತರ್ತಾನೆ ಅನ್ನೋದನ್ನು ನಾವು ಕಾಣ್ಬೋದು. ಮತ್ತೊಂದು ಪದ್ಯವನ್ನು ನಾವು ನೋಡ್ಬೋದು. ಅಲ್ಲಿ ಭವತು ವಿದಿತಂ ವ್ಯರ್ಥಾಲಾಪೈರಲಂ ಪ್ರಿಯ ಗಮ್ಯತಾಂ ತನುರಪಿನತೆ ದೋಷೋಸ್ಮಾಕಂ ವಿಧಿಸ್ತು ಪರಾಂಗುಖ ತವಯತಿ ತಥಾರೂಢಂ ಪ್ರೇಮ ಪ್ರಪನ್ನಮಿಮಾಂ ದಶಾಂ ಪ್ರಕೃತಿ ತರಲೇ ಕಾನಃ ಪೀಡ ಗತೆ ಹತ ಜೀವಿತೆ. ಗಂಡನಿಗೆ ಮುನಿಸು ಬಂದಿದೆ. ಆಗ ಇವಳು ಹೇಳ್ತಾ ಇದ್ದಾಳೆ, ಅವನು ಇನ್ಯಾವಳಲ್ಲೋ ಅನುರಕ್ತನಾಗಿದ್ದಾನೆ, ಸ್ವಲ್ಪ ಉದಾಸೀನ ಮಾಡ್ತಾ ಇದ್ದಾನೆ ಅಂತ ಇವಳಿಗೆ ಅನಿಸಿದೆ. ತಕ್ಷಣ ಇವಳು ಹೇಳ್ತಾಳೆ, ಆಯಿತು ನೋಡಿ, ವ್ಯರ್ಥಾಲಾಪ ಇರಲ್ಲಂ ಪ್ರಿಯ ಅಂತ ಮತ್ತೆ ಹೇಳ್ತಾಳೆ. ನನ್ನ ಪ್ರಿಯತಮ, ಸುಮ್ಮನೆ ಮಾತಾಡಿ ಏನು ಪ್ರಯೋಜನ, ನನ್ನಲ್ಲಿ ನಿನಗೆ ಆಸ್ಥೆ ಇಲ್ಲ. ಉತ್ಸರ್ಪಿಣಿ ಕಾಲವಲ್ಲ, ಅವಸರ್ಪಿಣಿ ಕಾಲ, ಇಡಿಗಾಲ, ಹೋಗು. ಯಾಕೆ, ನಿನ್ನ ಬಗೆಗೆ ನನಗೊಂದಿಷ್ಟು ಬೇಸರವಿಲ್ಲ. ನತೇ ದೋಷ ಅಸ್ಮಾಕಂ ವಿಧಿಸ್ತು ಪರಾಂಗುಖ. ಮಾಣೆ ಬರಹಾನಪ್ಪ, ವಿಧಿ ಸರಿಯಾಗಿಲ್ಲ, ನಮ್ಮ ಕಡೆಗೆ ದೇವರು ಕಣ್ಣು ಬಿಟ್ಟಿಲ್ಲ, ಸ್ವಲ್ಪವೂ ನಮ್ಮ ಕಡೆಗೆ ಅನುಗ್ರಹವಿಲ್ಲ. ಯಾಕೆ ಗೊತ್ತಾ, ಇಷ್ಟು ಗಟ್ಟಿಯಾದ ನಿನ್ನ ಪ್ರೇಮವೇ ಹೋಗೋದು ಅಂತಾದರೆ ತುಂಬ ಬಡಕಲಾದ ನನ್ನ ಪ್ರಾಣ ಹೋಗದೇ ಇರುತ್ತೆ, ಹೋಗಲಿ ಬಿಡು ಅಂತಂತಾಳೆ. ಏನು ಕಾವ್ಯ ಇದು! ನನ್ನ ಪ್ರಾಣ, ನಾವು ನಮ್ಮನ್ನು ಇಷ್ಟಪಡ್ತೀವಿ, ನಮ್ಮ ಪ್ರಾಣ ಗಟ್ಟಿ ಅಂತ. ನನ್ನ ಪ್ರಾಣಕ್ಕಿಂತ ತುಂಬ ಗಟ್ಟಿಯಾದದ್ದು ನಿನ್ನ ಪ್ರೀತಿ, ತುಂಬ ಗಟ್ಟಿ. ಜಗತ್ತಲ್ಲಿ ಎಲ್ಲಕ್ಕಿಂತ ಗಟ್ಟಿ ನಿನ್ನ ಪ್ರೀತಿ, ಜಗತ್ತಲ್ಲಿ ಎಲ್ಲಕ್ಕಿಂತ ದುರ್ಬಲ ನನ್ನ ಬದುಕು. ಹೀಗಾಗಿ ಇಷ್ಟು ಗಟ್ಟಿಯಾದ ನಿನ್ನ ಪ್ರೀತಿಯೇ ಹೋಯಿತು ಅಂದರೆ ಇನ್ಯಾವುದು ಶಾಶ್ವತ ಈ ಜಗತ್ತಲ್ಲಿ, ಹೋಗಲಿ ಹಾಳಾದ ಪ್ರಾಣ ಹೋಗಲಿ ಅಂತ. ಇದು ಅಪ್ಪಟ ಕಾವ್ಯ. ನಿಜವಾಗಲೂ BM ಶ್ರೀಕಂಠಯ್ಯನವರು ಒಂದು ಕಡೆ ಅವರು ಇಂಗ್ಲೀಷ್ ಗೀತೆಗಳನ್ನು ಬರೆಯುವಾಗ, ನಮ್ಮಲ್ಲಿ ಈ ನೌರಾಗಿ ಪ್ರೀತಿಯನ್ನು ಚಿತ್ರಿಸುವ ಕ್ರಮ ಇಲ್ಲ, ಆದರೆ ಇಂಗ್ಲೀಷ್ನಲ್ಲಿದೆ ನೋಡಿ, ಅದಕ್ಕಾಗಿ ಇಲ್ಲಿ ಹೆಚ್ಚು ಪ್ರೀತಿಯ ಪದ್ಯಗಳೇ ಇವೆ ಅಂತ ಬರೀತಾರೆ. ಅವರ ಶಿಷ್ಯ TM ಶ್ರೀಕಂಠಯ್ಯನವರು ಪಟ್ಟ ಶಿಷ್ಯ. ಇಂಗ್ಲೀಷ್ ಗೀತೆಗಳ ಒಂದು ಆವೃತ್ತಿಗೆ ಅವರು ಒಳ್ಳೆಯ ಪೂರ್ಣವಾದ ಮುನ್ನುಡಿಯನ್ನು ಬರೆದರು ತಮ್ಮ ಗುರುಗಳು ತೀರ್ಕೊಂಡ ಮೇಲೆ. ಆದರೆ TM ಶ್ರೀಕಂಠಯ್ಯನವರು ನಂತರ ಅಲ್ಲ, ನಾನಾಗಿದ್ದಿದ್ದರೆ BM ಶ್ರೀಕಂಠಯ್ಯನವರ ಜರಿಪೇಟವನ್ನೇ ಹಿಡಿದು ಅಲ್ಲಾಡಿಸ್ಬಿಟ್ಟು, ಏನು ಕಂಡಿದ್ದೀರಾ ನೀವು, ಸಂಸ್ಕೃತ ಎಲ್ಲಿ ಓದಿದ್ದೀರಾ ಗೊತ್ತಿಲ್ವಾ, ಹೇಗೆ ಎಂತಂತ ಬೀದಿನಲ್ಲಿ ನಿಲ್ಲಿಸಿ ಬೀದಿರಂಪ ಮಾಡಿಬಿಡ್ತಿದ್ದೆ. TM ಶ್ರೀಯವರು ತುಂಬ ಸಜ್ಜನರು, ಮರ್ಯಾದಸ್ಥರು, ಜಗಳ ಆಡಿ ಪ್ರಯೋಜನವಿಲ್ಲ ಅಂತ ಗೊತ್ತು. ಅವರು ಬಿಡಿಮುತ್ತು ಅಂತ ಸಂಸ್ಕೃತದಲ್ಲಿ ಇಂಥ ಪದ್ಯಗಳು ಏನಿವೆ ಅವನ್ನೆಲ್ಲ ಸಂಗ್ರಹಿಸಿ ಮತ್ತು ಸೊಗಸಾದ ಕನ್ನಡದ ತಿಳಿಗನ್ನಡದ ಅನುವಾದ ಮಾಡಿ ಪಬ್ಲಿಷ್ ಮಾಡಿದ್ರು. ಅಂದರೆ ಕನ್ಸ್ಟ್ರಕ್ಟಿವ್ ವೇ ಆಫ್ ಆನ್ಸರಿಂಗ್ ಅಂತ.
ಗುರುವಿಗೆ ಹೇಗೆ ಉತ್ತರ ಕೊಡಬೇಕೋ ಹಾಗೆ. ಅವರು ಅದನ್ನು ತಮ್ಮ ಮತ್ತೊಬ್ಬ ಗುರುಗಳಾದ ಬಿ ಎಂ ಶ್ರೀಯವರ ಸಹಾಧ್ಯಾಪಕರಾಗಿದ್ದಂತಹ ಅವ್ರ ಜೊತೆಯಲ್ಲೇ ಸಹೋದ್ಯೋಗಿಯಾಗಿದ್ದ ಆಚಾರ್ಯ ಎಂ ಹಿರಿಯಣ್ಣನವರಿಗೆ ಅರ್ಪಣೆ ಮಾಡ್ತಾರೆ. ಅಂದರೆ ಇದು ಉತ್ತರ ಅಂತ. ಆದರೆ ಇಬ್ಬರೂ ಬದುಕಿರಲಿಲ್ಲ. ತಿ ಎಂ ಶ್ರೀಯವರೂ ಬದುಕಿರಲಿಲ್ಲ ಆ ಪುಸ್ತಕ ಅಚ್ಚಾಗುವಾಗ. ಅವರ ಗುರುಗಳು ಬಿ ಎಂ ಶ್ರೀಯವರು ಬದುಕಿರಲಿಲ್ಲ. ಅದನ್ನು ಅರ್ಪಣೆ ಮಾಡಿಸ್ಕೊಂಡ ಹಿರಿಯಣ್ಣನವರು ಬದುಕಿರಲಿಲ್ಲ. ಏನಂದರೆ ಡಿ ವಿ ಜಿಯವರು ಮತ್ತೆ ಬಿ ಎಂ ಶ್ರೀಯವ್ರಿಗೆ ಹೇಳ್ತಿದ್ರಂತೆ, ನೀವು ಕೆಲವನ್ನು ನೋಡದೆ ಮಾಡಬೇಡಿ ಅಂತ. ಅವರು ಜ್ಞಾಪಕ ಚಿತ್ರಶಾಲೆಯಲ್ಲೂ ಬರೆದಿದ್ದಾರೆ. ನಮ್ಮ ಪರಂಪರೆ ಬಗೆಗೆ ಬಿ ಎಂ ಶ್ರೀಕಂಠನವರಿಗೆ ಒಂದು ಸ್ವಲ್ಪ ಕಹಿ ಬಂದಿತ್ತು, ಧೂಮ್ರ ದೃಷ್ಟಿ ಬೆರೆತಿತ್ತು ಅಂತಂತಾರೆ. ಇರಲಿ, ಇದನ್ನೆಲ್ಲ ನೋಡಿದ್ರೆ ನಾನು ಇಂಗ್ಲೀಷ್ನ ರೊಮ್ಯಾಂಟಿಕ್ ಪೊಯಿಟ್ರಿ ಬೇಕಾದಷ್ಟು ಓದಿದ್ದೀನಿ. ಪಾಲ್ ಗ್ರೇವ್ಸ್ ಗೋಲ್ಡನ್ ಟ್ರೆಷರಿಯಿಂದ ಮೊದಲುಗೊಂಡು ಬೇಕಾದಂತೆ ಬರ್ನ್ಸನ್ನು, ಮತ್ತು ಬೈರನನ್ನು, ಶೆಲ್ಲಿನ, ಕೀಟ್ಸನ್ನು, ವರ್ಡ್ಸ್ವರ್ತ್ ಅಂತೂ ಪ್ರಿಲ್ಯೂಡು, ಎಕ್ಸ್ಕರ್ಷನ್ನು, ಈ ಥರ ಪರಮ ನೀರಸವಾದ ಕಾವ್ಯಗಳನ್ನು ಓದಿದ್ದೀನಿ. ಅಲ್ಲಿ ಎಲ್ಲಿಯೂ ಕೂಡ ಒಂದು ಗಾಹಸತ್ತಸೆಯೇ, ಒಂದು ಅಮೃಕ್ಷತಕ ಇವಕ್ಕೆ ಸಮಾನವಾದ ಕಾವ್ಯ ನನಗೆ ಕಂಡು ಬರಲಿಲ್ಲ. ಅಲ್ಲಿದು ಬೇರೆ ಶೃಂಗಾರ ಇದೆ, ಚೆನ್ನಾಗಿದೆ. ಆದರೆ ಇದು ಮತ್ತೂ ತೀವ್ರವಾದದ್ದು. ಇಲ್ಲಿ ನಮಗೆ ಆ ಸೌಂದರ್ಯವನ್ನು, ಸ್ವಾರಸ್ಯವನ್ನು ಕಾಣುವ ಅವಕಾಶ ಆಗುತ್ತದೆ. ಮತ್ತು ಇನ್ನೊಂದು ಪದ್ಯ ನೋಡಿ, ಇದು ಮತ್ತೊಬ್ಬ ವಿರಹಿಣಿ, ಇದು ತುಂಬ ಚೆನ್ನಾಗಿದೆ. ಪ್ರಸ್ಥಾನಂ ವಲಯೈಃಕೃತಂ ಪ್ರೇಸಕೈರ್ ಅಸ್ತ್ರೈರಜಸ್ರಂ ಗತಂ ಧೃತ್ಯಾನ ಕ್ಷಣಮಾಸಿತಂ ವ್ಯವಸಿತಂ ಚಿತ್ತೇನ ಗಂತುಂ ಪುರಃ ಯಾತುಂ ನಿಶ್ಚಿತ ಚೇತಸಿ ಪ್ರಿಯತಮೇ ಸರ್ವೇ ಸಮಂ ಪ್ರಸ್ಥಿತ ಗಂತವ್ಯೇ ಸತಿ ಜೀವಿತ ಪ್ರಿಯ ಸುಹೃತ್ ಸಾರ್ಥಕ್ ಕಿಮುತ್ಯಜ್ಯತೆ. ಇವಳು ಹೇಳ್ತಾ ಇದ್ದಾಳೆ, ನಾಯಿಕೆ ಯೋಗಿನಿ, ಗಂಡ ಹೊರಟು ಬಿಟ್ಟಿದ್ದಾನೆ ಪ್ರವಾಸಕ್ಕೆ. ನೋಡು, ಅವನು ಹೊರಟ ಮೇಲೆ ಮೊದಲಿಗೆ ಬಳೆಗಳು ಹೊರಟೋದ್ವು, ಸಣ್ಣಗಾಗ್ಬಿಟ್ಲು, ಬಳೆ ಜಾರಿ ಬಂತು. ಸಂಸ್ಕೃತ ಕಾವ್ಯಗಳಲ್ಲಿ ಮತ್ತೆ ಬರ್ತದೆ ಸೊರಗಿ ಬಳೆ ಜಾರಿ ಕೆಳಗೆ ಬೀಳುವಂಥದ್ದು. ಇನ್ನು ಕಣ್ಣೀರು, ಕಣ್ಣಿಂದ ಮತ್ತೆ ಜೀವರಸವೇ ಹೊರಗೆ ಬರ್ತಾ ಇದೆ. ಇನ್ನು ವಿಶ್ವಾಸ, ಧೈರ್ಯ, ಬದುಕ್ತೀನಿ ಎನ್ನುವ ಭರವಸೆ, ಅವು ಎಲ್ಲವೂ ಹೊರಟೋಗ್ತಾ ಇವೆ. ಹೀಗೆ ನನ್ನ ಪ್ರೀತಮ ಹೋದ ಮೇಲೆ ಒಂದೊಂದು ಹಿಂದೆ ಹಿಂಪಾಲಿಸಿ ಹೋಗ್ತಾ ಇವೆ. ಅಯ್ಯೋ ಬದುಕೆ, ಹಾಳು ಬದುಕೆ, ಎಲ್ಲ ನಿನ್ನ ಜೊತೆಯವರು ಹೋದರು, ಒಡವೆಗಳು ಹೋದವು, ಭಾವನೆಗಳು ಹೋದವು, ಆಸೆಗಳು ಹೋದವು. ನೀನು ಯಾಕಿದ್ದೀಯ? ಮಹಾಜನೋ ಏನ ಗತಸ್ಸ ಪಂಥ, ದೊಡ್ಡವ್ರು ಹೋದ ದಾರಿಯಲ್ಲಿ ನೀವು ಹೋಗಬೇಕು, ಎಲ್ಲ ದೊಡ್ಡವ್ರು ಹೋದ್ರಲ್ಲ, ಅದಕ್ಕೆ ನೀನು ಹೊರಟೋಗ್ಬಿಡು ಅಂತಂತಿದ್ದಾಳೆ. ಇನ್ನು ಹೋಗೋದಕ್ಕೆ ನೀನು ಯಾತಕ್ಕೆ ಚಿಂತೆ ಮಾಡ್ತಾ ಇದ್ದೀಯಾ ಅಂತಕ್ಕಂಥದ್ದು. ಆಮೇಲೆ ಮತ್ತೊಂದು ಪದ್ಯ, ಕೋಪೋ ಯತ್ರ ಭ್ರುಕುಟಿ ರಚನಾ ನಿಗ್ರಹೋ ಯತ್ರ ಮೌನಂ ಯತ್ರಾನ್ಯೋನ್ಯ ಸ್ಮಿತಮನುನಯೋ ದೃಷ್ಟಿಪಾತಃ ಪ್ರಸಾದಃ ತಸ್ಯ ಪ್ರೇಮ್ಣಃ ತದಿದಮಧುನಾ ವೈಶಸಂ ಪಶ್ಯ ಜಾತಂ ತ್ವಂ ಪಾದಾಂತೆ ಲುಟಸಿ ನಚಮೇ ಮನ್ಯು ಮೋಕ್ಷ ಖಲಾಯಾಹ. ಇವಳು ಖಂಡಿತ ನಾಯಿಕೆ ಕೋಪಗೊಂಡಿದ್ದಾಳೆ, ಅವನು ತನಗೆ ಅನ್ಯಾಯ ಮಾಡ್ದ ಅಂತ ಬಂದು ಕಾಲಿಗೆ ಬಿದ್ದಿದ್ದಾನೆ. ಅರೆ ಇವಳು ಮನಸ್ಸು ಮುರಿದು ಹೋಗಿದೆ. ಅದನ್ನು ಹೇಳ್ತಾ ಇದ್ದಾಳೆ. ಮೊದಲು ನೋಡು, ನಾನು ಕೋಪ ಮಾಡ್ಕೊಳ್ಳೋದು ಅಂದರೆ ಸುಮ್ಮನೆ ಹುಬ್ಬು ಗಂಟು ಹಾಕಿರೋದು, ನಿನ್ನನ್ನು ಸತಾಯಿಸಬೇಕು ಅಂದರೆ ಒಂದು ಸ್ವಲ್ಪ ಹೊತ್ತು ಮೌನವಾಗಿರೋದು. ಇನ್ನು ನಿನ್ನನ್ನು ಅನುಗ್ರಹಿಸೋದು ಅಂತಂದರೆ ಒಮ್ಮೆ ಕಡಗಣ್ಣು ನೋಟದಲ್ಲಿ ನೋಡಿದ್ರೆ ಸಾಕು, ಒಮ್ಮೆ ಬೆರಳು ತುದಿಲ್ಲ ಹಿಂಗೆ ಟಚ್ ಮಾಡಿದ್ರೆ ಸಾಕು, ಅದು ನಾನು ಮಾಡೋ ಅನುಗ್ರಹ ಅಂತ ಆಗ್ತಾಯಿತ್ತು. ನನ್ನ ಕೋಪ ಅಂದರೆ ಹುಬ್ಬು ಗಂಟು ಹಾಕೋದು, ಅನುಗ್ರಹ ಅಂತಂದರೆ ಕಿರುನಗೆ ತೋರಿಸೋದು. ಇಷ್ಟಕ್ಕೆ 3 ಲೋಕಗಳು ಕೂಡ ಸೇರಿಬಿಡ್ತಾ ಇತ್ತು. ಈಗ ಏನಾಯಿತು? ನೀನು ಕಾಲ ಮೇಲೆ ಬಿದ್ದು ಹೊರಳಾಡ್ತಿದೀಯಾ, ನಾನು ಹಾಗೆ ಕಲ್ಲಾಗಿ ಕೂತಿದ್ದೀನಿ. ಅಂದರೆ ಎಲ್ಲಿಗೆ ಬಂತು ನಮ್ಮ ಪ್ರೀತಿ ಅಂತ. ನೀನು ಕಾಲ ಮೇಲೆ ಬೀಳ್ತಿದ್ದೀಯಾ ಅಂತಂದರೆ ಅಷ್ಟು ದೊಡ್ಡ ಅಪರಾಧ ನಿನ್ನ ಕಡೆಯಿಂದ ಆಗಿದೆ. ಹೊರಳಾಡ್ತಿದ್ದೀಯಾ, ಪಾದಾಂತೆ ಲುಟಸಿ, ಕಾಲು ತುದಿಯಲ್ಲಿ ಹೊರಳಾಡ್ತಾ ಇದೆಯಾ. ನಾನು ಮನ್ಯು ಮೋಕ್ಷ ನ ಮೇ ಖಲಾಯ, ಈ ಪಾಪಿಷ್ಟೆಗೆ ಒಂದು ಚೂರು ಅದು ತಟ್ತಾ ಇಲ್ಲ, ಒಂದು ಇಳಿಯಷ್ಟು ಕೋಪ ತಗ್ಗಿಲ್ಲ. ಹಾಗಾಗ್ಬಿಡುತ್ತೆ ಬದುಕಿನಲ್ಲಿ. ಅದು ತುಂಬ ಬರ್ಬರತೆಯ ಹಂತ ಅಂತ ಅನಿಸುತ್ತದೆ. ಏನೂ ಆಗ್ತಾ ಇಲ್ಲ ಅಂತನ್ನುವಂಥದ್ದು. ಆ ಚಿತ್ರವನ್ನು ಕೊಡ್ತಾನೆ, ಮುಂದೆ ಕೊಡ್ತಾನೆ. ತುಂಬ ತುಂಬ ಅದ್ಭುತವಾದಂಥ ಚಿತ್ರಗಳನ್ನು ಕೊಡ್ತಾನೆ. ಮತ್ತೊಂದು ಕಡೆ ಹೇಳ್ತಾನೆ,
ಚಿರವೇರಿಣೋರ್ ಅತ್ಯುತ್ಕಂಠಾಶ್ಲತೀಕೃತ ಗಾತ್ರಯೋ ನವಮಿವ ಜಗಜ್ಜಾತಂ ಭೂಯಶ್ಚಿರಾತ್ ಅಭಿನಂದತೋ ಕಥಮಿವ ದಿನೇ ದೀರ್ಘೆ ಯಾತೆ ನಿಶಾಂ ಅಧಿರೂಢಯೋ ಪ್ರಸರತಿ ಕಥಾ ಬಹ್ವೀರ್ ದೂನೋರ್ ಯಥಾ ನ ತಥಾ ರತಿ. ತುಂಬ ವಿರಹದಿಂದ ಬಹಳ ಕಾಲ ಆದಮೇಲೆ ಅವರಿಬ್ಬರೂ ಸೇರಿದ್ದಾರೆ. ಅವನು ಪ್ರವಾಸ ಹೋಗಿದ್ದಾನೆ ನಾಯಕ, ಮತ್ತೆ ಬಂದಿದ್ದಾನೆ. ಬಂದ ಮೇಲೆ ಇಬ್ಬರಿಗೂ ಜಗತ್ತು ಕಾಣಿಸ್ತು, ಹೊಸದಾಗಿ ಕಾಣಿಸ್ತು ಅಂತ. ನವಮಿವ ಜಗಜ್ಜಾತಂ. ಮತ್ತು ಪ್ರತಿಯೊಬ್ಬರು ಅಭಿನಂದಿಸ್ಕೊಳ್ತಾರೆ. ನಾವು ಬದುಕು ಬಂದ್ವಲ್ಲ, ನಾವಿಬ್ಬರು ಪರಸ್ಪರ ನೋಡಿದ್ವಲ್ಲ, ನಾವು ಪರಸ್ಪರ ಸೇರಿದ್ವಲ್ಲ ಅಂತ. ಥ್ಯಾಂಕ್ ಗಾಡ್ ಯು ಆರ್ ಲಿವಿಂಗ್ ಅಂತ. ದೇವರೇ ನೀನು ಬದುಕಿದ್ದೀಯಾ ಅಂತ ಪರಸ್ಪರ ಅಂದುಕೊಂಡಿದ್ದು. ಸೀತಾರಾಮರ ವಿಯೋಗ ಕಾಲದಲ್ಲಿ ಅವರು ಬದುಕಿದ್ದು ಹೇಗೆ ಅಂದರೆ, ನಾನು ಬದುಕಿದ್ದೀನಿ ಅಂದರೆ ಸೀತೆ ಎಲ್ಲೋ ಬದುಕಿರಬೇಕು, ನಾನು ಬದುಕಿದ್ದೀನಿ ಅಂದರೆ ರಾಮ ಇನ್ನೂ ಇರಬೇಕು ಅಂತ ಅಂದುಕೊಂಡು ಬದುಕ್ತಾ ಇದ್ರಂತೆ. ಅವನು ಎಲ್ಲೋ ಸತ್ತರೆ ಇವಳಿಲ್ಲ, ಇವಳೆಲ್ಲೋ ಸತ್ತರೆ ಅವನಲ್ಲಿಲ್ಲ, ಆ ರೀತಿ ಆದದ್ದು. ಹಾಗಾಗಿ ಈ ಒಂದು ಪ್ರೀತಿಯನ್ನು ಮತ್ತೆ ನವೀಕರಿಸಿಕೊಳ್ತಾ ಇದ್ದಾರೆ. ಹಾಗಿದ್ದಾಗ ಅವರಿಗೆ ದೈಹಿಕವಾದ ಆಕರ್ಷಣೆ ಒಂದು ಚೂರು ಉಂಟಾಗಲಿಲ್ವಂತೆ. ಆ ಆಕರ್ಷಣೆ ದೇಹ ಮಾತ್ರದ ಆಕರ್ಷಣೆಯನ್ನು ಮೀರಿ ಆ ವಿರಹದ ಕಾಲದ ಮಾತನ್ನು ಆಡ್ತಾ ಇದ್ದಾರಂತೆ, ಪರಸ್ಪರ ನೋಡ್ತಾ ಇದ್ದಾರಂತೆ. ಕಣ್ಣೀರಿಡೋದ್ರೊಳಗೇನೆ ಕಳೆದು ಹೋಗಿಬಿಟ್ಟಿದೆ ಅಂತ. ಪರಿಣತ ಪ್ರೇಮದ ಲಕ್ಷಣವೇ ಇದು. ದೀಸ್ ಆರ್ ನಾಟ್ ಬೆಡ್ರೂಮ್ ಸ್ಟೋರೀಸ್, ದೇ ಆರ್ ಸ್ಟೋರೀಸ್ ಆಫ್ ರೋಮಿಂಗ್ ಆಫ್ ದಿ ಹಾರ್ಟ್. ಆಮೇಲೆ ಇನ್ನೊಬ್ಬಳು ವಾಸಕ ಸಜ್ಜಿಕೆ ಗಂಡ ಬಂದಾಗ ಸ್ವಾಗತಿಸುವ ರೀತಿ ನೋಡಿ. ದೀರ್ಘಾ ವಂದನ ಮಾಲಿಕಾ ವಿರಚಿತ ದೃಷ್ಟ್ಯೈವ ನೆಂದೀವರೈ ಪುಷ್ಪಾಣಾಂ ಪ್ರಕರ ಸ್ಮಿತೇನ ರಚಿತೋ ನೋ ಕುಂದ ಜಾತ್ಯಾದಿಭಿ ದತ್ತ ಸ್ವೇದ ಮುಚಾ ಪಯೋಧರ ಭರೇಣ ಅರ್ಘೋ ನ ಕುಂಭಾಂಭಸ ಸ್ವೈರೇ ವಾವಯವೈ ಪ್ರಿಯಸ್ಯ ವಿಶತಃ ತನ್ವ್ಯಾ ಕೃತಂ ಮಂಗಲಂ. ಅವಳು ಬಂದಾಗ ದೊಡ್ಡದಾದ ಕನ್ನೈದಿಲೆಯ ತೋರಣವನ್ನು ಬಾಗಿಲಿಗೆ ಕಟ್ಟಿ ಅವನ ಕೊರಳಿಗೆ ಹಾಕಲಿಲ್ವಂತೆ. ಕಣ್ಣಿನ ನೋಟದಿಂದಲೇ ಅವನ ಅಡಿಯಿಂದ ಮುಡಿಯವರೆಗೂ ಕನ್ನೈದಿಲೆಯ ಮಾಲೆ ಹಾಕಿಬಿಟ್ಲು ಅಂತ. ಕಪ್ಪಗಿನ ಕಾಡಿಗೆ ಬಳಿದುಕೊಂಡಂಥ ದಟ್ಟ ಕಪ್ಪಿನ ಪಾಪೆಯ ಕಣ್ಣದು. ಒಮ್ಮೆ ಮುಡಿಯಿಂದ ಅಡಿವರೆಗೂ ಹೀಗೆ ನೋಡಿಬಿಟ್ರೇ ಅದೇ ವಂದನ ಮಾಲಿಕ. ಪ್ರತ್ಯೇಕವಾದ ಮಾಲಿಕೆ ತರಲಿಲ್ಲ, ಕಣ್ಣೋಟದ ಮಾಲೆಯನ್ನೇ ಹಾಕಿಬಿಟ್ಲು ಅಂತ ಹೇಳಿಬಿಟ್ಟು. ನಮ್ಮ ನಾಗಚಂದ್ರ ಬೈತಾನಲ್ಲ, ಸೀತಾರಾಮರ ಕಲ್ಯಾಣ ಕಾಲದಲ್ಲಿ ಮಾಲೆ, ಸೀತೆ ಕೈ ಇಟ್ಟುಕೊಂಡಿರುವ ಮಾಲೆಯ ಮೇಲೆ ದುಂಬಿಗಳ ಮಾಲೆ, ಆ ಮಾಲೆಯ ಮೇಲೆ ರಾಮನ ಕಣ್ಣೋಟದ ಮಾಲೆ, ಅದರ ಮೇಲೆ ಸೀತೆಯ ನಾಣ್ಣೋಟದ ಮಾಲೆ, ಹೀಗೆ ಒಂದರ ಮೇಲೊಂದು ಮಾಲೆಯ ಮೇಲೆ ಮಾಲೆ ಅಂತ ಆ ರೀತಿಯಾಗಿತ್ತು. ಇನ್ನು ಅವಳು ಬೊಗಸೆ ತುಂಬ ಬಿಡಿ ಹೂಗಳನ್ನು ತುಂಬಿಕೊಂಡು ಮಗಮಗಿಸುವ ಪಾರಿಜಾತ, ಜಾಜಿ, ಮಲ್ಲಿಗೆ, ಮೊಲ್ಲೆ ಇತ್ಯಾದಿ ಹೂಗಳನ್ನು ತುಂಬಿಕೊಂಡು ಅವನ ಮೇಲೆ ಸಿಂಪಡಿಸಲಿಲ್ಲವಂತೆ. ನಗೆಯಿಂದಲೇ ಹೂವನ್ನೆಲ್ಲ ಹರಡಿಬಿಟ್ಲು ಅಂತ. ಸ್ಮಿತೇನ, ಅದು ಕಿರುನಗೆಯಿಂದ ಮಾಡಿಬಿಟ್ಲು. ಇನ್ನು ಅವನ ಪಾದಕ್ಕೆ ಅರ್ಘ್ಯಪಾದ್ಯಗಳನ್ನು ಕೊಡದೆ ಬೆವತ ಎದೆಯನ್ನೇ ಚಾಚಿ, ಹಣೆ ಚಾಚಿ ಮಲಗಿಬಿಟ್ಲು. ಅದು ಅರ್ಘ್ಯ ಕೊಟ್ಟದ್ದಾಯಿತು. ಹೀಗೆ ತನ್ನ ದೇಹದಿಂದಲೇ ಅವನಿಗೆ ಸರ್ವಾಂಗ ಪೂಜೆಯನ್ನು, ಪಂಚೋಪಚಾರ ಪೂಜೆಯನ್ನು ಮಾಡಿದಳು ಅಂತ. ಒಮ್ಮೆ ನನ್ನ ಮೊದಲ ಶತಾವಧಾನದಲ್ಲಿ ಒಬ್ಬ ಸುಂದರಿ ದೇವಸ್ಥಾನಕ್ಕೆ ಹೋಗುವುದನ್ನು ವರ್ಣಿಸಿ ಅಂತ ಕೊಟ್ಟಿದ್ದರು. ಆಗ ಭಾಮಿನಿ ಷಟ್ಪದಿಯಲ್ಲಿ ಹೇಳಿದ್ದೆ. ಭಾಮಿನಿ ಷಟ್ಪದಿಯೂ ಉದ್ದಿಷ್ಟವಾಗಿಯೇ ಹೇಳಿದ್ದು ಭಾಮಿನಿಯನ್ನು ವರ್ಣಿಸೋದು. ಅವಳು ಪದ್ಮಿನಿ ಜಾತಿ, ಸಹಜ ಸುಗಂಧ ದೇಹದಲ್ಲಿದ್ದವರು ಪದ್ಮಿನಿ ಜಾತಿಯ ಸ್ತ್ರೀಯರು ಅಂತ. ಪಂಚೋಪಚಾರ ಪೂಜೆಗಳು ಯಾವುದು? ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ ಅಂತಕ್ಕಂಥದ್ದು ಉಂಟು. ಅವಳ ದೇಹದ ಪರಿಮಳವೇ ಗಂಧ, ಇನ್ನು ಅವಳ ನಗೆಯೇ ಪುಷ್ಪ, ಆ ಕಣ್ಣೋಟವೇ ದೀಪ, ಆ ಸುರುಳಿ ಮುಂಗುರುಳು ಇದೆಯಲ್ಲ ಅದೇ ಧೂಪ, ಆ ಧೂಪ ಲಹರಿಗಳು. ಇನ್ನು ಅವಳ ಭಕ್ತಿಯೇ ನೈವೇದ್ಯ. ಹೀಗೆ ಅವಳು ಪಂಚೋಪಚಾರ ಪೂಜೆಯನ್ನು ತನ್ನ ದೇಹದಿಂದಲೇ ಮಾಡ್ತಾ ಇದ್ದಾಳೆ ಅಂತ ಹೋಗುವಂತೆ ಇದೆ ಅಂತ. ಇವೆಲ್ಲಕ್ಕೂ ಮೂಲ ಈ ಅಮರುಕನ ಈ ಮಧುರವಾದಂಥ ಭಾವಗಳು. ಆಮೇಲೆ ಇನ್ನೊಂದು ಪದ್ಯದಲ್ಲಿ ಬರುತ್ತದೆ, ಕಾಂತೆ ಸಾಗಸಿ ಶಾಪಿತೆ ಪ್ರಿಯಸಖಿ ವೇಷಂ ವಿಧಾಯಾಗತೆ ಭ್ರಾಂತ್ಯಾಲಿಂಗ್ಯ ಮಯ ರಹಸ್ಯ ಮುದಿತಂ ತತ್ಸಂಗಮಾಕಾಂಕ್ಷಯ ಮುಗ್ಧೆ ದುಷ್ಕರಮೇತದಿತ್ಯತಿತಮಾಂ ಉದ್ದಾಮಹಾಸಂ ಬಲಾತ್ ಆಶ್ಲಿಷ್ಯ ಚಲಿತಾಸ್ಮಿತೇನ ಕಿತವೇನದ್ಯ ಪ್ರದೋಷಾಗಮೆ. ಸಖಿಗೆ ಹೇಳ್ತಾ ಇದ್ದಾಳೆ, ನೋಡಿ ಏನಾಯಿತು ಗೊತ್ತಾ, ಅವನು ನಾನು ಕೋಪ ಮಾಡಿಕೊಂಡೆ,
ಅದಕ್ಕೋಸ್ಕರ ಅವನನ್ನು ಬೈದು ಅಟ್ಬಿಟ್ಟೆ, ಬೇಡ ನನ್ನ ಮುಖ ನೋಡಬೇಡ, ನೀನು ಹೋಗು, ನಿನ್ನ ಮುಖ ತೋರಿಸ್ಬೇಡ ಅಂತ. ಆಮೇಲೆ ಅವನು ನನ್ನ ಆತ್ಮೀಯಳಾದ ಸಖಿ ಇದ್ದಾಳಲ್ಲ ಅವಳು ವೇಷ ಹಾಕ್ಕೊಂಡು ಬಂದುಬಿಟ್ಟ. ನಾನು ಗೊತ್ತಿಲ್ಲದೆ ಮುಸ್ಸಂಜೆ ಹೊತ್ತು ಪ್ರದೋಷ ಆಗಮೆ, ಆಗ ನನಗೇ ಸಾಕಾಗಿತ್ತು. ಹೇಗಾದರೂ ಮಾಡಿ ಅವನನ್ನು ಕರ್ಕೊಂಡು ಬಂದುಬಿಡೆ ಅಂತಂದರೆ, ಇಲ್ಲಮ್ಮ ಅದಂತೂ ಈಗ ನನ್ನ ಕೈಯಲ್ಲಿ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ತಿರುಗಿ ನೋಡಿದ್ರೆ ಗಹಗಹಿಸಿ ನಗುತ್ತಾ ಅಪ್ಕೊಂಡು ಬಿಟ್ಟ, ಅವನೇ ಕಾಣೆ ಈ ಥರ ಮಾಡಿದ್ದು ಅಂತ. ಅಂದರೆ ಇಲ್ಲಿ ಅದೆಷ್ಟು ಸುಂದರವಾದ ಭಾವನೆಗಳು. ಅವನು ಆ ಸ್ತ್ರೀ ವೇಷದಲ್ಲಿ ಬರುವುದೇನು, ನಿನ್ನ ನಾಯಕನನ್ನು ಕರ್ಕೊಂಡು ಬರೋಕ್ಕೆ ನನ್ನ ಕೈಲಂತೂ ಆಗೋಲ್ಲ ಅನ್ನೋ ಸತ್ಯವೂ ಹೌದಲ್ವ. ಮತ್ತು ಇವಳು ಅವನನ್ನೇ ಕರ್ಕೊಂಡು ಬಾ ಅಂತ ತನ್ನ ಸಖಿ ಅಂತ ಭಾವಿಸಿಕೊಂಡು ಹೇಳುವುದು. ಈ ಹಾಸ್ಯ ಇದೆಯಲ್ಲ, ಶೃಂಗಾರಕ್ಕೆ ಅಂಗಭೂತವಾಗಿ ಹೇಗೆ ಬರುತ್ತದೆ, ಸಂಭೋಗ ಶೃಂಗಾರಕ್ಕೆ ಅಂಗವಾಗಿ ಹಾಸ್ಯ ಬರುತ್ತದೆ ಅನ್ನೋದು. ಮತ್ತೊಂದು ಪದ್ಯ. ಆಶಂಕ್ಯ ಪ್ರಣತಿಂ ಪಟಾಂತ ಪಿಹಿತವು ಪಾದವು ಕರೋತ್ಯಾದರ ಆದರಾದ್ವ್ಯಾಜೇನಾಗತಂ ಆವೃಣೋತಿ ಹಸಿತಂ ನ ಸ್ಪೃಷ್ಟಮುದ್ವೀಕ್ಷತೆ ಮಯ್ಯಾಲಾಪವತಿ ಪ್ರತೀಪವಚನಂ ಸಖ್ಯಾ ಸಹ ಭಾಷತೆ ತನ್ವ್ಯಾಸ್ತಿಷ್ಠತು ನಿರ್ಭರ ಪ್ರಣಯಿತ ಮಾನೋಪಿ ರಮ್ಯೋದಯ. ಇದು ಒಬ್ಬ ನಾಯಕ ತನ್ನ ಗೆಳೆಯನಿಗೆ ಹೇಳಿಕೊಳ್ತಾ ಇದ್ದಾನೆ. ನೋಡು, ನನ್ನ ಮೇಲೆ ಅವಳಿಗೆ ಕೋಪ ಬಂದಿತ್ತು, ನಾನು ಹೋದರೆ ಎಲ್ಲಿ ಕಾಲಿಗೆ ಬಿದ್ದು ಒಲಿಸ್ಕೊಂಡು ಬಿಡ್ತೀನೋ ಅಂತ ನೆರಿಗೆ ತುಂಬ ಇರತಕ್ಕಂಥ ಸೀರೆ ಹುಟ್ಟಿದ್ದಾಳೆ, ಕಾಲೇ ಕಾಣಿಸ್ದಂಗೆ, ಪಟಾಂತ ಪಿಹಿತ ಪಾದ. ಮತ್ತು ಅವಳು ಏನು ಮಾಡ್ತಾಳೆ, ಯಾವುದೋ ಗೆಳತಿಯ ಜೊತೆಗೆ ಮಾತಾಡ್ತಾ ಇರುವಂಥ ಬಗೆಯಲ್ಲಿ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾಳೆ. ಹೀಗೆ ಪ್ರತಿಯೊಂದು ಕೂಡ ನನ್ನನ್ನು ದೂರ ಇಡುವಂಥ ಪ್ರಯತ್ನಗಳು ಮಾಡ್ತಾ ಇದ್ದಾಳೆ. ಇದು ನನಗೂ ಸಂತೋಷ ಆಗಿಬಿಡ್ತು. ನೋಡಿದ್ಯಾ, ಇವಳು ಕೋಪವನ್ನು ಎಷ್ಟು ಚೆನ್ನಾಗಿ ಕಲಾತ್ಮಕವಾಗಿ ತೋರಿಸ್ತಾಳೆ ಅಂತ ನಾನು ನೋಡ್ತಾನೆ ಇದ್ದುಬಿಟ್ಟೆ. ಅದೇ ತುಂಬ ಸುಂದರವಾಗಿತ್ತು ಅಂತ. ಅಂದರೆ ಇವೆಲ್ಲ ಟೀ ಕಪ್ಪಿನ ಚಂಡಮಾರುತ, ಚಹಾ ಚಂಡಮಾರುತ, ಸ್ಟಾರ್ಮ್ ಇನ್ ಟೀ ಕಪ್ ಅಂತಾರೆ. ಅದರಿಂದ ಎಲ್ಲ ಚೆನ್ನಾಗಿರುತ್ತೆ. ಆಳಕ್ಕೆ ಬಂದಾಗ ಬಹಳ ಕಷ್ಟ. ಇಂಜಿನಿಯರಿಂಗ್ ಪರಿಭಾಷೆಯಲ್ಲಿ ಹೇಳೋದಿದ್ದರೆ, ಒಂದು ಲೋಹವನ್ನು ಒತ್ತಡಕ್ಕೆ ಒಳಪಡಿಸಿದ್ರೆ, ಇಫ್ ಎ ಮೆಟಲ್ ಈಸ್ ಲೋಡೆಡ್ ಟಿಲ್ ಇಟ್ ಈಸ್ ರಿಮೈನಿಂಗ್ ವಿತಿನ್ ದಿ ಎಲಾಸ್ಟಿಕ್ ಲಿಮಿಟ್, ಪರವಾಗಿಲ್ಲ. ಪ್ಲಾಸ್ಟಿಕ್ ಲಿಮಿಟ್ಟಿಗೆ ಹೋಯಿತು ಅಂತಂದರೆ ವಾಪಸ್ ಬರೋಲ್ಲ. ಅಂದರೆ ಎಲಾಸ್ಟಿಕ್ ಲಿಮಿಟ್ ಅಂದರೆ ಒತ್ತಡವನ್ನು ತೆಗೆದರೆ ಮತ್ತೆ ಅದೇ ಆಕಾರಕ್ಕೆ ಬರುತ್ತೆ. ಹಾಗಲ್ಲದೆ ಒತ್ತಡ ವಿಕಾರಕ್ಕೆ ಒಳಗಾದರೆ, ವೆನ್ ಇಟ್ ಎಂಟರ್ಸ್ ಇನ್ ಟು ದಿ ಸ್ಟೇಜ್ ಆಫ್ ಪ್ಲಾಸ್ಟಿಕ್ ಲಿಮಿಟ್ ಆ್ಯಂಡ್ ಬಿಕಮ್ಸ್ ಡಿಫಾರ್ಮ್ಡ್, ವಿಕಾರ ಆಗಿಬಿಟ್ರೆ ಅದು ಮುಗೀತು, ಮತ್ತು ವಾಪಸ್ ಬರೋಲ್ಲ. ಕನ್ನಡಿ ಒಡೆಯದೇ ಇರೋವರೆಗೂ ಕನ್ನಡಿ ಮೇಲೆ ಏನು ಕೈ ಬೇಕಾದರೂ ಮಾಡಬಹುದು, ಆಮೇಲೆ ಅಲ್ಲ ಅನ್ನುವುದನ್ನು ತೋರ್ಪಡಿಸ್ತಾನೆ. ಯಾವಂತ್ಯೇವ ಪದಾನ್ಯಲೀಕ ವಚನೈರಾಲೀಜನೆ ಪಾಠಿತ ತಾವಂತ್ಯೇವ ಕೃತಾಗಸೋ ಧೃತತರಂ ಸಂಲಪ್ಯ ಪತ್ಯುಃ ಪುರಃ ಪ್ರಾರೇಭೆ ಪರತೋ ಯಥಾ ಮನಸಿಜ ಸ್ವೇಚ್ಛಾ ತಥಾ ವರ್ತಿತು ಪ್ರೇಮ್ಣೋ ಮೌಗ್ಧ್ಯ ವಿಭೂಷಣಸ್ಯ ಸಹಜ ಕೊಪ್ಯೇಶ ಕಾಂತಕ್ರಮ. ಇದು ಮೊದಲ ರಾತ್ರಿಯ ಕಥೆ. ಸಖಿಯರು ಹೇಳಿದರು, ನೋಡೇ ಹೀಗೆ ವರ್ತಿಸಬೇಕು, ಹಾಗಿರಬೇಕು, ಹೀಗೆ ಮಾತಾಡಬೇಕು, ಅವನು ಹೀಗಂದರೆ ನೀನು ಹೀಗೆ ಮಾಡಬೇಕು, ಅವನು ಹಾಗಂದರೆ ನೀನು ಹೀಗೆ ಉತ್ತರಿಸಬೇಕು ಅಂತ ಏನೋ ಒಂದಷ್ಟು ಹೇಳಿಕೊಟ್ಟಿದ್ರು. ಅವಳು ಪಾಪ ಎಷ್ಟು ಸಾಧ್ಯವೋ ಅಷ್ಟರವರೆಗೂ ಆ ಲೆಕ್ಕಕ್ಕೆ ಲೆಕ್ಕ ಮಾಡಿದ್ಲು. 4 ಸ್ಟೆಪ್ ಆದಮೇಲೆ ತನಗೆ ತೋರ್ದಂಗೆ ವರ್ತಿಸಿಬಿಟ್ಲು. ಅದೇ ತುಂಬ ಚೆನ್ನಾಗಿತ್ತು ಅಂತ. ದೂರಾದುತ್ಸುಕಮಾಗತೆ ವಿವಲಿತಂ ಸಂಭಾಷಿಣಿ ಸ್ಫಾರಿತಂ ಸಂಶ್ಲಿಷ್ಯತ್ಯರುಣಂ ಗೃಹೀತ ವಸನೆ ಕೋಪಾಂಚಿತ ಭ್ರೂಲತಂ ಮಾನಿನ್ಯಾಶ್ಚರಣಾನ್ ಅತಿವ್ಯತಿಕರೆ ಬಾಷ್ಪಾಂಬು ಪೂರ್ಣೇಕ್ಷಣಂ ಚಕ್ಷುರ್ಜಾತಮಹೋ ಪ್ರಪಂಚ ಚತುರಂ ಜಾತಾಗಸಿ ಪ್ರೇಯಸಿ. ಇಲ್ಲಿ ಖಂಡಿತ ನಾಯಿಗೆ ಮುನಿದ ನಾಯಕಿಯ ಕಣ್ಣಿನ ನೋಟವನ್ನೇ ವರ್ಣಿಸ್ತಾ ಇದ್ದಾನೆ. ದೂರಾದುತ್ಸುಕಮಾಗತೆ ವಿವಲಿತಂ. ಅವನು ದೂರದಿಂದ ಬರ್ತಿರುವಾಗ ಹಿಂಗೆ ಹೊರಳಿಕೊಳ್ತು. ವಿವಲಿತಂ, ಮಾತಿಗೆ ಶುರು ಮಾಡಿದ್ರೆ ಕಣ್ಣಿಂದ ಕಿಡಿ ಹಾರಿತು. ಅಪ್ಪಿಕೊಳ್ಳೋಕ್ಕೆ ಬಂದಾಗ ಅದು ಕೆಂಪಾಯಿತು. ಸೆರಗು ಹಿಡ್ಕೊಂಡಾಗ ಹುಬ್ಬು ಗಂಟಿಕ್ಕಿತು. ಕಾಲಿಗೆ ಬಿದ್ದಾಗ ಕಣ್ಣೀರಿಂದ ತುಂಬಿಕೊಳ್ತು. ಎಬ್ಬಿಸುವಾಗ ಪ್ರೀತಿ ಉಕ್ಕೇರಿ ಬಂತು. ಹೀಗಿತ್ತು ಕಣ್ಣೋಟ ಅಂತ. ಇದನ್ನು ನರ್ತಕರು ತೆಗೆದುಕೊಂಡು ಅಭಿನಯಿಸಬೇಕು. ಅನಿಮೇಷನ್ನಲ್ಲಿ ಮಾತ್ರ ಸಾಧ್ಯವಾಗುವಂಥದ್ದು. ನಮ್ಮ ನಾಟ್ಯಾಚಾರ್ಯರುಗಳೆಲ್ಲ ಸಂಗೀತ ಶತ್ರುಗಳು, ಸಾಹಿತ್ಯ ವೈರಿಗಳು. ಯಾರಿಗೂ ಏನೂ ಬರೋದಿಲ್ಲ. ತುಂಬ ನನಗಂತೂ
ಯಾವುದೋ ಕಾಲದಲ್ಲಿ ದಾಮೋದರ ಸುಧಾ ಕಲಶ ಹೇಳ್ದ, ಕಾಲೇಸ್ಮಿನ್ ನರ್ತಕ ಮೂರ್ಖಾ ಸಂಗೀತಜ್ಞ ತಥೈವಹಿ ಅಂತಂದ 13ನೇ ಶತಮಾನದಲ್ಲಿ. ನನಗೆ ಈಗಲೂ ಅದು ಸತ್ಯ ಅಂತ ಅನಿಸುತ್ತೆ. ಇವತ್ತು ನರ್ತಕರು ಮೂರ್ಖರು, ಸಂಗೀತಜ್ಞರು ಹಾಗೇನೆ ಅಂತ. ಯಾರಿಗೂ ಪರಿಶ್ರಮವೇ ಇಲ್ಲ. ಇವುಗಳು ವ್ಯಾಸಂಗ ಮಾಡೋದಕ್ಕೆ ಹೋಗೋದಿಲ್ವಲ್ಲ. ಚಿತ್ರಕಾರರು ಮತ್ತೊಬ್ಬರು ಇದನ್ನು ಎಷ್ಟು ಚೆನ್ನಾಗಿ ಚಿತ್ರಿಸಬಹುದು. ಭಾರತೀಯ ಚಿತ್ರಕಲೆ ಅಂದರೆ ಏನು, ಭಾರತೀಯ ಕಥಾ ಕಾವ್ಯಾದಿ ಇತಿವೃತ್ತಗಳನ್ನು ತೆಗೆದುಕೊಂಡು ಆ ಶೈಲಿಯಲ್ಲಿ ಬರೆದರೆ ಎಷ್ಟು ಸೊಗಸಾಗಿರ್ತಕ್ಕಂಥದ್ದು. ಏನು ಕೆಟ್ಟ ಕಾಲದಲ್ಲಿ ಇದ್ದೀವಿ ಅಂತ ಅನಿಸುತ್ತೆ. ಆಮೇಲೆ ಮತ್ತೊಂದು ಸ್ವಾರಸ್ಯಕಾರಿಯಾದಂಥ ಪದ್ಯ. ಇದು ಸಂವಾದ, ಬಹಳ ಚೆನ್ನಾಗಿದೆ. ಬಾಲೆ ನಾಥ ವಿಮುಂಚಮಾನಿನಿ ಋಷಂ ರೋಷಾನ್ಮಯ ಕಿಂ ಕೃತಂ ಖೇದೋಸ್ಮಾಸು ನ ಮೇ ಅಪರಾಧ್ಯತಿ ಭವಾನ್ ಸರ್ವೋಪರಾಧ ಮಯಿ ಸರ್ವೇಪರಾಧ ಮಯಿ ತತ್ ಕಿಂ ರೋದಿಷಿ ಗದ್ಗದೇನ ವಚಸ ಕಸ್ಯಾಗ್ರತೋ ರುದ್ಯತೆ ನನ್ವೇತನ್ಮಮ ಕಾ ತವ ಅಸ್ಮಿ ದಯಿತ ನಾಸ್ಮಿತ್ಯತೋ ರುದ್ಯತೆ. ಒಂದು ಶಾರ್ದೂಲ ವಿಕ್ರೀಡಿತದಲ್ಲಿ ಅಷ್ಟು ಸಂಭಾಷಣೆ ಇಟ್ಟಿದ್ದಾರೆ. ಬಾಲೆ ಹುಡುಗಿ, ನಾಥ ಸ್ವಾಮಿ. ನೋಡಿ, ಹುಡುಗಿ ಅಂತ ಅವನು ಪ್ರೀತಿಯಿಂದ ಕರೆದರೆ ಸ್ವಾಮಿ ಅಂತ ಇವಳು ಬಹಳ ಫಾರ್ಮಲ್ಲಾಗಿ ಹೇಳ್ತಿದ್ದಾಳೆ. ವಿಮುಂಚ ಮಾನಿನಿ ಋಷಂ, ಮಾನಿನಿ ಬಿಂಕದವಳೆ, ಕೋಪ ಬಿಡು. ರೋಷಾನ್ಮಯ ಕಿಂ ಕೃತಂ, ನಾನು ಕೋಪ ಮಾಡ್ಕೊಂಡು ಏನು ಮಾಡಿದೆ. ಖೇದಃ ಅಸ್ಮಾಸು, ನನಗೆ ನೋವು ಮಾಡ್ತಿದ್ದೀಯ. ನಾ ಮೇ ಅಪರಾಧ್ಯತೆ, ನಾನು ತಪ್ಪು ಮಾಡಿಲ್ಲ. ಸರ್ವೇಪರಾಧಮಯಿ, ಹೌದು ನಾನೇ ತಪ್ಪು ಮಾಡಿದವಳು. ತತ್ ಕಿಂ ರೋದಿಷಿ, ಹಾಗಿದ್ರೆ ಯಾಕೆ ಅಳ್ತೀಯ. ಗದ್ಗದೇನ ವಚಸ, ಅವಳು ಗದ್ಗದಿಂದ ಹೇಳ್ತಾಳೆ. ಕಸ್ಯಾಗ್ರತೋ ರುದ್ಯತೆ, ಯಾರೆದುರುಗಳ್ತಾ ಇದ್ದೀನಿ ಅಂತಾಳೆ. ನನ್ವೇತನ್ಮಮ, ನನ್ನೆದುರಿಗೆ. ಕಾತವಾಸ್ಮಿ, ನಿನಗೆ ನಾನು ಯಾರು. ದಯಿತ, ಪ್ರೀತಿಪತ್ರಳಾದವಳು, ಪ್ರೇಯಸಿ. ನಾಸ್ಮೀತ್ಯತೋ ರುದ್ಯತೆ, ಅಲ್ಲ ಅಂತಲೇ ಹೇಳ್ತಾ ಇರೋದು. ನಾನು ಯಾರು ಅಂತಂದರೆ, ನೀನು ನನ್ನ ಪ್ರೇಯಸಿ ಅಂತಂದರೆ ಅಲ್ಲ, ಈಗ ಅದಾಗಿಲ್ಲ, ಅದಕ್ಕೆ ಹೇಳ್ತಾ ಇರೋದು ಅಂತ. ಅಂದರೆ ಉತ್ತರ ಹೇಗೆ ಕೊಡುವಂಥದ್ದು ನೋಡಿ. ಒಬ್ಬ ಲಾಯರ್ ಹೇಳಿದಂತೆ, ನಾನು ತುಂಬ ಎಕ್ಸೆಪ್ಷನಲಿ ಬೆಸ್ಟ್ ಲಾಯರ್ ಅಂತ ಆಗಿರೋದಕ್ಕೆ ಕಾರಣ ಏನಂದರೆ ಮದುವೆನೇ ಅಂತ. ಹೆಂಡತಿ ಮುಂದೆ ಏನೆಲ್ಲ ವಾದ ಚಾತುರ್ಯವನ್ನು ಪ್ರದರ್ಶನ ಮಾಡೋದಕ್ಕೆ ಹೊಸ ಹೊಸ ಯುಕ್ತಿಗಳನ್ನು ದಿವಸ ಹುಡುಕೋದ್ರಂದರೆ ನಾನು ಒಳ್ಳೆಯ ಲಾಯರ್ ಆಗಿರೋದು ಅಂತ. ಆ ತರಹ ಅವಳು ಉತ್ತರೋತ್ತರ ಯುಕ್ತಿಯನಾಂ ವಕ್ತಾ ವಾಚಸ್ಪತಿರ್ಯಥ ಅಂತ ರಾಮಾಯಣದಲ್ಲಿ ಬರ್ತದಲ್ಲ ಹಾಗೆ. ಇನ್ನೊಂದು ಪದ್ಯ. ಶ್ಲಿಷ್ಟ ಕಂಠೆ ಕಿಮಿತಿ ನಮಯ ಮೂಢಯ ಪ್ರಾಣನಾಥ ಚುಂಬತ್ಯಸ್ಮಿನ್ ವದನ ವಿನತಿ ಕಿಂಕೃತ ಕಿನ್ನ ದೃಷ್ಟ ನೋಕ್ತಕಸ್ಮಾದಿತಿ ನವವಧೂ ಚೇಷ್ಟಿತಂ ಚಿಂತಯಂತಿ ಪಶ್ಚಾತ್ತಾಪಂ ವಹತಿ ತರುಣಿ ಪ್ರೇಮ್ಣಿ ಜಾತೆ ರಸಜ್ಞ. ಹೊಸ ಮದುವೆ, ಅವಳು ಮುಗ್ಧೆ, ಗೊತ್ತಿಲ್ಲ ಏನು ಪ್ರಣಯ. ಆಲಿಂಗಿಸಿಕೊಂಡ್ರೆ ಏನಿದು, ಏನು ಕುತ್ತಿಗೆ ಕೈ ಹಾಕ್ಬಿಟ್ರಲ್ಲ ಅಂತಂತಾಳೆ. ಮುದ್ದಿಸೋದಕ್ಕೆ ಬಂದರೆ ಚಿಚಿ ಎಂಜಲು ಅಂತಂತಾಳೆ. ಹೀಗೆ ಎಲ್ಲ ಹೇಳಿಬಿಟ್ಟು ಇವಳು ಪಾಪ ಎಳೆ ನಿಂಬೆ ಅಂತ ಅಂದ್ಕೊಂಡು ಒಂದು ದೂರ ಆದಮೇಲಿಂದ ಆಮೇಲೆ ಮರುದಿನ ಯೋಚನೆ ಮಾಡ್ತಾಳೆ, ಅಯ್ಯೋ ಎಲ್ಲ ಚೆನ್ನಾಗಿತ್ತಲ್ವ, ಯಾಕೆ ಹೀಗೆ ಮಾಡಿದೆ ಅಂತ. ಪಶ್ಚಾತ್ತಾಪಂ ವಹತಿ ತರುಣಿ ಪ್ರೇಮ್ಣಿ ಜಾತೆ ರಸಜ್ಞ. ಸ್ವಲ್ಪ ಟೇಸ್ಟ್ ಬಂದಮೇಲೆ ಹೇಳ್ತಾರಲ್ಲ, ಆಲ್ಕೋಹಾಲಲ್ಲಿ ಇರುವ ಕಹಿಯನ್ನು ಆಸ್ವಾದಿಸೋದಕ್ಕೆ ಒಂದು ರುಚಿ ಬರಬೇಕು ಅಂತ. ಕೆಲವು ವಿಕಟವಾದ ರಾಗಗಳನ್ನು ಆಸ್ವಾದಿಸೋದಕ್ಕೆ ಒಂದು ರುಚಿ ಬರಬೇಕು ಅಂತಂತಾರೆ. ಹಾಗೆ ಯಾವ್ಯಾವುದಕ್ಕೂ ಒಂದೊಂದು ರುಚಿ ಬರಬೇಕು ಅಂತ, ಇದಕ್ಕೂ ಒಂದು ರುಚಿ ಬರಬೇಕು. ಅವಳಿಗೆ ಆ ರುಚಿ ಬಂದ ಮೇಲೆ ಅಯ್ಯೋ ಎಲ್ಲ ಚೆನ್ನಾಗಿತ್ತು, ಹೀಗಾಯ್ತಲ್ಲ ಅಂತ ಅಂದುಕೊಂಡ್ಲು ಅಂತ. ಆಮೇಲೆ ಒಬ್ಬಳು ಹೇಳ್ತಾಳೆ ತನ್ನ ಸಖಿಗೆ, ಚಿಕ್ಕ ಚೊಕ್ಕ ಅನುಷ್ಟುಪ್ಪಿರ ಪದ್ಯ. ನಜಾನೇ ಸಮ್ಮುಖಾಯಾತೆ ಪ್ರಿಯಾಣಿ ವದತಿ ಪ್ರಿಯೆ ಸರ್ವಾಣ್ಯಂಗಾನಿ ಕಿಮ್ಯಾಂತಿ ನೇತ್ರತಾಂ ಕಿಮು ಕರ್ಣತಾಂ. ನೋಡಿ, ಅವನು ಬಂದು ನನ್ನ ಜೊತೆ ಮಾತಾಡ್ತಾ ಇದ್ದರೆ ನನ್ನ ಮೈಯೆಲ್ಲ ಕಣ್ಣಾಗುತ್ತೋ ಕಿವಿಯಾಗುತ್ತೋ ನನಗೆ ಹೇಳೋಕ್ಕಾಗೋಲ್ಲಮ್ಮ ಅಂತ. ಅವನು ಹೇಳುವ ರೀತಿಯನ್ನು ನೋಡಿ ಸಂತೋಷ ಪಡುವುದಾ, ಅವನು ಹೇಳುವ ಮಾತನ್ನು ಕೇಳಿ ಸಂತೋಷ ಪಡುವುದಾ ಗೊತ್ತಾಗದೆ ಏಕಕಾಲದಲ್ಲಿ ಕಣ್ಣು ಮತ್ತು ಕಿವಿಯೂ ಆಗಿ ನಾನು ಆಸ್ವಾದಿಸ್ತೀನಿ ಅಂತ ಅನ್ನುವ ಮಾತನ್ನು ತಿಳಿಸ್ತಾಳೆ. ಇನ್ನೊಂದು ಬಹಳ ಚೆನ್ನಾಗಿರೋ ಪದ್ಯ, ನನಗೆ ತುಂಬ ಇಷ್ಟವಾದ ಪದ್ಯಗಳಲ್ಲಿ ಒಂದು. ತುಂಬ ಜನರ ಬದುಕು ಹೀಗಾಗ್ಬಿಡುತ್ತದೆ. ತಥಾಭೂತ್ ಅಸ್ಮಾಕಂ ಪ್ರಥಮ ಅವಿಭಿನ್ನಾ ತನೃಯಂ ತಥೋ ನುತ್ವಂ ಪ್ರೇಯಾನ್ ಅಹಮಪಿ ಹತಾಶಾ
ವರಾಕಿ ಅಂತಲೂ ಪಾಠಾಂತರ ಉಂಟು. ಪ್ರಿಯತಮ ಇದಾನೀಂ ನಾತಸ್ತ್ವಂ ವಯಮಪಿ ಕಲತ್ರಂ ಕಿಮಪರಂ ಮಯಾಪ್ತಂ ಪ್ರಾಣಾನಾಂ ಕುಲಿಶಕಠಿನಾನಾಂ ಫಲಮಿದಂ. ತಥಾಭೂತ್. ಆ ತಥಾ ಅನ್ನೋದು ಹೇಗೆ ಅಂತ ಹೇಳೋದು, ಹಾಗಿತ್ತು ಮೊದಲು ನಮ್ಮ ಪ್ರೀತಿ. ಕಾಳಿದಾಸ ಹೇಳ್ತಾನೆ, ತಥಾ ಸಮಕ್ಷಂ ತಹತಾ ಮನೋಭವಂ. ಹಾಗೆ ನನ್ನ ಕಣ್ಣೆದರೆ ಮನ್ಮಥನ ಶಿವ ಸುಟ್ಟ ಮೇಲೆ ಅದು ಹೇಗೆ ಅಂತ ಹೇಳೋಲ್ಲ. ಅದೇ ತರಹ ತಥಾ ಪರಿಚುಂಬ್ಯ ಚೂತ ಮಂಜರೀಂ ಅಂತ ಶಾಕುಂತಲದಲ್ಲಿ ಹಂಸಪತಿ ಕೇಳ್ತಾಳೆ. ಹಾಗೆ ಮಾವಿನ ಹೂಗುಂಚಲನ್ನು ಮುದ್ದಿಸಿ ಹಾಗೆ ಅಂದರೆ ಹೇಗೆ ಅಂತ ಹೇಳದೇ ಇರೋದೇ ಕಾವ್ಯ. ತಥಾ ಭೂದಸ್ಮಾಕಂ ಪ್ರಥಮಂ ಅವಿಭಿನ್ನ ತನುರೀಂ. ಮೊದಲು ಏಕದೇಹ ಏಕಪ್ರಾಣ ಏಕಶ್ವಾಸ ನ್ಯಾಯ ಹಾಗಿತ್ತು, ಥಾಗಿತ್ತು. ಆಮೇಲೆ ನಾನು ಬಡಪಾಯಿ ಪ್ರೇಯಸಿ, ನೀನು ಪ್ರಿಯತಮ ಅಂತಾದ್ವಿ. ಇದಾನಿಂ ಈಗ ನೀನು ಗಂಡ, ನಾವು ಹೆಂಡ್ರು. ವಯಮಪಿ ಕಲತ್ರಂ. ಕಲತ್ರಂ ಅನ್ನೋ ಶಬ್ದ ನೋಡಿ, ನಪುಂಸಕಲಿಂಗದ ಶಬ್ದ. ಇದೆಯಲ್ಲ ನಮ್ಮನೆ ಪ್ರಾಣಿ ಅಂತಂತ ಆ ಸ್ಥಿತಿ. ವಯಮಪಿ ಅನ್ನುವ ಬಹುವಚನ, ಹತ್ತರಲ್ಲಿ ನಾವು ಒಂದು, ಗುಂಪಲ್ಲಿ ಗೋವಿಂದ. ಸಂಸ್ಕೃತದ ಈ ಶಬ್ದ ಸ್ವಾರಸ್ಯವನ್ನು ಒಂದೊಂದು ಅಕ್ಷರಕ್ಷರದಲ್ಲೂ ಹಿಂಡಿ 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 ಸ್ವಾರಸ್ಯ ತೆಗೆದಿದ್ದಾನೆ ಕವಿ. ಒಂದು ಚಕಾರ ತುಕಾರ ಕೂಡ ವ್ಯರ್ಥವಾಗಿ ಬಳಸಿಲ್ಲ. ವ್ಯರ್ಥ ಪದ ರಾಹಿತ್ಯವಾದದ್ದು, 100% ಎಫಿಷಿಯೆಂಟ್ ಆದದ್ದು ಪದ್ಯಗಳು. ಆ ಭಾಷಾ ಸ್ವಾರಸ್ಯವನ್ನು ನಾನು ವಿವರಿಸ್ತಿಲ್ಲ, ಅದು ಅಷ್ಟು ಸೂಕ್ಷ್ಮವಾದದ್ದು. ಇದನ್ನು ಕಾವ್ಯ ಬರೀತಕ್ಕಂಥವರು ನಮ್ಮ ಕೆಲವು ಸ್ನೇಹಿತರಿದ್ದಾರಲ್ಲ, ನಮ್ಮ ವಾಸುಕಿ, ರಾಘವೇಂದ್ರ, ಸೋಮಶೇಖರ ಈ ಥರದವ್ರನ್ನ ಕೂಡಿಸಿಕೊಂಡು ಕೆ.ವಿ. ಮೋಹನ್, ಶಂಕರ ಅಂತೂ ಬಿಡಿ ವಶ್ಯವಾಕ್ಕಾದಂಥ ಮಹಾಕವಿ ಕೂಡಿಸಿಕೊಂಡು ಹೇಗಿರಬೇಕು, ಯಾವ ಥರ ತೂಗಿ ತೂಗಿ ಚಿನ್ನದ ತಕ್ಕಡಿ ಅಲ್ಲ ಇದು, ಟೈಟೇನಿಯಮ್ಮ ಪ್ಲ್ಯಾಟಿನಮ್ಮ ಯಾವುದು ಅದನ್ನು ತೂಗುವಂಥ ತಕ್ಕಡಿ, ಕೊಹಿನೂರು ವಜ್ರವನ್ನು ತೂಗುವ ತಕ್ಕಡಿ, ಆ ರೀತಿಯಾದ ಸೂಕ್ಷ್ಮ ಸ್ವಾರಸ್ಯಗಳು. ಹೀಗೆ ಈಗ ನೀನು ಗಂಡ, ನಾವು ಹೆಂಡ್ರು. ಮಯಾಪ್ತಂ ಪ್ರಾಣಾನಾಂ ಕುಲಿಶಕಠಿನಾನಾಂ ಫಲಮಿದಂ. ಇಲ್ಲಿವರೆಗೂ ಬದುಕಿದೆಯಲ್ಲ ಈ ಜೀವ, ಈ ಸಿಡಿಲಿನಂಥ ಕಲ್ಲಿನಂಥ ಕಠೋರವಾದ ಈ ಜೀವ ಉಳಿದಿದ್ದಕ್ಕೆ ಫಲ ಸಿಕ್ತು ಅಂತ. ಅಂದರೆ ಏನಿಲ್ಲ, ಮೊದಲು ನಾವು ಲವರ್ಸ್ ಆಗಿದ್ವಿ, ಈಗ ಮ್ಯಾರೀಡ್ ಕಪಲ್ ಆಗಿದ್ವಿ ಅಂತ. ದಟ್ಸ್ ಎನಫ್ ಟು ಡಿಫೈನ್ ದಿ ಫ್ಯೂಟಿಲಿಟಿ ಆಫ್ ಮ್ಯಾರೇಜ್. ಮದುವೆ ಅನ್ನೋದು ಮಧು ಆಮೇಲೆ ಆಯಿತು ಹೇಗೆ ಅಂತ ಅನ್ನೋದಕ್ಕೆ ಪರಮ ಲಕ್ಷಣವಾಗಿ ಕಾಣಿಸ್ತಾ ಇದೆ. ಮತ್ತೊಂದು ಪದ್ಯ, ಮುಗ್ಧೇ ಮುಗ್ಧತೆಯೈವ ನೇತುಮಖಿಲ ಕಾಲಕ್ಕಿ ಮಾರಭ್ಯತೆ ಮಾನಂ ಧತ್ಸ್ವ ಧೃತಿಂ ಬಧಾನ ರುಜುತಾಂ ದೂರೇ ಕುರು ಪ್ರೇಯಸಿ ಸಖ್ಯೈವಂ ಪ್ರತಿಬೋಧಿತ ಪ್ರತಿವಚಸ್ತಾಮಾಹ ಭೀತಾನನ ನೀಚೈಶಂಸ ಹೃದಯ ಸ್ಥಿತೋ ಹಿ ನನುಮೇ ಪ್ರಾಣೇಶ್ವರ ಶ್ರೋಷ್ಯತಿ. ಸಖಿ ಬಂದುಬಿಟ್ಟು ಪಾರ್ಪತ್ಯ ತೊಗೊಂಡ್ಬಿಡ್ತಾಳೆ. ಅಯ್ಯೋ ಮುಗ್ಧೆ, ಅಯ್ಯೋ ನೀನು ಪೆದ್ದಿ ಕಣೆ, ಮುಗ್ಧತೆಯವ ನೇತು ಮಕಲ ಕಾಲಕ್ಕಿಲಾರಭ್ಯತೆ. ಎಲ್ಲ ಪೆದ್ದಾಗಿ ಅವನೇನು ಹೇಳಿದ್ರೂ ಕೂಡ ನೀನು ಒಪ್ಕೊಂಡು ಬಿಡ್ತಾ ಇದೆಯಾ, ಹೀಗೆಲ್ಲ ಇರಬೇಡ, ಬೆಳಗಿರೋದೆಲ್ಲ ಹಾಲಲ್ಲ. ಮಾನಂ ಧತ್ಸ್ವ, ಬಿಂಕ ತೋರಿಸೆ, ಇರೋದು ಏನು, ನಾವೆಲ್ಲಿ ಬಿಗಿ ಮಾಡಬೇಕು ಅಲ್ಲಿ ಮಾಡಬೇಕು. ಧೃತಿಂ ಬದಾನ, ಧೈರ್ಯವಾಗಿರೋ, ಅವನು ಎಲ್ಲೂ ಓಡೋಗೋದಿಲ್ಲ ಕಣೆ, ಮತ್ತೆ ಸೆರಗಿಡ್ಕೊಂಡು ಬರ್ತಾನೆ. ರುಜುತಾಂ ದೂರೇ ಕುರು, ಪ್ಲೈನಾಗಿರಬೇಡ, ಸ್ಟ್ರೈಟ್ ಫಾರ್ವರ್ಡಾಗಿರಬೇಡ, ಎಲ್ಲದಕ್ಕೂ ಅಂತ ಬಾಯ್ಬಿಟ್ಕೊಂಡು ಒಪ್ಕೊಳ್ಬೇಡ, ಬಿಗಿ ಮುಷ್ಟಿ ಮಾಡು. ದೂರಂ ಕುರು ಪ್ರೇಯಸಿ, ಗಂಡನ ಸ್ವಲ್ಪ ದೂರ ಇಟ್ಟು ಅವನಿಗೆ ವಿರಹ ಅಂದರೆ ಏನು ಅಂತ ಪಾಠ ಕಲಿಸೋದು ಇಟ್ಕೋ. ಹೀಗೆ ಹೇಳ್ತಾ ಇದ್ದರೆ ಅವಳು ಭಯಪಟ್ಟು ಮೆತ್ತಿಗೇಳೆ ಎದೆಲೇ ಇದ್ದಾರೆ ಕೇಳಿಸ್ಕೊಂಡು ಬಿಡ್ತಾನೆ. ನೀಚೈಶಂಸ ಹೃದಯ ಸ್ಥಿತೋಹಿ ನನುಮೇ ಪ್ರಾಣೇಶ್ವರ ಶ್ರೋಷ್ಯತಿ. ಪ್ರಾಣೇಶ್ವರ ಕೇಳಿಬಿಡ್ತಾನೆ ಇಲ್ಲಿಯೇ ಇದ್ದಾನೆ ಅಂತ. ಅಭಿಸಾರಕ್ಕೆ ಒಬ್ಬಳು ಹೊರಟಿದ್ದಾಳೆ. ಇದು ನನಗೆ ತುಂಬ ಇಷ್ಟವಾದ ಪದ್ಯಗಳಲ್ಲೊಂದು. ಯಾವುದಿಲ್ಲ ಅನ್ನೋಣ, ಇಲ್ಲಿಷ್ಟು ಹಾಕ್ಕೊಂಡು ಬಂದಿದ್ದೀನಿ, ನಾಳೆನೂ ಇದನ್ನೇ ಹೇಳ್ತೀನಿ ಅಂತ ಅನಿಸುತ್ತೆ. ಗೋಪ್ರಸ್ಥಿತಾಸಿ ಕರಭೋರು ಘನೆ ನಿಶೀಥೆ. ಅಭಿಸಾರಿಕೆ ಹೊರಟಿದ್ದಾಳೆ. ಏನೇ ಹುಡುಗಿಯೇ, ಎಲ್ಲೂ ಒಂಟಿಯಾಗಿ ಹೊರಟಿದ್ದೀಯಾ? ಘನೇ ನಿಶೀತೆ, ಕಗ್ಗತ್ತಲ್ಲಿ ಒಂಟಿಯಾಗಿ ಎಲ್ಲಮ್ಮ ಹೊರಟಿದ್ದೀಯಾ, ಒಬ್ಬಳೇ ಹುಡುಗಿ. ಪ್ರಾಣಾಧಿಕೋ ವಸತಿ ಎತ್ತ ಜನಪ್ರಿಯೋಮೆ, ಮನಃಪ್ರಿಯೋಮೆ ಅಂತಲೂ ಪಾಠಾಂತರ ಇದೆ. ನನ್ನ ಮನಸ್ಸಿಗೆ ಪ್ರೀತಿ ಪಾತ್ರನಾದವನು, ನನ್ನ ಜೀವಕ್ಕಿಂತ ದೊಡ್ಡವನೆಲ್ಲಿದ್ದಾನೋ ಅಲ್ಲಿಗೆ ಹೊರಟಿದ್ದೀನಿ ಅಂತ. ಏಕಾಕಿ ನೀ ಬತ, ಅಯ್ಯೋ ಒಂಟಿಯಾಗಿ ಹೋಗ್ತಿದ್ಯಲ್ಲಮ್ಮ, ನಾನು ಬಿಬೇಶಿ ಬಾಲೆ, ಭಯ ಆಗೋದಿಲ್ವಾ? ಕಥಂನ ಬಿಬೇಶಿ ಬಾಲೆ, ನನ್ನ ವಸ್ತಿ ಪುಂಕಿತ ಶರೋ ಮದನ ಸಹಾಯ. ಬಿಲ್ಲು ಬಾಣ ಇಟ್ಕೊಂಡು ಮನ್ಮಥ ಹಿಂದೆನೇ ಬೆನ್ನೆಟ್ಕೊಂಡು ಬರ್ತಾ ಇದ್ದಾನೆ, ಅವನೇ ಬಾಡಿ ಗಾರ್ಡ್, ಇನ್ನು ನನಗೆ ಯಾಕೆ ಭಯ ಅಂತ. ಅಂದರೆ ಇದು ನೋಡಿ, he is driving me crazy, the lord of love is driving me crazy, what can I do? I am driven love laden. ಹುಚ್ಚು ಪ್ರೀತಿಯಿಂದ ಓಡಿ ಹೋಗ್ತಾ ಇದ್ದೀನಿ.
ಬೆನ್ನಟ್ಟಿ ಸುಮಬಾಣಂ ಬರ್ಪನ್ನ ಮೆಲ್ಲರು ಚೆನ್ನಯ್ಯರೇ ಸಂಪನ್ನಯ್ಯರೇ ಅಂತ ಒಂದು ಸಾಲು ನಾನು ಬರೆದೆ. ಅಮೃಕರ ಪ್ರಸಾದ ಅದು. ಇನ್ನೊಂದು, ಅಂಥ ಪ್ರಣಯಿಗಳ ರಾಜ, ಪ್ರಣಯದ ರಾಜ ಮನ್ಮಥ ನನಗೆ ಬರೀ ಅಂಗರಕ್ಷಕ ಮಾತ್ರ, ಅನಂಗ ಅಂಗರಕ್ಷಕ. ಅವನೂ ಕೂಡ ಬಂದರೆ ಗೇಟ್ ಕೀಪರ್ ಆಗಿಡ್ತೀನಿ, ನನ್ನ ಪ್ರೀತಮ ಮತ್ತು ಸುಂದರ ಅಂತನ್ನುವ ಧ್ವನಿ. ಏನು ಕಾವ್ಯ ಬರೆದರೆ ಹೀಗೆ ಬರೀಬೇಕು, ಬರೆದು ಸಾಯಬೇಕು ಪದ್ಯನ. ಇನ್ನೊಂದು ಪದ್ಯ ಹೇಳ್ತಾನೆ, ಲೀಲಾ ತಾಮರ ಸಾಹತೋನ್ಯ ವನಿತಾ ನಿಶ್ವಾಸ ದಷ್ಟಾದರ ಕಶ್ಚಿತ್ ಕೇಸರ ದೂಷಣಿಕ್ಷಣ ಇವ ವ್ಯಾಮೀಲ್ಯ ನೇತ್ರೇ ಸ್ಥಿತ ಮುಗ್ಧ ಕುಡ್ಮಲಿತಾನನೆಂದು ದದತೀ ವಾಯುಂ ಸ್ಥಿತ ತತ್ರ ಸಾ ಭ್ರಾಂತ್ಯಾ ಧೂರ್ತತೆಯಾಥವಾ ನತಿಮೃತೆ ತೇನಾನಿಶಂ ಚುಂಬಿತ. ಅವನೋಗಿ ಮತ್ತೊಬ್ಬ ಹೆಣ್ಣಿನ ಸಹವಾಸ ಮಾಡಿ ತುಟಿ ಕಚ್ಚಿಸ್ಕೊಂಡು ಬಂದುಬಿಟ್ಟಿದ್ದಾನೆ. ಇವಳಿಗೆ ನೋಡಿದ ತಕ್ಷಣ ಗೊತ್ತಾಯಿತು ಅವನು ಬರ್ತಾನೆ ಅಂತ. ಕೈಯಲ್ಲಿ ಒಳ್ಳೆ ಕಟಕಾಮುಖ ಹಸ್ತ ಮಾಡಿಕೊಂಡು, ಕಪಿತ್ತ ಹಸ್ತ ಮಾಡಿಕೊಂಡು, ಲೀಲಾ ಕಮಲ ಹಿಡ್ಕೊಂಡು ಲಕ್ಷ್ಮೀ ಥರ ನಿಂತ್ಕೊಂಡ್ಳು. ರೇಗೋಯ್ತು, ಜ್ಯೇಷ್ಠ ಲಕ್ಷ್ಮೀ ಥರ ಆ ಕಮಲದಿಂದ ಪಟ್ ಅಂತ ಅವನ ಮುಖಕ್ಕೆ ಹೊಡಿತಾಳೆ. ಹೂವಿಂದ ಹೊಡೆದದ್ದು. ಸುಕುಮಾರ ಪ್ರಹರಣ. ಮಾರಸ್ಯದು ಇಂದ್ರಸ್ಯ ಸುಕುಮಾರಂ ಪ್ರಹರಣಂ ಅಂತ ಕಾಳಿದಾಸ ವಿಕ್ರಮೋರ್ಷಿಯಲ್ಲಿ ಊರ್ವಶಿಯನ್ನು ಪರಿಚಯ ಮಾಡ್ಕೋತಾಳೆ. ಇವಳು ಇಂದ್ರನ ಕೋಮಲವಾದ ಆಯುಧ ಅಂತ. ಕರ್ಕಶವಾದ ಆಯುಧ ವಜ್ರಾಯುಧ, ಕೋಮಲಾಯುಧ ಊರ್ವಶಿ. ಇವಳು ಕೈಯಲ್ಲಿದ್ದ ತಾವರಿಂದಲೇ ಪಟ್ ಅಂತ ಅವನ ಮುಖಕ್ಕೆ ಬಿಡ್ತಾಳೆ. ಪಾಪಿ ಏನು ಮಾಡಿದೆ ಅಂತ ಬಾಯಿಗೆ ಬಡ್ದಿದ್ದಾಳೆ. ಅಂದರೆ ನೀನು ಮೈಲಿಗೆ ಆದಿಯಲ್ಲೋ ಎಂಜಲಾದಿಯಲ್ಲೋ ಕಶ್ಚುಂಬತಿ ಕುಲಪುರುಷ ವೇಷ್ಟಾಧರ ಪಲ್ಲವಂ ಮಧುರಮಪಿ ಚೋರ ಭಟ ನಟ ವಿಟ ಚಾಟು ಶತ ನಿಷ್ಠೀವನ ಶರಾವಂ ಅಂತ ಭರ್ತೃರು ಹೇಳ್ತಾನೆ. ವೇಶ್ಯೆ ತುಟಿಯನ್ನು ಯಾರು ಇಷ್ಟಪಡ್ತಾರೆ, ಅದೆಷ್ಟು ಕೆಂಪಗಿದ್ದರೂ ಎಷ್ಟು ಮೃದುವಾಗಿದ್ದರೂ ಏನು ಬಣ್ಣ ಬೆಳ್ಕೊಂಡಿದ್ರು, ಯಾಕೆಂದರೆ ಚೋರ ಚೇಟ ಭಟ ವಿಟ ನಟ ಇವರೆಲ್ಲರ ಎಂಜಲಿನ ಪೀಕದಾನಿ ಅದು ಅಂತ. ಹಾಗಾಗಿಬಿಡುತ್ತೆ ಇವಳಿಗೆ. ರಾಮ ಹೇಳ್ತಾನಲ್ಲ, ಅನ್ಯಕಾಂತ ಅನುಪಾಶ್ರಿತ ಅನ್ಯಯ ಜನ್ಮ ಪ್ರಭೃತಿ ಅನುಪಾಶ್ರಿತೋನ್ಯಯ ರಾಮಬಾಹುರು ಉಪಧಾನ ಮೇಷತೆ. ಯಾವೊಬ್ಬ ಹೆಣ್ಣು ಸೋಂಕಿ ಮೈಲಿಗೆ ಮಾಡದಿರುವ ರಾಮನ ತೋಳಿದು ನಿನಗೆ ತಲೆದಿಂಬು ಸೀತೆ ಅಂತಂತಾನೆ. ತಿನಂಶ್ರೀಯವರು ಅದಕ್ಕೆ ಟಿಪ್ಪಣಿ ಬರೀತಾರೆ, ರಾಮನಂತವರು ಮಾತ್ರ ಹೇಳಬಹುದಾದ ಪದ್ಯ ಇದು ಅಂತ. ಇಟ್ ಸ್ಪೀಕ್ಸ್ ಆಫ್ ವಾಲ್ಯೂಮ್ಸ್. ಇವಳು ತುಟಿ ಮೇಲೆ ಹೊಡಿತಾಳೆ ಹೂವಿಂದ. ಆ ಹೂವಿನ ಪರಾಗ ಧೂಳಿ ಅವನ ಕಣ್ಣಿಗೆ ಬಿದ್ದುಬಿಟ್ಟಿದೆ. ಬಿತ್ತೋ ಬಿದ್ದಂತೆ ನಟಿಸೋದನೋ ಗೊತ್ತಿಲ್ಲ ಅಂತ ಕವಿ ಹೇಳ್ತಾನೆ. ಭ್ರಾಂತ್ಯ ಧೂರ್ತತೆಯಾಥವಾ ಅಂತ. ಒಟ್ಟಲ್ಲಿ ಕಣ್ಣು ಮುಚ್ಕೊಂಡ್ಬಿಟ್ಟು ಅಯ್ಯೋ ಅಂತ. ತಕ್ಷಣ ಏನಾಯಿತು 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 ಅಂತ ಹೋಗ್ಬಿಟ್ಟು ಕಣ್ಣತ್ರಕ್ಕೆ ಬಾಯ್ಟು ಉಫ್ 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 ಅಂತ ಊದಿ ಊದಿ ಕಣ್ಣನ್ನು 1000 ಬಾರಿ ಚುಂಬಿಸಿದಳು ಅಂತ. ಅಂದರೆ ಅವನು ಕಾಲಿಗೆ ಬೀಳದೆ ಅವಳಿಂದ ಚುಂಬನ ಪಡ್ಕೊಂಡ್ಬಿಟ್ಟ ಅಂತ. ನತಿಂ ರತೆ, ನತಿ ಇಲ್ಲದೆ ಪಾದಕ್ಕೆ ಬೀಳದೆಯೇ ತೇನ ಅನಿಶಂ ಚುಂಬಿತ ಅಂತ. ಇನ್ನೊಬ್ಬಳು ಬಿಂಕ ಮಾಡ್ಕೊಂಡಿದ್ದಾಳೆ. ಅವಳು ಹೇಳ್ತಾಳಿದ್ದಾಳೆ, ಸ್ಫುಟತ ಹೃದಯಂ ಕಾಮ ಕಾಮಂ ಕರೋತು ತನುಂ ತನುಂ ನ ಸಖಿ ಚಪಲ ಪ್ರೇಮ್ಣ ಕಾಯಂ ಪುನರ್ದೈತ ಕಾರ್ಯಂ ಪುನರ್ದೈತೇನ ಮೇ ಇತಿ ಸರಭಸಂ ಮಾನಾವೇಶಾದುದೀರ್ಯ ವಚಸ್ತಯ ರಮಣ ಪದವಿ ಸಾರಂಗಾಕ್ಷ ನಿರಂತರ ಮೀಕ್ಷಿತ. ಈ ಪದ್ಯಕ್ಕೆ ಛಂದಸ್ಸು ಹೇಳಿ ಮಾಡಿಸಿದಂತೆ ಇದೆ. ಸ್ಫುಟತ ಹೃದಯಂ, ಎದೆ ಸೀಳೋಗ್ಬಿಡ್ಲಿ ಕಣೆ. ಕಾಮ ಕಾಮಂ ಕರೋತು, ಆ ಮನ್ಮಥ 5 ಬಾಣ ಬಿಟ್ಟು ನನ್ನ ಕೊಂದೇ ಬಿಡಲಿ, ಏನು ಬೇಕಾದ್ರೂ ಅವನು ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ತನುಂ ತನುಂ ಕರೋತು, ಈ ದೇಹವನ್ನು ಒಣಗಿಸಿ ಸೊರಗಿಸಿ ಚಂದನದ ಕಟ್ಟಿಗೆ ಹಾಗೆ ತೇಯ್ದು ಬಿಡಲಿ ಕಣೆ. ಚಪಲ ಪ್ರೇಮ್ಣ ಪುನರ್ದೈತೇನ ನಮೇ ಕಾರ್ಯಂ ಸಖಿ. ಅವನು ಚಂಚಲ, ಕ್ಷಣಚಿತ್ತ ಕ್ಷಣಪಿತ್ತ ಕಣೆ. ಅವನು ಸ್ವಲ್ಪನೂ ನಿಯತ್ತವನಲ್ಲ. ಅವನನ್ನು ನೆನೆಯೋದೇ ಇಲ್ಲ. ಅವನು ಬೇಡ, ನನ್ನ ಪಾಲಿಗೆ ಕಾಮ ನನ್ನ ಬೆಂಕಿಗೆ ಹಾಕಿ ಸುಟ್ಟು ಸಾಯಿಸಿಬಿಡ್ಲಿ, ನಾನು ಎದೆ ಒಡೆದೋಗ್ಬಿಡ್ಲಿ ಅಂತಂತಾನೆ ಅವನು ಬರೋ ದಿಕ್ಕಿನ ಕಡೆಗೆ ಹಿಂಗೆ ಹೆಂಗೆ ಹಿಂಗೆ ಹೆಂಗೆ ನೋಡ್ತಾ ಇದ್ದಳು ಅಂತ. ರಮಣ ಪದವಿ ಸಾರಂಗಾಕ್ಷ ನಿರಂತರ ಮೀಕ್ಷಿತ. ಒಂದು ಈ ಸ್ವಲ್ಪವೂ ಎವೆಯಿಕ್ಕದೆ ನೋಡ್ತಾ ಇದ್ಳು, ನೋಡ್ತಾನೆ ಹೀಗಂತ ಇದ್ದಳು ಅಂತ. ನಮ್ಮೆಲ್ಲರ ಬದುಕು ನಮ್ಮ ಬಯಕೆಗಳ ಮುಂದೆ ಹೀಗೆ ಇರೋದು. ಇಲ್ಲಿ ಪ್ರೇಯಸಿ ಪ್ರಿಯತಮ ಅನ್ನೋದು ಉಪಲಕ್ಷಣ, ಕಾಮ ಅನ್ನೋದು ನಮ್ಮ ಬಯಕೆ ಅನ್ನೋದು ಮಹಾಲಕ್ಷಣ. ಅದನ್ನು ನೋಡಿದ್ರೆ ಇದು ವೇದಾಂತವೇ ಆಗುತ್ತದೆ. ರಿಯಾಲಿಟಿಯನ್ನು ಹೇಳೋತ್ತಾನೆ ವೇದಾಂತ. ವೇದಾಂತ ಇಸ್ ದಿ ಸೈನ್ಸ್ ಆಫ್ ರಿಯಾಲಿಟಿ, ಇನ್ಯಾವುದು. ಆಮೇಲೆ ಇನ್ನೊಬ್ಬಳು ಹೇಳ್ತಾಳೆ, ಕಥಮಪಿ ಕೃತ ಪ್ರತ್ಯಾಖ್ಯಾನೈ ಪ್ರಿಯೇ ಸ್ಖಲಿತೋತ್ತರೆ ವಿರಹ ಕೃಷಯ ಕೃತ್ವ ವ್ಯಾಜಂ ಪ್ರಕಲ್ಪಿತಂ ಅಶ್ರುತಂ
ಅಸಹನ ಸಖಿ ಶ್ರೋತ್ರ ಪ್ರಾಪ್ತಿ ಪ್ರಮಾದ ಸಸಂಭ್ರಮಂ ವಿಗಲಿತ ದೃಶ ಶೂನ್ಯೇ ಗೇಹೆ ಸಮುಚ್ಛ್ವಸಿತಂ ಪುನಃ. ಏನಾಗುತ್ತೆ, ಎಷ್ಟೋ ಬಾರಿ ಗೆಳತಿಯರು ಸಂಧಾನ ಮಾಡಿಸೋಕ್ಕೆ ಬದಲಾಗಿ ಸಮರವನ್ನು ತಂದಿಟ್ಬಿಡ್ತಾರೆ. ಇಲ್ಲ ಅಡ್ವೈಸಸ್ಸು, ಹಾಗೆ ಮಾಡು, ಹೀಗೆ ಮಾಡು, ಹಾಗೆ ಮಾಡು, ಹೀಗೆ ಮಾಡು ಅಂತ ಹೇಳಿಬಿಟ್ಟು ಕಡೆಗೆ ಇವ್ರಿಗೆ ಹೆದರ್ಕೊಂಡು ಇವರು ಮುನ್ಸನ್ನು ನಟಿಸ್ಬೇಕಾಗಿ ಬರುತ್ತೆ. ಸಖೀರಿಗೆ ಎಲ್ಲಿ ಬೇಜಾರಾಗುತ್ತೋ ಸ್ವಲ್ಪ ದಿವಸ ನಿನ್ನ ಮೇಲೆ ಕೋಪ ಮಾಡ್ಕೋತೀನಿ ಅಂತ ಮಾತಾಡ್ಕೊಂಡು ಮಾಡಬೇಕಾಗುತ್ತೆ. ಅವಳಿಗೆ ಅವನು ಬೇಕು, ಅವನು ಏನು ಮಾಡಿದ್ರೂ ಬೇಕು. ಕಥಮಪಿ ಕೃತ ಪ್ರತ್ಯಾಖ್ಯಾನೆ ಪ್ರಿಯೇ ಸ್ಖಲಿತೋತ್ತಾರೆ. ಅವನು ಎಡಬಟ್ಟು, ಆದರೆ ಅವನಿಲ್ಲದೆ ಇರೋಕ್ಕಾಗೋದೇ ಇಲ್ಲ. ಅವನು ಬಂದು ಏನೇನೋ ರೀಸನ್ಸ್ ಕೊಡ್ತಾ ಇದ್ದಾನೆ, ಸ್ಖಲಿತೋತ್ತಾರೆ, ಎಡವುವಂಥ ಉತ್ತರಗಳು ಕೊಡ್ತಾ ಇದ್ದಾನೆ. ಯಾವ ರೀತಿಯಲ್ಲೂ ಫೀಸಿಬಲ್ ಅಲ್ಲ, ದಾರಿಯಲ್ಲೇ ಬಿದ್ದೋಗ್ತಕ್ಕಂಥ ಉತ್ತರಗಳು. ಇವಳೋ ವಿರಹದಿಂದ ಸೊರಗಿ ಸೀಗೆಕಾಯಿ ಆಗೋಗ್ಬಿಡ್ತಾ ಇದ್ದಾಳೆ. ಮತ್ತು ಅವಳು ಯಾವುದೋ ಅವನು ಇದುವರೆಗೂ ಹೇಳದೇ ಇರೋದು ಏನೇನೋ ರೀಸನ್ಸ್ ಎಲ್ಲ ಕೊಟ್ಬಿಡ್ತಾ ಇದ್ದಾನೆ, ಕೇಳ್ತಾ ಇದ್ದಾಳೆ. ಆದರೂ ಎಲ್ಲಿ ಇವನ ಮಾತು ಸಖೀರ ಕಿವಿಗೆ ಬಿದ್ದು ಅವನು ಬರೀ ಸುಳ್ಳೆ ಹೇಳ್ತಾ ಇದ್ದಾನೆ, ಅಯೋಗ್ಯ, ಓಡಿಸೆ ಅಂತ ಹೇಳೋಕ್ಕೆ ಮೊದಲು ಅವ್ರು ಯಾರೂ ಇಲ್ಲ ತಾನೆ ಅಂತ ಆ ಕಡೆ ಈ ಕಡೆ ನೋಡಿ, ಅಬ್ಬ ಯಾರೂ ಇಲ್ಲ, ಇವನು ಏನು ಸುಳ್ಳು ಹೇಳ್ಕೊಂಡೋದ್ರೂ ಪರವಾಗಿಲ್ಲ, ಬಂದನೆಲ್ಲ ಸಾಕು ಅಂತ ಅಂದ್ಕೋತಿದ್ದಾಳೆ ಅಂತ. ಅದಷ್ಟೇ, ಬದುಕಿನ ಬಗೆಯೇ ಅಷ್ಟು ಅಂತ ಅನಿಸುತ್ತದೆ. ಆಮೇಲೆ ಯಾಸ್ಯಾಮೀತಿ ಸಮುಚ್ಯತಸ್ಯ ಗದಿತಂ ವಿಸ್ರಬ್ಧಂ ಆಕರ್ಣಿತಂ ಗಚ್ಚನ್ ದೂರಮುಪೇಕ್ಷಿತೋ ಮುಹುರಸೋ ವ್ಯಾವೃತ್ಯ ತಿಷ್ಠನ್ನಪಿ ತಚ್ಚೂನ್ಯೇ ಪುನರಾಸ್ಥಿತಾಸ್ಪಿ ಭವನೆ ಪ್ರಾಣಾಸ್ತ ಏತೆ ದೃಢಾಃ ಸಖ್ಯಸ್ತಿಷ್ಠತ ಜೀವಿತ ವ್ಯಸನಿನಿ ದಂಭಾದಹಂ ರೋದಿಮಿ. ಹೇಳ್ತಾ ಇದ್ದಾಳೆ, ಯಾಸ್ಯಾಮೀತಿ ಸಮುದ್ಯತಸ್ಯ ಗದಿತಂ ವಿಸ್ರಬ್ಧಂ ಆಕರ್ಣಿತಂ. ಅಲ್ವೇ, ಅವನು ಹೋಗ್ತೀನಿ ಅಂತ ಹೋಗ್ತಾ ಇದ್ದಾಗಲೂ ನಾನು ಧೈರ್ಯವಾಗಿ ಆ ಮಾತನ್ನು ಕೇಳ್ತಾ ಇದ್ದೆ. ಗಚ್ಚನ್ ದೂರಂ ಉಪೇಕ್ಷಿತೋ ಮುಹುರಸೌ ವ್ಯಾವೃತ್ಯ ತಿಷ್ಠನ್ನಪಿ. ಹೋಗ್ತೀನಿ ಅಂತ ಮತ್ತೆ ತಿರುಗಿ ನೋಡ್ಕೊಂಡು ಹೋಗ್ತಾ ಇದ್ದಾಗಲೂ ನಾನು ನೋಡ್ತಾನೇ ಇದ್ದೆ. ಹೋಗ್ತೀನಿ ಅಂತ ಹೇಳೋದನ್ನು ಕೇಳ್ತಾ ಇದ್ದೆ. ಹೋಗ್ತಾ ಮತ್ತೆ ನಾನು ಹಿಂದಿರುಗಿ ಬಂದು ತಟ್ತೀನೋ, ಬೆನ್ನನ್ನು ಅಪ್ಕೊಳ್ತೀನೋ, ಏನೋ ಬೇಡ ಅಂತ ಕೈ ಹಿಡಿತೀನೋ ಅನ್ನುವ ನಿರೀಕ್ಷೆಯಿಂದ ತಿರುಗಿ ನೋಡ್ತಾ ಹೇಳ್ತಾ ಹೋಗ್ತಾ ಇದ್ದರು. ನಾನು ನೋಡ್ತಾ ಇದ್ದೆ. ತಚ್ಚೂನ್ಯೇ ಪುನರಾಸ್ಥಿತಾಸ್ಪಿ ಭವನೆ ಪ್ರಾಣಾಸ್ತ ಏತೆ ದೃಢ. ಈಗ ಅವನು ಹೋಗಿ ಖಾಲಿಯಾಗಿರುವ ಮನೆಯಲ್ಲಿ ನಾನು ಪ್ರಾಣ ಇಟ್ಕೊಂಡು ಇನ್ನೂ ಇದ್ದೀನಿ. ಸಖ್ಯಾಸ್ತಿಷ್ಠತ ಜೀವಿತ ವ್ಯಸನಿನಿ ದಂಭಾದಹಂ ರೋದಿಮಿ. ದೂರ ಇರೆ, ನಾನು ಹತ್ತು ಬಿಡ್ತೀನಿ, ಇದು ಬೂಟಾಟಿಕೆ, ಈ ಬೂಟಾಟಿಕೆನೂ ಮುಗಿದೋಗಲಿ ಕಣೆ. ಇಂಥ ಕಾವ್ಯ. ನನ್ನ ಅಳು ಒಂದು ಬೂಟಾಟಿಕೆ, ಇದನ್ನು ಮಾಡಿಯೂ ನಾನು ಬದುಕಿದ್ದೀನಿ, ಅವನು ಹಂಗೆ ಹೋದ್ಮೇಲೂ ಬದುಕಿದ್ದೀನಿ. ಅದೇ ದೊಡ್ಡ ಬೂಟಾಟಿಕೆ. ಇನ್ನು ಅವನು ಹೋಗ್ಬಿಟ್ಟ ಅಂತ ಅಳ್ತಾ ಇದ್ದೀನಿ, ಇದು ಒಂದು ಬೂಟಾಟಿಕೆ. ಇರಲಿ ಕಡೆ, ನೋಡಿಬಿಡ್ರಿ, ನನ್ನೆಲ್ಲ ಬಿಂಕಾನು ನೋಡಿಬಿಡ್ರಿ. ಯಾವ ಕವಿಯೂ ಈ ಥರ ಬರೆದದ್ದಿಲ್ಲ. ಎಲ್ಲಿಯೂ ನಾನು ಇಷ್ಟು ಉತ್ಕೃಷ್ಟವಾದಂಥ ಕಾವ್ಯವನ್ನು ಕಂಡಿದ್ದಿಲ್ಲ. ಆಮೇಲೆ ಇನ್ನೊಂದು ಮನೋಹರ ತರವಾದಂಥ ಒಂದು ಪದ್ಯ. ಕಪೋಲೆ ಪತ್ರಾಲಿ ಕರತಿಲಕ ರೋಧೇನ ಮೃದಿತ ನಿಪೀತೋ ನಿಶ್ವಾಸೈ ಅಯಮೃತ ಹೃದಯೋಧರಸಃ ಮುಹುಃ ಕಂಠೆ ಲಗ್ನ ತರಲಯತಿ ಬಾಷ್ಪಸ್ತನತಟಂ ಪ್ರಿಯೋ ಮನ್ಯುರ್ಜಾತಃ ತವ ನಿರನುರೋಧೆ ನತು ವಯಂ. ಇವಳು ರಣಕೋಪ ಮಾಡ್ಕೊಂಡು ಬಿಟ್ಟಿದ್ದಾಳೆ. ಅದಕ್ಕೆ ಪ್ರಿಯತಮ ಹೇಳ್ತಾ ಇದ್ದಾನೆ, ನೋಡು, ನಿನಗೆ ನಾನೆಲ್ಲ ಪ್ರಿಯಕರ, ನಿನ್ನ ಕೋಪ ನಾನು ಮಾಡೋದೆಲ್ಲ ಅದು ಮಾಡಿಬಿಟ್ಟಿದೆ. ಕಪೋಲೆ ಪತ್ರಾಳಿ ಕರತಲ ನಿರೋಧೇನ ಮೃದಿತ. ಈ ಕೆನ್ನೆ ಮೇಲೆಲ್ಲ ನೀನು ಮಕರಿಕಾ ಪತ್ರಗಳನ್ನೆಲ್ಲ ಚಿತ್ರಣ ಮಾಡಿಕೊಂಡಿದ್ದೆ. ಆ ಪ್ರೀತಮ ಬಂದು ಕಣ್ಣುಬ್ಬಿನ ಮೇಲೆ ಹಿಂಗೆ ತೀಡ್ತಾನೆ, ಕೆನ್ನೆ ಮೇಲೆ ಹಿಂಗೆ ತಿಡ್ತಾನೆ, ಅವಳ ಮೇಕಪ್ ಎಲ್ಲ ಪ್ಯಾಕಪ್ ಆಗಿಬಿಡುತ್ತೆ. ನೀನೇ ಮುಖ ಒರೆಸ್ಕೊಂಡು ಅಯ್ಯೋ ಅಂತ ಕೆನ್ನೆಗೆಲ್ಲ ಒರೆಸ್ಕೊಂಡ್ಬಿಟ್ಟು ನಿನ್ನ ಕೋಪದಿಂದಲೇ ನೀನು ಮುಖದ ಚಿತ್ತಾರ ಕೆಡಿಸ್ಕೊಂಡ್ಬಿಟ್ಟಿದ್ದಿ. ಮೇಕಪ್ ಇಸ್ ಸ್ಪಾಯಿಲ್ಡ್ ಬೈ ಯುವರ್ ಓನ್ ಕಿಲ್ ಜಾಯ್ ಆ್ಯರೋಗೆನ್ಸ್. ಇನ್ನು ನಿನ್ನ ತುಟಿ, ಆ ಜೇನಿನಂಥ ತುಟಿ ಯಾವುದಿದೆ ಅದು ನಿಟ್ಟುಸರಿಂದಲೇ ಒಣಗಿಸಲ್ಪಟ್ಟಿದೆ. ನಿಪೀತೋ ನಿಶ್ವಾಸೈ ಅಯಂ ಅಮೃತ ಹೃತ್ಯೋ ಅಧರ ರಸಃ. ಹಾಂ ಅಂತ ಬುಸುಗುಟ್ಟ ತುಟಿ ಬಾಡೋಗ್ಬಿಟ್ಟಿದೆ. ಅವನು ಮಾಡಬೇಕಾದದ್ದು ಆ ಕೋಪವೇ ಮಾಡಿದೆ. ಇನ್ನು ಎದೆ ಮೇಲೆ ಕೈಯಿಟ್ಟು ತಲೆ ಇಟ್ಟು ಅಪ್ಪಿಕೊಳ್ಳಬೇಕಾದದ್ದು ಹೋಗಿ ದಪ್ಪ ಬಿಸಿ ನೀರನ್ನು ಸುರಿಸಿ ಎದೆ ಬೇಯಿಸ್ತಾ ಇದೆ. ಬಿಸಿಯಪ್ಪಿಗೆ ಬದಲಾಗಿ ಬಿಸಿ ಕಣ್ಣೀರು ಸುರಿದೋಗ್ಬಿಟ್ಟಿದೆ. ಹಾಗಾಗಿ ಆಲಿಂಗನವೂ ಅದಾಗ್ಬಿಟ್ಟಿದೆ. ಹಾಗಾಗಿ
ನಿನಗೆ ಕೋಪವೇ ಪ್ರೀತಮ ಆಗಿಬಿಟ್ಟಿರೋದ್ರಿಂದ ನಾನಿಲ್ಲ, ನಾನು ಬರ್ತೀನಿ, ಹೋಗ್ತೀನಿ ಅಂತಿದ್ದಾನೆ. ಇನ್ನು ಇದೇ ರೀತಿಯಾದ ಒಂದು ಪದ್ಯ ಮುಂದೆ ಬರುತ್ತದೆ. ಕೋಪಸ್ತ್ವಯ ಹೃದೀಕೃತೋ ಯದೆ ಮಂಜುಳಾಕ್ಷಿ ಸ್ವಸ್ತು ಪ್ರಿಯಸ್ತವ ಕಿಮತ್ರ ವಿಧೇಯ ಮನ್ಯತೆ. ನೀನು ಕೋಪ ಮಾಡಿಕೊಳ್ಳದೆ ಆದರೆ ಆಯಿತು, ಕೋಪವೇ ನಿನಗೆ ಪ್ರೀತಮ, ಇನ್ನೇನು ಮಾಡೋದು, ನಾವು ತೆಪ್ಪಿಗಿರಬೇಕು. ಆಯಿತು, ಮಹ್ಯಂ ಸಮರ್ಪಯ ಮದರ್ಪಿತ ಪೂರ್ವ ಮುಚ್ಚೈ ಆಶ್ಲೇಷಮರ್ಪಯ ಮದರ್ಪಿತ ಚುಂಬನಾನಿ. ಕೋಪ ಬಂತು, ನಿನಗೆ ಕೋಪವೇ ಪ್ರೀತಿ ಪಾತ್ರವಾದ ಲವ್ವರ್ ಆಯಿತು. ಅಂದರೆ ನಾನು ಹೋಗಿ ಇನ್ನೊಬ್ಬ ಲವ್ವರ್ ಬಂದ, ಆ ಲವ್ವರೇ ನಿನಗೆ ಕೋಪ. ಹೀಗಾಗಿ ಎಲ್ಲ ಬ್ರೀಚ್ ಆಯಿತು, ಲವ್ ಫ್ರೆಂಡ್ಶಿಪ್ ಎಲ್ಲ ಹೊಟ್ಟೋಯ್ತು, ಪ್ರೀತಿ ಹೋಯಿತು. ಹೋದ್ಮೇಲೆ ಏನು, ನಾವು ಏನು ಕೊಟ್ವಿ ಅದನ್ನು ವಾಪಸ್ ತೊಗೋಬೇಕು, ನೀನೇನು ಕೊಟ್ಟೆ ಅದನ್ನು ವಾಪಸ್ ತೊಗೋಬೇಕು. ಕೊಟ್ಟಿದ್ದು ನಾನು ಏನು, ಆಲಿಂಗನ ಚುಂಬನ, ವಾಪಸ್ ಕೊಟ್ಬಿಡು, ನಾನು ಹೊರಟೋಗ್ತೀನಿ ಅಂತಾನೆ. ಈ ರೀತಿಯಾದ ಅದ್ಭುತ ಕಾವ್ಯ ಚಮತ್ಕಾರಗಳು ನೋಡಿ ಎಷ್ಟು ಸುಂದರವಾದಂಥದ್ದು. ಹಾಗೇ ಆ ಆಲಿಂಗನ ಚುಂಬನಗಳ ಬಗ್ಗೆ ಅಮರಕದ ಒಂದು ಪಾಠಾಂತರದಲ್ಲಿ ಬರ್ತದೆ. ಗಾಢಾಲಿಂಗನ ಪೂರ್ವಮೇಕಮನಯ ದ್ಯುತೇಜಿತಂ ಚುಂಬನಂ ತತ್ಕಿಂಚಿತ್ ಪರಿರಭ್ಯ ದತ್ತಮೌನ ಪ್ರತ್ಯರ್ಪಿತಂಚಾನಯ ನೈತತ್ತಾದೃಗಮನ್ಯದೀದೃಶಮಿತಿ ಪ್ರತ್ಯರ್ಪಣ ಪ್ರಕ್ರಮೈ ಯೂನೋಶ್ಚುಂಬನಮೇಕಮೇವ ಬಹುಧಾ ರಾತ್ರಿರ್ಗತ ತತ್ಥತ ಅಂತ. ಪಗಡೆ ಆಟ ಆಡೋಕ್ಕಿದ್ದಾರೆ. ಪಣ ಯಾವುದು? ಆಲಿಂಗನ ಚುಂಬನ ಆಡಿದ್ದಾರೆ. ಅವನು ಗೆದ್ದ, ಇವಳು ಕೊಡಬೇಕು, ಕೊಟ್ಲು. ಇದು ಹಾಗಲ್ಲ ಹೀಗೆ ಅಂತ ಅವನು ತೋರಿಸ್ತಾನೆ ಅವಳಿಗೆ. ನಾನು ಕೊಟ್ಟಿದ್ದು ಹೀಗೆ ಕಾಣೋ ಅಂತ ಇವಳು ಮತ್ತೆ ತೋರಿಸ್ತಾಳೆ. ಇಲ್ಲ ಇಲ್ಲ ಹೀಗೆ ಅಂತ. ಹೀಗೆ ಒಂದೇ ಆಲಿಂಗನ ಚುಂಬನ, ಇದು ಹಾಗಲ್ಲ ಹೀಗಲ್ಲ ಹೀಗಲ್ಲ ಹಾಗಲ್ಲ ಅಂತ ಹೇಳ್ತಾ ರಾತ್ರಿ ಇಡೀ ಕಳೆದುಬಿಡ್ತು ಅಂತ. ಒಂದಾಟ ಆಡಿದ್ದು, ಒಮ್ಮೆ ಸೋತಿದ್ದು, ಒಂದು ಚುಂಬನವೇ ಸರಿಯಾಗಿ ಕೊಟ್ಟಿಲ್ಲ, ಐಡಿಯಲ್ಲಿ ಏನು ಅಂತ ಅನ್ನೋದನ್ನು ಐಡೆಂಟಿಫೈ ಮಾಡ್ಕೊಳ್ಳೋದ್ರೊಳಗೆ ರಾತ್ರಿ ಕಳೆದಿದೆ ಅಂತ. ಮತ್ತೊಂದು ಕಡೆ ಶೂನ್ಯಂ ವಾಸಗೃಹಂ ವಿಲೋಕ್ಯ ಶಯನಾದುತ್ಥಾಯ ಕಿಂಚಿಚ್ಛನೈ ನಿದ್ರಾವ್ಯಾಜಮುಪಾಗತಸ್ಯ ಸುಚಿರಂ ನಿರ್ವರ್ಣ್ಯ ಪತ್ಯುರ್ಮುಖಂ ವಿಸ್ರಬ್ಧಂ ಪರಿಚುಂಬ್ಯ ಜಾತಪುಲಕಾಮಾಲೋಕ್ಯ ಗಂಡಸ್ಥಲೀಂ ಲಜ್ಜಾನಮ್ರಮುಖಿ ಪ್ರಿಯೇಣ ಹಸತ ಬಾಲಾ ಚಿರಂ ಚುಂಬಿತ. ಮನೆಯಲ್ಲಿ ದೊಡ್ಡವರೆಲ್ಲ ಇದ್ದಾರೆ, ಆದರೆ ಇವತ್ತು ಅವರು ಯಾರೂ ಇಲ್ಲ. ಶೂನ್ಯಂ ವಾಸಗೃಹಂ, ಅವನು ಮಲಗಿದ್ದಾನೆ, ಹೊಸದಾಗಿ ಮದುವೆ ಆಗಿದೆ. ಅವಳಿಗೆ ನೋಡೋಕ್ಕೂ ಅವನನ್ನು ಸಂಕೋಚ, ಮುದ್ದಿಡೋಕ್ಕಂತೂ ಇನ್ನೂ ಸಂಕೋಚ. ಹಾಸಿಗೆಯಿಂದ ಎದ್ದಿದ್ದಾಳೆ, ಯಾರೂ ಇಲ್ಲ, ಮನೇಲಿ ಯಾರೂ ಇಲ್ಲ. ಇನ್ನು ಆ ಕೊಠಡಿಯಲ್ಲಂತೂ ನಿರ್ಜನ. ಸ್ವಲ್ಪ ಮೆಲ್ಲಗೆ ಎದ್ದು ನೋಡ್ತಾಳೆ, ಅವನು ನಿದ್ರೆ ಮಾಡ್ತಿದ್ದಾನೆ. ಆದರೆ ವಸ್ತುತಃ ಅವನು ನಿದ್ರೆ ನಟಿಸ್ತಾ ಇದ್ದಾನಷ್ಟೆ. ಆಗ ಅವನ ಮುಖವನ್ನು ಚೆನ್ನಾಗಿ ಕಣ್ಣು ತೆರೆದು ನೋಡ್ತಾ ಇದ್ದಾಳೆ. ಇದುವರೆಗೂ ನೋಡೋಕ್ಕಾಗಿರಲಿಲ್ಲ, ಧಾರೆ ಮಂಟಪದಲ್ಲಿ ನೋಡೋಕ್ಕಾಗಿರಲಿಲ್ಲ, ಉರುಟಣಿನಲ್ಲಿ ನೋಡೋಕ್ಕಾಗಿರಲಿಲ್ಲ. ನಾಚಿಗೆ, ಸಖೀರ್ ಬೇರೆ ಗೇಲಿ ಮಾಡ್ತಾರೆ, ಹಾಗಾಗಿ ತಲೆ ತಗ್ಗಿಸಿ ಕೂತಿದ್ಲು. ಈಗ ಚೆನ್ನಾಗಿ ನೋಡ್ಬೋದು, ನಿಜವಾಗಲೂ ನನ್ನ ಗಂಡ ಚೆನ್ನಾಗಿದ್ದಾನೆ ಅಂತ ಅಂದುಕೊಂಡ್ಳು. ಇಷ್ಟು ಚೆನ್ನಾಗಿದ್ದಾನೆ ಅಂತ ಅಂದುಕೊಂಡು ಕೆನ್ನೆಗೆ ಮುದ್ದಿಟ್ಟಿದ್ದಾಳೆ. ಆಗ ಅವನ ಮುಖದಲ್ಲಿ ನಗು ಮೂಡಿದೆ. ಇವಳಿಗೆ ತೀರಾ ನಾಚಿಕೆ ಆಗಿಬಿಡ್ತಾವೆ, ಅಯ್ಯೋ ಗೊತ್ತಾಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು. ಆಗ ಹಸತಾ ಬಾಲ ಚಿರಂ ಚುಂಬಿತ, ಆಗ ಚುಂಬನದ ವರ್ಷವೇ ಬಂದುಬಿಡ್ತು ಅಂತ ಕವಿ ಬರೀತಾನೆ. ಮತ್ತೊಂದು ತುಂಬ ತುಂಬ ಸುಂದರವಾದ ಪದ್ಯ, ಇದು ಸ್ವಾಧೀನ ಪತಿಕೆ. ಇದು ಭಾಳ ಚೆನ್ನಾಗಿದೆ, ಶಿಖರಣಿ ಛಂದಸ್ಸಲ್ಲಿದೆ. ಹೀಗಿರಬೇಕು ಅಮ್ಮ ಅವ್ರ ಗಂಡಂದರು. ಇದಂ ಕೃಷ್ಣಂ ಕೃಷ್ಣಂ ಪ್ರೇತಮ ನನು ಶ್ವೇತಮತಕಿಂ ಗಮಿಷ್ಯಾಮೋ ಯಾಮೋ ಭವತು ಗಮನೇನಾಥ ಭವತು ಪುರಾ ಏನೈವಮ್ಮೆ ಚಿರಂ ಅನುಸೃತಾ ವಿಚ್ಚಿತ್ತ ಪದವಿ ಸ ಏವಾನ್ಯೋಜಾತಃ ಸಖಿ ಪರಿಚಿತಾ ಕಸ್ಯ ಪುರುಷಾ. ಇದಂ ಕೃಷ್ಣಂ ಕೃಷ್ಣಂ ಪ್ರೇತಮ. ಪ್ರಿಯ, ಇದು ಕಪ್ಪ? ಹೌದು ಕಪ್ಪೆ. ನಾನು ಶ್ವೇತಂ, ಅಯ್ಯೋ ಇದು ಬೆಳ್ಳಗಿದೆ. ಅಥಕಿಂ, ಅಯ್ಯೋ ಅದು ಹೌದು ಬಿಳಿ. ಗಮಿಷ್ಯಾಮ, ಹೋಗೋಣವಾ? ಹಾಂ ಖಂಡಿತ ಹೋಗೋಣ. ಬೇಡ ಬೇಡ ಹೋಗೋದು ಬೇಡ. ಹಾಂ ಖಂಡಿತ ಹೋಗೋದು ಬೇಡ. ಯಾರು ಹೇಳಿದ್ದು ಹೋಗೋಣ ಅಂತ? ಹೀಗೆ ಇದ್ದವನು, ನನ್ನ ಮನೋಲಹರಿಯನ್ನು ಇಟ್ಕೊಂಡಿದ್ದವನು ಈಗ ಅವನೇ ಬೇರೆಯವನಾಗ್ಬಿಟ್ಟಿದ್ದಾನೆ. ಗಂಡಸರು ಯಾವತ್ತೂ ಹೀಗೆ ಕಾಣೆ. ಪರಿಚಿತ ಕಸ್ಯ ಪುರುಷಾ, ಯಾರಿಗೆ ತಾನೇ ಗಂಡಸರು ಪರಿಚಿತರು, ಅಕ್ವೆಂಟೆಡ್ ಆಗಿರೋಕ್ಕೆ ಸಾಧ್ಯ? ಎವ್ರಿ ಮ್ಯಾನ್ ಈಸ್ ಸ್ಟ್ರೇಂಜರ್. ಈ ಥರ ಹೇಳಬೇಕು ಅಂತಂದರೆ, ಒಬ್ಬ ಗಂಡು ಕವಿ ಹೇಳಬೇಕು ಅಂದರೆ ಇದು ಯಾವ ಸ್ತ್ರೀವಾದಿ ಹೇಳೋದಕ್ಕೆ ಸಾಧ್ಯ? ಈ ರೀತಿಯಾದದ್ದು ತುಂಬ ತುಂಬ ಸುಂದರವಾದಂಥದ್ದು. ಯದೇವ ರೋಚತೆ ಮಹ್ಯಂ ತದೇವ ಕುರುತೆ ಪ್ರಿಯ ಇತಿ ವೇತ್ತಿ ನ ಜಾನಾತಿ ಸಾಯತ್ಕರೋತಿ ತತ್ಪ್ರಿಯಂ ಅಂತ ಒಂದು ಮಾತುಂಟು. ನನಗಿಷ್ಟ ಇದ್ದದ್ದನ್ನೇ ಅವಳು ಮಾಡ್ತಾಳೆ ಅಂತ ಅವನು ಅಂದ್ಕೋತಾನೆ. ಅರೆ ಈ ಪೆದ್ದ ಮುಂಡೆದಕ್ಕೆ ಗೊತ್ತಿಲ್ಲ, ಅವಳು ಮಾಡಿದ್ದೆಲ್ಲ ಇವನಿಗಿಷ್ಟ ಆಗ್ತಾ ಇದೆ ಅಂತ.
ಈ ಥರದ ಪದ್ಯಗಳನ್ನು ಮತ್ತಷ್ಟು ನೋಡೋಣ. ನಮಸ್ಕಾರ, ಧನ್ಯವಾದ.